ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಎಕ್ಸಾಮ್ ಹತ್ರ ಬಂದೇ ಬಿಡ್ತು. ಸೊ ಹಾಗಾಗಿ ನಾವು ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ಅನ್ನ ಮಾತಾಡಬೇಕಾಗತ್ತೆ. ಸೊ ಇವಾಗ ಸೈನ್ಸ್ ಎಕ್ಸಾಮ್ ಅಂತ ಬಂದರೆ ಕ್ವಶನ್ ಪೇಪರಲ್ಲಿ 3 ಪಾರ್ಟ್ಸ್ಗಳಿರುತ್ತೆ. ಪಾರ್ಟ್ ಎ, ಬಿ, ಸಿ. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ರೆಸ್ಪೆಕ್ಟಿವ್ ಆಗಿರುತ್ತೆ. ಬಯಾಲಜಿ ಪಾರ್ಟಲ್ಲಿ ನಿಮಗೆ 28 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನು ಸೆಟ್ ಮಾಡಿರ್ತಾರೆ. ಸೊ ಇನ್ ಯುವರ್ ಸೈನ್ಸ್ ಕ್ವಶನ್ ಪೇಪರ್ 28 ಮಾರ್ಕ್ಸ್ಗೆ ಬಯಾಲಜಿ ಕ್ವಶನ್ಸ್ಗಳಿರುತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಸೊ ಆಫ್ ಕೋರ್ಸ್ ನೀವು ಔಟ್ ಆಫ್ ಔಟ್ ತೆಗೆದುಕೊಳ್ಳೋದಾದರೆ ತಲೆನೇ ಕೆಡಿಸ್ಕೊಳ್ಳೋಗಿಲ್ಲ, ಎಲ್ಲನೂ ಕೂಡ ಅಟೆಂಡ್ ಮಾಡ್ತೀರಾ ಅಂತ ಅರ್ಥ, ಇನ್ಕ್ಲೂಡಿಂಗ್ ಆಪ್ಷನ್ಸ್ ಅಂದರೆ ಚಾಯ್ಸಸ್ ಕೊಟ್ಟಿರ್ತೀರಲ್ಲ. ಇವಾಗ ಬಯಾಲಜಿಯಲ್ಲಿ ಏನಾದರೂ ಕೂಡ ನಿಮ್ಗೆ ಇನ್ನೂ 1-2-3 ಡೌಟ್ಸ್ಗಳಿದೆ, ಸರ್ ನನಗೆ ಓದಿದ್ದೀನೋ ಇಲ್ವೋ ಅಂತ ಗೊತ್ತಾಗ್ತಿಲ್ಲ ಅಂತ ಡೌಟ್ಸ್ಗಳಿದ್ರೆ, ಸೊ ಈ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಇವತ್ತು ಹೇಳೋ ಈ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳೋ ಎಲ್ಲ ಟಾಪಿಕ್ಸ್ಗಳನ್ನು ಓದಿದ್ದೀರಾ ಇಲ್ವಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಈ ಎಲ್ಲ ಟಾಪಿಕ್ಸ್ಗಳು ತುಂಬ ಇಂಪಾರ್ಟೆಂಟ್. ಮೋರ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಯಾವಾಗಲೂ ಕೇಳ್ತಾನೆ ಇರ್ತಾರೆ, ಕೇಳಿದ್ದಾರೆ ಮತ್ತು ಕೇಳ್ತಾರೆ. ಓಕೆನಾ? ಸೊ ಹಾಗಿದ್ರೆ ಇವತ್ತಿನ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೌ ಟು ಸ್ಕೋರ್ 25+ ಔಟ್ ಆಫ್ 28 ಇನ್ ಬಯಾಲಜಿ. ಸ್ಕೋರ್ ಮಾಡ್ಬೋದಲ್ವಾ? ಸೊ ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೆರಿ ಫಸ್ಟ್ ಚಾಪ್ಟರ್ ನಿಮಗೆ ಗೊತ್ತಿದೆ, ಲೈಫ್ ಪ್ರಾಸೆಸಸ್. ಓದಿದ್ದೀರಾ ಅಲ್ವಾ? ಈ ಲೈಫ್ ಪ್ರಾಸೆಸ್ ಚಾಪ್ಟ್ರಿಂದ ಆಲ್ಮೋಸ್ಟ್ ನಿಮಗೆ 5 to 6 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. 5 to 6 ಮಾರ್ಕ್ಸ್, 1 ಮಾರ್ಕ್ ವೇರಿ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಚಾಪ್ಟರ್ಗಳಲ್ಲಿ ವೇರಿ ಆಗುತ್ತೆ ಅದು. ಓಕೆ, ಸೊ 5 to 6 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂದರೆ ಹಾಗಿದ್ರೆ ಅವರು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳನ್ನು ಕೇಳಬಹುದು, ಇಲ್ಲ ಡೈರೆಕ್ಟಾಗಿ 4 ಮಾರ್ಕ್ಗೆ ಒಂದು ಕ್ವಶನ್ನು, 1 ಮಾರ್ಕಲ್ಲಿ ಒಂದು ಕ್ವಶನನ್ನು ಕೇಳಬಹುದು 5 ಮಾರ್ಕ್ಗಾದರೆ. ಸೊ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಒಂದಿರಬಹುದು, ಇಲ್ಲ 4 ಮಾರ್ಕಲ್ಲಿ ಒಂದಿರ್ಬೋದು, 3 ಮಾರ್ಕಲ್ಲಿ ಒಂದಿರ್ಬೋದು, ಈ ಥರ. ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ಈ ಟಾಪಿಕ್ಗಳನ್ನು ತಿಳ್ಕೊಂಡಿದ್ದೀರಾ, ಸ್ಟಡಿ ಮಾಡಿದ್ದೀರಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪ್ರಾಸೆಸ್ ಆಫ್ ಡೈಜೆಷನ್ ಇನ್ ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಅಷ್ಟು ಕ್ವಶನ್ನು. ಸ್ಟಮಕಲ್ಲಿ ಮತ್ತು ಇಂಟೆಸ್ಟೈನಲ್ಲಿ ಯಾವ ಥರ ಡೈಜೆಷನ್ ಆಗುತ್ತೆ, ಯಾವ ಎಂಜೈಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ, ಮತ್ತು ಯಾವ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ, ಯಾವ ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸಿಂದ. ಸೊ ವೈ ದ ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಮನ್ಲಿ ನೋನ್ ಆಸ್ ದ ಕಂಪ್ಲೀಟ್ ಡೈಜೆಷನ್ ಸೆಂಟರ್ ಅಥವಾ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್, ಯಾಕೆ ಆ ಥರ ಕರೀತಾರೆ? ಸೊ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಓದಿದ್ದೀರಾ ಅಲ್ಲ, ಚೆಕ್ ಮಾಡ್ಕೊಂಬಿಡಿ. ಸೊ ಟಿಕ್ ಮಾಡ್ಕೊಳ್ತಾ ಇರಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಇವಾಗ ರೈಟ್ ನಾವು. ಸೊ ಓದಿದ್ದೀನಿ, ಇಲ್ಲ ಅಕಸ್ಮಾತ್ ಓದಿಲ್ಲ ಅಂತ ಹೇಳ್ತಾರೆ, ರೈಟ್ ಅವೇ ನೀವು ಅದನ್ನು ಒಂದು ಬಾರಿ ಜಸ್ಟ್ 5 ಮಿನಿಟ್ಸಲ್ಲಿ ಅದನ್ನು ಒಂದು ಪ್ಯಾರಾಗ್ರಾಫ್ ಇದೆ ನೋಡ್ಕೊಂಬಿಡ್ಬೋದು. ನೆಕ್ಸ್ಟು ಮೋಡ್ ಆಫ್ ರೆಸ್ಪಿರೇಷನ್. ಸೊ ಕ್ವಾಂಟಿಟೇಟಿವ್ ಈಕ್ವೇಷನನ್ನು ಕೇಳ್ತಾರೆ. ಅಂದರೆ ಗ್ಲೂಕೋಸ್ ಇದೆ, 6 carbon organic molecule gives rise to 3 carbon organic molecule called pyruvate in the cytoplasm. And in the case of aerobic respiration, in the presence of oxygen inside the mitochondria ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ ರಿಲೀಸ್ ಆಗುತ್ತೆ. ಎನೇರೋಬಿಕಲ್ಲಿ ಏನಾಗುತ್ತೆ, ಸೊ ಅಲ್ಲಿ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಲೆಸ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಅಕರ್ಸ್ ಇನ್ ಮಸಲಲ್ಲಿ ಆಗುತ್ತೆ. ಸೊ ಈ ಥರ ಮೋಡ್ ಆಫ್ ರೆಸ್ಪಿರೇಷನ್ ಸ್ಟಡಿ ಮಾಡಿದ್ರೆ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕ್ವಶನ್ ಕೂಡ ಕೇಳಬಹುದು. ಯಾವ ಥರ? ಸೊ ಬ್ರೀದಿಂಗ್ ರೇಟ್ ಈಸ್ ಫಾಸ್ಟರ್ ಇನ್ ದ ಕೇಸ್ ಆಫ್ ಫಿಶಸ್ ವೆನ್ ಕಂಪೇರ್ ಟು ಟೆರೆಸ್ಟ್ರಿಯಲ್ ಅನಿಮಲ್ಸ್, ವೈ ಅಂತ ಕೇಳಬಹುದು. ಅವಾಗ ನಿಮಗೆ ಗೊತ್ತಿರಬೇಕು ಡಿಸಾಲ್ವ್ಡ್ ಆಕ್ಸಿಜನ್ ಮತ್ತು ಫ್ರೀ ಆಕ್ಸಿಜನ್ ಬಗ್ಗೆ ಯಾವ ಥರ ಬರೀಬೇಕು ಅಂತ. ಸೊ ಇದು ಓದಿದ್ದೀರಾ ಅಲ್ಲ? ನೆಕ್ಸ್ಟು ಡಬಲ್ ಸರ್ಕ್ಯುಲೇಷನ್ ಆ್ಯಂಡ್ ಇಟ್ಸ್ ಅಡ್ವಾಂಟೇಜಸ್. ಲಾಸ್ಟ್ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡುವಾಗ ಈ ಕ್ವಶನ್ ರಿಪೀಟ್ ಆಗಿತ್ತು. ಅಕಸ್ಮಾತ್ ಓದಿಲ್ಲ ಅಂದರೆ ಓದ್ಕೊಂಬಿಡಿ. ಡಬಲ್ ಸರ್ಕ್ಯುಲೇಷನ್ ಯಾಕೆ ಇಂಪಾರ್ಟೆಂಟು? ಇಟ್ ಇಸ್ ವೆರಿ ಯೂಸ್ಫುಲ್ ಟು ಸೆಪರೇಟ್ ದ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಡಿಆಕ್ಸಿನೇಟೆಡ್ ಬ್ಲಡ್ ಆ್ಯಂಡ್ ಆಲ್ಸೋ ವೆರಿ ಯೂಸ್ಫುಲ್ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್. ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಸಪ್ಲೈಸ್ ದ ಆಕ್ಸಿಜನ್ ಎಫಿಷಿಯೆಂಟ್ಲಿ ಟು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಆಕ್ಸಿಜನನ್ನು ಎಫಿಷಿಯೆಂಟ್ ಆಗಿ ಸಪ್ಲೈ ಮಾಡೋದಕ್ಕೆ ಈ ಡಬಲ್ ಸರ್ಕ್ಯುಲೇಷನ್ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಆ ಥರ ಕ್ವಶನ್ಗಳು ಕೇಳ್ಬೋದು. ಈವೆಂಟ್ಸ್ ಆಫ್ ಫೋಟೋಸಿಂಥಸಿಸ್ ಟೆಕ್ಸ್ಟ್ ಬುಕ್ಕಿನಲ್ಲಿ 3 ಕೊಟ್ಟಿದ್ದಾರೆ, ಅದನ್ನು ನಾವು 4 ಅಂತ ಡಿವೈಡ್ ಮಾಡ್ತೀವಿ. ಕೊನೆಯದು ವೇರ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಇಂಟು ಕಾರ್ಬೋಹೈಡ್ರೇಟ್ ಅಂತ ಬರೀತೀವಿ. ನೆನಪಿದೆಯಾ ನಿಮಗೆ? ಕ್ಲೋರೋಫಿಲ್ ಟ್ರ್ಯಾಪ್ ಮಾಡುತ್ತೆ. ಮತ್ತು ನಂತರ ಅಂದರೆ ಲೈಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ, ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಈ ಥರ 4 ಈವೆಂಟ್ಸ್ಗಳಿದೆ. ಅದು ಮತ್ತು ಈಕ್ವೇಷನ್ ನೋಡ್ಕೊಂಬಿಡಿ ಫೋಟೋಸಿಂಥೆಸಿಸ್ದು. ಅದಾದಮೇಲೆ ಟ್ರಾನ್ಸ್ಲೊಕೇಶನ್ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇನ್ ಪ್ಲಾಂಟ್ ವಿತ್ ದ ಹೆಲ್ಪ್ ಆಫ್ ಫ್ಲೋಯಮ್. ಫ್ಲೋಯಮಲ್ಲಿ ಸ್ಯೂ ಟ್ಯೂಬ್ಸ್ ಮತ್ತು ಕಂಪ್ಯಾನಿಯನ್ ಸೆಲ್ಸ್ಗಳಿರುತ್ತೆ. ಹೇಗೆ ಅದು ಫುಡ್ಡನ್ನು ಟ್ರಾನ್ಸ್ಲೊಕೇಟ್ ಮಾಡುತ್ತೆ ಬೈ ಡೈರೆಕ್ಷನಲ್ಲಿ ಅಂತ ಗೊತ್ತಿರಬೇಕು. ನಂತರ ಎಕ್ಸ್ಕ್ರೀಷನ್ ಸ್ಟ್ರಾಟಜಿ ಇನ್ ಪ್ಲಾಂಟ್ಸ್, ಕೊನೆಯಲ್ಲಿ ಹೌ ದೇ ಆರ್ ರಿಮೂವಿಂಗ್ ದ ವೇಸ್ಟೇಜಸ್.
ಕೊನೆ ಪ್ಯಾರಾಗ್ರಾಫ್ ಇರ್ಬೋದು, ಒಬ್ಸರ್ವ್ ಮಾಡಿರ್ತೀರಾ ನೀವು. ಲೀವ್ಸ್ಗಳ ಮುಖಾಂತರ, ವ್ಯಾಕ್ಯೂಲ್ಸ್ಗಳಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರ ಮುಖಾಂತರ, ಸೊ ಲೀವ್ಸ್ಗಳನ್ನು ಫಾಲ್ ಆಫ್ ಮಾಡೋದ್ರ ಮುಖಾಂತರ, ಸೊ ಅದೇ ರೀತಿಯಲ್ಲಿ ರೆಸಿನ್ಸ್ ಮತ್ತು ಗಮ್ಸ್ಗಳ ಮುಖಾಂತರ, ಆ್ಯಂಡ್ ಆಲ್ಸೋ ದೇ ಆರ್ ರಿಮೂವಿಂಗ್ ದ ವೇಸ್ಟ್ ಇನ್ ಟು ದ ಸಾಯಿಲ್ ಥ್ರೂ ದ ರೂಟ್ಸ್. ಸೊ ಈ ಥರ ಕೆಲವು ಕಾನ್ಸೆಪ್ಟ್ಗಳಿದೆ, ನೋಡಿರ್ಬೋದು. ಝೈಲಮ್ ಮತ್ತು ಫ್ಲೋಯಮ್ ಡಿಫ್ರೆನ್ಸನ್ನು 2 to 3 ಮಾರ್ಕ್ಗೆ ಕೇಳ್ತಾರೆ. ದ್ಯಾಟ್ ವಾಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದ ಚಾಪ್ಟರ್, ಲೈಫ್ ಪ್ರಾಸೆಸಸ್. ಇದ್ರ ಜೊತೆಗೆ ಕೆಲವು ಡಯಾಗ್ರಾಮ್ಸ್ಗಳಿದೆ, ಪ್ರಾಕ್ಟೀಸ್ ಮಾಡಿದ್ದೀರಲ್ಲ. ಸೊ ಯಾವುದದು? ಸೊ ಇದನ್ನು ಕೂಡ ಬರೆದು ತೋರಿಸಿದ್ದೆ ನಾನು ನಿಮಗೆ. ಸೊ ಮೇ ಬಿ 4 ಮಾರ್ಕ್ಗೆ ಈ ಡಯಾಗ್ರಾಮ್ನ ಕೇಳ್ಬೋದು. ದಟ್ ಈಸ್ ಕಾಲ್ಡ್ ಹ್ಯೂಮನ್ ಹಾರ್ಟ್. ಹ್ಯೂಮನ್ ಹಾರ್ಟ್ ಇದೇ ಥರ ಬರಿಬೇಕು ಅಂತ ಏನಿಲ್ಲ, ಇದು ಸ್ಕಿಮ್ಯಾಟಿಕ್, ಡಯಾಗ್ರಾಮ್ಯಾಟಿಕ್ ಕೂಡ ಆಗುತ್ತೆ. ಬಟ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಅವರು ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಜಸ್ಟ್ ಓಪನಿಂಗ್ ಇಟ್ ಆ್ಯಂಡ್ ಶೋಯಿಂಗ್ ಹೌ ದಟ್ ಬ್ಲಡ್ ಮೂವ್ಸ್ ಇನ್ ಆ್ಯಂಡ್ ಔಟ್ ಅಂತ ತೋರಿಸ್ತಾ ಇದ್ದಾರೆ. ಸೊ ನಾನು ಕೂಡ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಡಿಸ್ಕಸ್ ಮಾಡುವಾಗ ಹೇಳಿದೆ ಹೇಗೆ ಬರೀಬೇಕು ಅಂತ ಹೇಳ್ಬಿಟ್ಟು. ಸೊ 4 ಮಾರ್ಕ್ಗೆ ತುಂಬ ರೇರ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಎಲಿಮೆಂಟ್ರಿ ಕೆನಲ್ ಅನ್ನು ಕೂಡ ಕೇಳ್ತಾರೆ. ಡಯಾಗ್ರಾಮ್ ಯಾಕೆ ತುಂಬ ರೇರ್ ಕೇಳ್ತಾರೆ ಸರ್ ಅದು ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ಆಸ್ಕಿಂಗ್ ದ ಥಿಯರಿಟಿಕಲ್ ಕ್ವಶನ್ ಇಯರ್, ಡಿಸ್ಕ್ರಿಪ್ಟಿವ್ ಕ್ವಶನ್ ಕೇಳ್ತಾರೆ. ಸೊ ಹಾಗಾಗಿ ಡಯಾಗ್ರಾಮ್ ಕೇಳಿಬಿಟ್ರೆ ಅದೇ ಟಾಪಿಕಲ್ಲಿ 2 ಕ್ವಶನ್ ಕೇಳೋಕ್ಕಾಗಲ್ಲ. ಸೊ ದಟ್ಸ್ ವೈ ವೆರಿ ರೇರ್. ಬಟ್ ಇಫ್ ದೇ ಆಸ್ಕ್ ಯು ಆರ್ ಏಬಲ್ ಟು ರೈಟ್, ಐ ಗೆಸ್. ಯಾಕೆಂದರೆ 6th ಸ್ಟ್ಯಾಂಡರ್ಡಿಂದನೂ ಕೂಡ ಬರಿತಾನೇ ಬಂದಿದ್ದೀರ ಆ ಡಯಾಗ್ರಾಮನ್ನು. ಅದೇ ರೀತಿಯಲ್ಲಿ ಸ್ಟೊಮ್ಯಾಟಲ್ ಡಯಾಗ್ರಾಮ್ 1 ಮಾರ್ಕ್ಗೆ 2 ಮಾರ್ಕ್ಗೆಲ್ಲ ಕೇಳಿಬಿಡ್ತಾರೆ ಇದನ್ನು. ಓಕೆ, ಸೊ ಬಿಕಾಸ್ ಇಟ್ಸ್ ಅ ವೆರಿ ಸಿಂಪಲ್ ಡಯಾಗ್ರಾಮ್ ವೇರ್ ಯು ಆರ್ ರೈಟಿಂಗ್ 2 ಬೀನ್ ಶೇಪ್ಡ್ ಸೆಲ್ಸ್, ಗಾಡ್ ಸೆಲ್ಸ್ ಆ್ಯಂಡ್ ಸ್ಟೊಮ್ಯಾಟಲ್ ಪೋರ್. ಒಳಭಾಗದಲ್ಲಿ ಗಾಡ್ ಸೆಲ್ನ ಒಳಭಾಗದಲ್ಲಿ ಕ್ಲೋರೋಪ್ಲಾಸ್ಟ್ ನ್ಯೂಕ್ಲಿಯಸ್, ಹೊರಭಾಗದಲ್ಲಿ ಸಬ್ಸಿಡರಿ ಸೆಲ್ಸ್ ಬರೀತೀರಾ ಅಷ್ಟೇ. ಇನ್ನು ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್, ಕಾಮನ್ ಆಗಿ 2 ಕಿಡ್ನಿ, 2 ಯುರೇಟರ್, 1 ಯುರೇತ್ರ ಆ್ಯಂಡ್ ಯೂರಿನರಿ ಬ್ಲಾಡರ್. ಇಷ್ಟು ಸ್ಟ್ರಕ್ಚರ್ ಬರೆದ್ರೆ ಅಲ್ಲಿಗೆ ಕಾಮನ್ ಆಗಿ ಏನಾಗುತ್ತೆ, ಅದು ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ ಆಗುತ್ತೆ. ಫಂಕ್ಷನಲ್ ಯೂನಿಟ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್ ನೆಫ್ರಾನ್ ಕೂಡ ಕೇಳಬಹುದು, ಪ್ರಾಕ್ಟೀಸ್ ಮಾಡಿರಿ. ಇದು ಕೂಡ ನಾವು ಬರೆದು ಪ್ರಾಕ್ಟೀಸ್ ಮಾಡಿದ್ದೀರಾ. ಓಕೆನಾ? ಸೊ ಟೋಟಲ್ ಆಗಿ ಈ ಚಾಪ್ಟರಿಂದ 5 to 6 ಮಾರ್ಕ್ಸ್ಗೆ ಕೇಳಿದ್ರೆ 5 to 6 ಮಾರ್ಕ್ಸನ್ನು ಕೂಡ ನೀವು ತಗೋಬಹುದು. ಓಕೆ, ಅಲ್ಲಿಗೆ ಈಸಿ ಆಗಿದೆ ಅಂತ ಆಯಿತು. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋದರೆ, ಹಿಯರ್ ಇಟ್ ಈಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಅಗೇನ್ ಫ್ರಮ್ ದಿಸ್ ಚಾಪ್ಟರ್, ಈ ಚಾಪ್ಟರಿಂದನೂ ಕೂಡ ನೀವು 5 to 6 ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲದಕ್ಕೂ ಈಗ ಬರಿತೀನಿ ನಾನು, ಯಾಕೆಂದರೆ 1 ಮಾರ್ಕ್ ಯಾವಾಗಲೂ ವೇರಿ ಆಗತ್ತೆ. ಅದು ನಿಮ್ಮ ಬ್ಲೂ ಪ್ರಿಂಟಲ್ಲಿ 5 ಕೊಟ್ಟಿರ್ಬೋದು, 6 ಕೊಟ್ಟಿರ್ಬೋದು. 1 ಮಾರ್ಕ್ ವೇರಿ ಆಗಿಬಿಡುತ್ತೆ, ಹೇಳೋಕ್ಕೂ ಆಗಲ್ಲ ಅದು. ಸೊ ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರಲ್ಲಿ ಅನಿಮಲ್ಸಲ್ಲಿ ಮತ್ತು ಪ್ಲಾಂಟ್ಸಲ್ಲಿ ಹೇಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇರುತ್ತೆ ಅಂತ ಓದ್ಕೊಳ್ತೀವಿ. ಸೊ ದಟ್ ಬಿಗಿನ್ಸ್ ವಿತ್ ನ್ಯೂರಾನ್ ಆ್ಯಂಡ್ ಬ್ರೈನ್. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಕೆಲವು ಹಾರ್ಮೋನ್ಸ್ಗಳಿರುತ್ತೆ ಪ್ಲಾಂಟ್ಸಲ್ಲಿ ಮತ್ತು ಅನಿಮಲ್ಸ್ಗಳಲ್ಲಿ, ಅದ್ರ ಬಗ್ಗೆ. ಸೊ ಹಾಗಾಗಿ ಸ್ಟ್ರಕ್ಚರ್ ಆಫ್ ನ್ಯೂರಾನಿಂದ 2 ಮಾರ್ಕ್ಗೆ 1 ಮಾರ್ಕ್ಗೆ ಕೇಳಬಹುದು ಡಯಾಗ್ರಾಮನ್ನು, ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಪಾರ್ಟ್ಸ್ ಆಫ್ ಬ್ರೈನ್ ಮತ್ತು ಫಂಕ್ಷನ್ಸ್ಗಳು, ಬ್ರೈನ್ನ ಎಲ್ಲ ಪಾರ್ಟ್ಗಳು, ಅಂದರೆ ಅದು ಸೆರೆಬ್ರಮ್. ಸೊ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಕ್ರೇನಿಯಮ್, ಸ್ಕಲ್, ಮೆನಿಂಜಸ್ ಅಂತ ಹೇಳ್ತೀವಿ. 3 ಲೇಯರ್ಸ್ಗಳು ಕೂಡ ಇರುತ್ತೆ ಅದರಲ್ಲಿ. ಅದಾದಮೇಲೆ ಮಿಡ್ ಬ್ರೈನು, ಹೈಂಡ್ ಬ್ರೈನಲ್ಲಿ ಪಾನ್ಸ್ ಫೆರೋಲಿ, ಮೆಡುಲಾ ಆಬ್ಲಾಂಗೇಟಾ, ಸೆರೆಬೆಲ್ಲಮ್ ಇರುತ್ತೆ. ಸ್ಪೈನಲ್ ಕಾರ್ಡ್, ದಟ್ ಈಸ್ ದ ಕಂಟಿನ್ಯೂಷನ್ ಆಫ್ ದ ಮೆಡುಲಾ ಆಬ್ಲಾಂಗೇಟಾ ಅಂತ ಹೇಳ್ತೀವಿ. ಪಿಟ್ಯುಟರಿ ಗ್ಲ್ಯಾಂಡ್, ಹೈಪೋಥ್ಯಾಲಮಸ್, ಆ್ಯಂಡ್ ದಿಸ್ ಕಂಪ್ಲೀಟ್ ಪೋರ್ಷನ್ ಇಸ್ ದ ಸೆರೆಬ್ರಮ್ ಇನ್ಕ್ಲೂಡೆಡ್ ಫೋರ್ ಬ್ರೈನ್. ಸೊ ಅಲ್ಲಿಗೆ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇ ಆಸ್ ಫಾರ್ 4 ಮಾರ್ಕ್ಗೆ ಕೇಳಬಹುದು ಈ ಡಯಾಗ್ರಾಮ್ನ. ಇದು ಕೇಳಿದ್ರೆ 2 ಮಾರ್ಕ್ಗೆ ಕೇಳ್ತಾರೆ, 2 ಮಾರ್ಕ್ಗೆ ಈ ಡಯಾಗ್ರಾಮ್. ಸೊ ಎಲ್ಲ ಬಾಡಿ ಅಂದರೆ ಬ್ರೈನ್ನ ಪಾರ್ಟ್ಸ್ಗಳು, ಅವುಗಳ ಫಂಕ್ಷನ್ಸ್ಗಳು ಹೇಳಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಈಗ ಪಾನ್ಸ್ ಫೆರೋಲಿ ಏನು ಕೆಲಸ ಮಾಡುತ್ತೆ ಸರ್? ಇನ್ವಾಲಂಟ್ರಿ ಆ್ಯಕ್ಷನ್ಸ್, ಎಸ್ಪೆಷಲಿ ಬ್ರೀದಿಂಗನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇನ್ನು ಮೆಡುಲಾ ಆಬ್ಲಾಂಗೇಟಾ ಏನು ಮಾಡುತ್ತೆ? ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದು ಸಲೈವೇಷನ್, ವಾಮಿಟಿಂಗ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಟಿವಿಟಿ, ರೆಸ್ಪಿರೇಷನ್, ಇದೆಲ್ಲ ಕಂಟ್ರೋಲ್ ಮಾಡುತ್ತೆ. ಇನ್ನು ಸೆರೆಬೆಲ್ಲಮ್ ಬಂದು ಬಾಡಿ ಪೋಸ್ಚರು, ಜೆಸ್ಚರು, ವಾಕಿಂಗ್ ಮಾಡುವಾಗ ಬಾಡಿ ಬ್ಯಾಲೆನ್ಸನ್ನು ಮಾಡುತ್ತೆ. ಓಕೆ, ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಸೊ ಬ್ರೈನ್ ಪಾರ್ಟ್ಸ್ ಮತ್ತು ಫಂಕ್ಷನ್ಸ್ ಓದಿದ್ದೀರಾ. ರಿಫ್ಲೆಕ್ಸ್ ಆ್ಯಕ್ಷನ್ ಮತ್ತು ರಿಫ್ಲೆಕ್ಸ್ ಆರ್ಕ್. ರಿಫ್ಲೆಕ್ಸ್ ಆ್ಯಕ್ಷನ್, ಸಡನ್, ಇಮ್ಮಿಡಿಯೇಟ್, ಇನ್ವಾಲಂಟರಿ ಆ್ಯಕ್ಷನ್ ಟುವರ್ಡ್ಸ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಆರ್ ಸ್ಟಿಮ್ಯುಲಿ. ಓಕೆ, ಆ ಒಂದು ರೆಸ್ಪಾನ್ಸ್ಗೆ ನಾವೇನಂತ ಹೇಳ್ತೀವಿ? ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಆರ್ಕ್, ದ ಪಾತ್ವೇ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ದ ನರ್ವ್ ಇಂಪಲ್ಸ್. ಆ ನರ್ವ್ ಇಂಪಲ್ಸ್ ಹೋಗೋ ಪಾತ್ವೇ ಇದೆಯಲ್ಲ, ಅದು ರಿಫ್ಲೆಕ್ಸ್ ಆರ್ಕ್. 5 ಕಾಂಪೊನೆಂಟ್ಗಳು: ರೆಸೆಪ್ಟಾರ್ಸ್, ಸೆನ್ಸರಿ ನ್ಯೂರಾನ್, ರಿಲೇ ನ್ಯೂರಾನ್, ಮೋಟಾರ್ ನ್ಯೂರಾನ್ ಆ್ಯಂಡ್ ಎಫೆಕ್ಟಾರ್. ಸೊ ಅದು ಯಾವುದಕ್ಕೆ ರಿಲೇಟೆಡ್ ಬೇಕಾದರೂ ಕೇಳ್ಬೋದು. ಆ 5 ಕಾಂಪೊನೆಂಟ್ಗಳನ್ನ ಬರೆದುಬಿಡಿ ರಿಫ್ಲೆಕ್ಸ್ ಆರ್ಕಲ್ಲಿ. 2 to 3 ಮಾರ್ಕ್ಗೆ, 4 ಮಾರ್ಕ್ಗೆ ಕೇಳಿದಾಗ. ಟ್ರಾಪಿಸಮ್ ಇನ್ ಪ್ಲಾಂಟ್ಸ್ ಮೋಸ್ಟ್ ಆಗಿ ಅವ್ರು ಏನು ಮಾಡ್ತಾರೆ ಅಂದರೆ ಥಿಗ್ಮೋಟ್ರಾಪಿಸಮ್ ಕೇಳ್ತಾರೆ, ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಮಿಮೋಸಾ ಪುಡಿಕಾ.
that is commonly known as a touch me not plant, and also the climber, creeper, once they touch the object. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಓದ್ಕೊಂಡಿರ್ಬೇಕು. ಟ್ರಾಪಿಸಮ್, ದ ಮೂವ್ಮೆಂಟ್ ದೇ ಆರ್ ಶೋಯಿಂಗ್ ಟುವರ್ಡ್ಸ್ ದ ಸ್ಟಿಮ್ಯುಲಿ. ನೆಕ್ಸ್ಟ್ ಅಗೈನ್ ಫೈಟೋ ಹಾರ್ಮೋನ್ಸ್ ಎನಿ ಟೂ ಕೇಳ್ತಾರೆ. ಅಂದ್ರೆ ಎನಿ ಟೂ ಓದ್ಕೋಬೇಕು ಅಂತ ಅಲ್ಲ, ನೀವು 5 ಓದ್ಕೊಂಡಿರ್ಬೇಕು. 5ರಲ್ಲಿ ಯಾವ್ದಾದ್ರು 2 ಕೇಳ್ತಾರೆ. ಎಕ್ಸಾಂಪಲ್, ಇದರಲ್ಲಿ 5 ಯಾವ್ಯಾವುದು ಸರ್? 2 ಗ್ರೂಪ್ಗಳಿದೆ. ಸೊ ಪ್ಲಾಂಟ್ ಗ್ರೋತ್ ಪ್ರಮೋಟರ್, ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್. ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಲ್ಲಿ ಆಕ್ಸಿನ್ಸ್, ಜಿಬ್ಬರ್ಲಿನ್ಸ್ ಅಂಡ್ ಸೈಟೋಕೈನಿನ್. ಓಕೆ, ಇವು 3 ಕೂಡ ಪ್ರಮೋಟ್ ಮಾಡುತ್ತೆ. ಈಥೈಲಿನ್ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿಲ್ಲ. ಆಬ್ಸಿಸಿಕ್ ಆಸಿಡ್ ಮತ್ತೆ ಈಥೈಲಿನ್ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್, ಅದು ಸ್ವಲ್ಪ ಇನ್ಹಿಬಿಟ್ ಮಾಡುತ್ತೆ ಪ್ಲಾಂಟ್ ಗ್ರೋತ್ ಅನ್ನ. ಓಕೆ, ಸೊ ಅವೆರಡು ಕೂಡ ವಿಲ್ಟಿಂಗ್ ಆಫ್ ಲೀವ್ಸ್ ಅಲ್ಲಿ ಆಗ್ಬಹುದು, ಅದೆಲ್ಲ ಆಬ್ಸಿಸಿಕ್ ಆಸಿಡ್ ನ ಫಂಕ್ಷನ್ ಆಗಿರುತ್ತೆ. ಹಾರ್ಮೋನ್ಸ್ ಇನ್ ಅನಿಮಲ್ಸ್ ಎನಿ 2 or 3 ಕೇಳ್ತಾರೆ. ದೇರ್ ಆರ್ ಮೆನಿ ಹಾರ್ಮೋನ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿದೆ ನಮ್ಮ ಬಾಡಿಯಲ್ಲಿ. ಯಾವುದಾದ್ರೂ 2 ಹಾರ್ಮೋನ್ಸ್ಗಳನ್ನ ಕೊಟ್ಬಿಟ್ಟು ಅದ್ರ ಫಂಕ್ಷನ್ ಬರೀರಿ ಅಂತ ಕೇಳ್ತಾರೆ. ಇಟ್ ಈಸ್ ಕಂಪಲ್ಸರಿ. ಎನಿ 2 ಅಂದರೆ ಇವೆರಡೂ ಕೇಳಬೇಕು ಒಟ್ಟಿಗೆ ಅಂತೇನಿಲ್ಲ. ಎನಿ 2 ಹಾರ್ಮೋನ್ಸ್ ಆಫ್ ಪ್ಲಾಂಟ್, ಎನಿ 2 ಹಾರ್ಮೋನ್ಸ್ ಆಫ್ ಅನಿಮಲ್ಸ್ ದೇ ಮೇ ಆಸ್ಕ್, ಕೇಳ್ತಾರೆ. ಓಕೆ, ಸೊ ಹಾಗಾಗಿ ಇದರಲ್ಲಿ ಗ್ರೋತ್ ಹಾರ್ಮೋನ್ ಕೆಲಸ ಏನು, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಕೆಲಸ ಏನು, FSH, LH, ಪ್ರೊಲ್ಯಾಕ್ಟಿನ್, ವ್ಯಾಸೋಪ್ರೆಸಿನ್, ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಟೆಕ್ಸ್ಟ್ ಬುಕ್ಕಿನಲ್ಲಿ ಇರೋದೇ ಮಾತ್ರ ಕೇಳ್ತಾರೆ, ಏನು ಕೇಳಕ್ಕೆ ಹೋಗಲ್ಲ ಎಕ್ಸ್ಟ್ರಾ. ಸೊ ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ. ಮತ್ತು ಡಯಾಗ್ರಾಮ್ಸ್ಗಳು. ದಿಸ್ ಈಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಓದಿದ್ದೀರಾ ಅಲ್ಲ? ಇದು ಬಿಟ್ಟು ಆಲ್ಮೋಸ್ಟ್ ಬೇರೆ ಕಡೆಯಿಂದ ಕೇಳೋದಕ್ಕೆ ಚಾನ್ಸೇ ಇಲ್ಲ. ಆಲ್ಮೋಸ್ಟ್ ಇದನ್ನೇ ಕೇಳ್ತಾರೆ ಕೂಡ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಬಂದರೆ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಹೇಗೆ ರೀಪ್ರೊಡ್ಯೂಸ್ ಮಾಡುತ್ತೆ ಆರ್ಗ್ಯಾನಿಸಮ್ಸ್ಗಳು. ಸ್ವಲ್ಪ ಕಾನ್ಸೆಪ್ಟ್ ಮತ್ತು ಚಾಪ್ಟರು ಹ್ಯೂಜ್ ಅಂತ ಅನಿಸಿದ್ರು, ಇಂಟ್ರೆಸ್ಟಿಂಗ್ ಮತ್ತು ಸಿಂಪಲ್ ಆಗಿರೋದ್ರಿಂದ ನಾವು ಈಸಿಯಾಗಿ ಗೆಸ್ ಮಾಡಿಬಿಡ್ಬೋದು ಏನು ಕೇಳ್ತಾರೆ ಅಂತ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಆಗ್ಬೋದು ಅಥವಾ 1 ಮಾರ್ಕಲ್ಲಿ ಕ್ವಶನ್ ಆದರೂ ಆಗಿರಬಹುದು. ಇದನ್ನು ಕೇಳ್ತಾರೆ. ಮೋಡ್ ಆಫ್ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಮತ್ತು ಎಕ್ಸಾಂಪಲ್ಸ್. ದೇರ್ ಆರ್ ಮೆನಿ ಫ್ರಮ್ ದ ಬಿಗಿನಿಂಗ್ ಆಫ್ ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್ ಕೇಳಿರ್ಬೋದು ನೀವು. ಪ್ಲಾಸ್ಮೋಡಿಯಮಲ್ಲಿ, ಬ್ಯಾಕ್ಟೀರಿಯಾದಲ್ಲಿ, ಲೆಶ್ಮೇನಿಯಾದಲ್ಲಿ ಯಾವ ಥರ ಆಗುತ್ತೆ. ಸ್ಪೋರ್ ಫಾರ್ಮೇಷನ್, ರೀಜನರೇಷನ್, ಫ್ರಾಗ್ಮೆಂಟೇಷನ್, ಅದೇ ರೀತಿಯಲ್ಲಿ ಯಾವುದು ವೆಜಿಟೇಟಿವ್ ಪ್ರಾಪಗೇಷನ್ ಕೇಳಿದಿರಲ್ಲ. ಇಷ್ಟರಲ್ಲಿ ಯಾವುದಾದ್ರೂ 1 ಅಥವಾ 2 ಕೊಟ್ಬಿಟ್ಟು ಎಕ್ಸಾಂಪಲ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ರೀಜನರೇಷನ್ ಇನ್ ಪ್ಲೆನೇರಿಯಾ, ಎಕ್ಸ್ಪ್ಲೈನ್ ಮಾಡಿ ಪ್ಲೆನೇರಿಯಾದಲ್ಲಿ ಯಾವ ಥರ ಆಗುತ್ತೆ. ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫ್ರಾಗ್ಮೆಂಟೇಷನ್ ಇನ್ ದ ಕೇಸ್ ಆಫ್ ಸ್ಪೈರೋಗೈರಾ, ಸ್ಪೋರ್ ಫಾರ್ಮೇಷನ್ ಇನ್ ದ ಕೇಸ್ ಆಫ್ ರೈಸೋಪಸ್. ಬರೆಯೋಫಿಲಮ್ ಅಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್. ವೆಜಿಟೇಟಿವ್ ಪ್ರಾಪಗೇಷನ್ 2 ಎಕ್ಸಾಂಪಲ್ ಕೊಡಿ ಅಥವಾ ಅಡ್ವಾಂಟೇಜಸ್ ಬರೀರಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಿತೌಟ್ ಸೀಡ್ಸ್ ವಿ ಆರ್ ಗ್ರೋಯಿಂಗ್ ಎ ಪ್ಲಾಂಟ್. ಸೀಡ್ಸ್ ಇರೋದಿಲ್ಲ, ವೆರಿ ಶಾರ್ಟ್ ಲೈಫ್ ಸ್ಪ್ಯಾನ್ ಇರುತ್ತೆ, ಬೇಗ ಬೆಳಿತೀವಿ ನಾವು. ಯಾಕೆಂದರೆ ಸೀಡು ಅದು ಜರ್ಮಿನೇಟ್ ಆಗಿ ಬೆಳೆಯೋದಕ್ಕೆ ಡೈರೆಕ್ಟ್ ಆಗಿ ನೀವು ಸ್ಟೆಮ್ಮನ್ನೇ ನೆಡ್ಬಿಡೋದು. ಈ ಥರ ಎಕನಾಮಿಕಲಿ, ಕಮರ್ಷಿಯಲಿ ತುಂಬ ಯೂಸ್ಫುಲ್ ಆಗಿರುತ್ತೆ, ಬರಿಬೇಕು. ನೆಕ್ಸ್ಟು ಟೈಪ್ಸ್ ಆಫ್ ಪಾಲಿನೇಷನ್ ವಿತ್ ಎಕ್ಸಾಂಪಲ್. ಫೇಟ್ ಆಫ್ ಫ್ಲವರ್ ಪಾರ್ಟ್ಸ್ ಅಥವಾ ಪಾರ್ಟ್ಸ್ ಆಫ್ ಫ್ಲವರ್ ಆಫ್ಟರ್ ಪಾಲಿನೇಷನ್ ಆರ್ ಫರ್ಟಿಲೈಸೇಷನ್. CBSEಯಲ್ಲೂ ಕೂಡ ಕೇಳಿದ್ರಿ ಇದು. ಅಂದರೆ ಫರ್ಟಿಲೈಸೇಷನ್ ಆದಮೇಲೆ, ಪಾಲಿನೇಷನ್ ಆದಮೇಲೆ ಫ್ಲವರ್ ಕಂಡೀಷನ್ ಏನಾಗುತ್ತೆ. ಪಾಲಿನೇಷನ್ ಆದಮೇಲೆ ಎಲ್ಲ ಪಾರ್ಟ್ಸ್ಗಳು ಅಂದರೆ ಸೆಪಲ್ಸ್ ಆಗ್ಬೋದು, ಪೆಟಲ್ಸ್ ಆಗ್ಬೋದು, ಎಲ್ಲವೂ ಕೂಡ ಫಾಲ್ ಆಫ್ ಆಗಿಬಿಡುತ್ತೆ. ಈವನ್ ಸ್ಟೇಮನ್ ಆಲ್ಸೋ, ಸ್ಟೇಮನಲ್ಲಿ ಯಾವುದದು, ಸ್ಟೇಮನ್ಸ್ಗಳು ಕೂಡ. ಆದರೆ ಒನ್ಸ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಏನಾಗುತ್ತೆ, ದೆನ್ ಯು ನೀಡ್ ಟು ರೈಟ್ ದ ಓವ್ಯೂಲ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸೀಡ್ಸ್, ದ ಎಂಟೈರ್ ದ ಓವರಿ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಫ್ರೂಟ್. ಈ ಥರ ಬರಿಬೇಕಾಗುತ್ತೆ ನೀವು. ಓಕೆ, ಸೊ ಗ್ಯಾಮಿಟ್ಸ್ಗಳೇನಾಗುತ್ತೆ, ಝೈಗೋಟ್ ಆಗಿ ಫಾರ್ಮೇಷನ್ ಆಗುತ್ತೆ, ಅಂದರೆ ಒಳಭಾಗದಲ್ಲಿ ಎಂಬ್ರಿಯೋ ಫಾರ್ಮ್ ಆಗಬೇಕಲ್ಲ. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಪಾಲಿನೇಷನ್ ವಿತ್ ಎಕ್ಸಾಂಪಲ್ಸ್. ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್. ಎಕ್ಸಾಂಪಲ್ಸ್ಗಳು ತುಂಬ ಇದೆ, ಟೆಕ್ಸ್ಟ್ ಬುಕ್ಕಿನಲ್ಲಿ 2 ಕೊಟ್ಟಿರ್ತಾರೆ, ಅದನ್ನು ನೀವು ಬರೀತಾರೆ ಸಾಕು. ಫಂಕ್ಷನ್ಸ್ ಆಫ್ ಎನಿ 2 ಪಾರ್ಟ್ಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಹೇಳಿದ್ದಾರೆ ಅಲ್ವಾ. ಅಂದರೆ ಈಗ ಪ್ರೋಸ್ಟೇಟ್ ಗ್ಲ್ಯಾಂಡ್ ಫಂಕ್ಷನ್ ಏನು, ದೇ ಪ್ರೊಡ್ಯೂಸ್ ಫ್ಲೂಯಿಡ್, ಆಲ್ಕಲೈನ್ ಫ್ಲೂಯಿಡ್ ಅಂತ ಹೇಳ್ತೀವಿ, ದಟ್ ಫೆಸಿಲಿಟೇಟ್ಸ್ ದ ಈಸಿ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಸ್ಪರ್ಮ್, ಪ್ಯಾಸೇಜ್ಗೆ ಸಹಾಯ ಮಾಡುತ್ತೆ. ಟೆಸ್ಟಿಕಲ್ಸ್ದು ಫಂಕ್ಷನ್ ಏನು ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ದೇ ಆಕ್ಟ್ ಆಸ್ ಅ ಡ್ಯುಯಲ್ ಫಂಕ್ಷನ್ ಆರ್ಗನ್ ಬಿಕಾಸ್ ದೇ ಪ್ರೊಡ್ಯೂಸ್ ಸ್ಪರ್ಮ್ಸ್ ಆಸ್ ವೆಲ್ ಆಸ್ ಹಾರ್ಮೋನ್, ಅಂದರೆ ಟೆಸ್ಟಿಕ್ಯುಲರ್ ಹಾರ್ಮೋನ್ಸ್ಗಳು ಎರಡೂ ಕೂಡ, ಅಂದರೆ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಈ ಥರ ಫೀಮೇಲಲ್ಲಿ ಬಂದಾಗ ಯುಟರಸ್ ಫಂಕ್ಷನ್ ಏನು, ಯುರೇಟರ್ ಬೇರೆ, ಯುಟರಸ್ ಬೇರೆ, ಊಂಬ್ ಅಂತ ಹೇಳ್ತೀವಿ ಯುಟರಸ್ಸು. ಯುಟರಸ್ದು ಫಂಕ್ಷನ್ ಏನು, ಪ್ಲೆಸೆಂಟಾ ಫಂಕ್ಷನ್ ಏನು ಆಫ್ಟರ್ ದ ಫರ್ಟಿಲೈಸೇಷನು, ಪ್ಲೆಸೆಂಟಾ ಫಂಕ್ಷನ್ ಏನು, ಓವೆರಿ ಫಂಕ್ಷನ್ ಏನು, ಫಲೋಪಿಯನ್ ಟ್ಯೂಬ್ ಫಂಕ್ಷನ್ ಏನು, ದೇ ಯೂಸ್ ಟು ಟ್ರಾನ್ಸ್ಪೋರ್ಟ್ ದ ಓವಮ್ ಆರ್ ದ ಫರ್ಟಿಲೈಸ್ಡ್ ಎಗ್ ಟುವರ್ಡ್ಸ್ ದ ವೂಂಬ್ ಅಂತ ಹೇಳ್ತೀವಿ. ಈ ಥರ ನೆನ್ಪಿಟ್ಕೊಬೇಕು. ಎನಿ 2 ಪಾರ್ಟ್ಸ್ ಎಲ್ಲವನ್ನೂ ಪ್ರಾಕ್ಟೀಸ್ ಮಾಡಿರಬೇಕು. ಯಾವ್ದು ಕೇಳ್ತಾರೆ ನಮಗೇನು ಗೊತ್ತಿದೆ. ಓಕೆ, ಸೊ ಅಲ್ಲಿಗೆ ಪ್ರಾಕ್ಟೀಸ್ ಮಾಡಿದರೆ
ಪ್ರೋಸ್ಟೇಟ್ ಗ್ಲ್ಯಾಂಡ್ ಆಗ್ಬೋದು, ಸೆಮಿನಲ್ ವೆಸೈಕಲ್ ಆಗ್ಬೋದು, ಇಲ್ಲ ಮೇಲ್ ಕಾಪ್ಯುಲೇಟರಿ ಆರ್ಗನ್ ಪೆನಿಸ್ ಇನ್ಸೆಮಿನೇಷನ್ಗೆ ಸಹಾಯ ಮಾಡುತ್ತೆ. ಈ ಥರ ಪ್ಲೆಸೆಂಟಾ ಆ್ಯಂಡ್ ಇಟ್ಸ್ ಫಂಕ್ಷನ್. ಪ್ಲೆಸೆಂಟಾ ಹೇಗೆ ಫಾರ್ಮ್ ಆಗುತ್ತೆ? ಓಕೆ, ಒನ್ಸ್ ದ ಝೈಗೋಟ್ ಎಂಬೆಡೆಡ್ ಇನ್ ದ ಯುಟರಸ್ ಲೈನಿಂಗ್, ಸೊ ಅಲ್ಲೇನಾಗುತ್ತೆ, ಕಾರ್ಯಾನಿಕ್ ವಿಲ್ಲೈ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ಎ ಇಂಟಿಗ್ರೇಷನ್ ಆಫ್ ದಿಸ್ ಕಾರ್ಯಾನಿಕ್ ವಿಲ್ಲೈ ವಿತ್ ದ ಬ್ಲಡ್ ಆಫ್ ದ ಟಿಶ್ಯೂ, ಬ್ಲಡ್ ವೆಸಲ್ಸ್ ಆಫ್ ದ ಪ್ಲೆಸೆಂಟಾ ಅಲ್ಲ ಯುಟರಸ್. ಸೊ ಅವಾಗ ಏನಾಗುತ್ತೆ, ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ, ಪ್ಲೆಸೆಂಟಾ ಫಾರ್ಮ್ ಆಗುತ್ತೆ. And that is the functional unit present between the mother body and the fetus, which supplies the oxygen, nutrients, and removes the carbon dioxide and waste material. ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಂತ ಒಂದು ಚಿಕ್ಕದಾಗಿರೋ ಕಾನ್ಸೆಪ್ಟ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಏನು ಕೇಳ್ಬೋದು, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ಕೇಳಬಹುದು. ಅಂದರೆ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಓವ್ಯುಲೇಷನ್, ಇಂಪ್ಲಾಂಟೇಷನ್ನ ಪ್ರಿವೆಂಟ್ ಮಾಡೋದಾಗಬಹುದು. ಇಲ್ಲ ಸರ್ಜಿಕಲ್ ಮೆಥಡ್, ಟರ್ಮಿನಲ್ ಮೆಥಡ್, ಪರ್ಮನೆಂಟ್ ಮೆಥಡ್, ವೆಸೆಕ್ಟಮಿ, ಟ್ಯೂಬೆಕ್ಟಮಿ ಬಗ್ಗೆ ಕೇಳಬಹುದು. ಓದಿದ್ದೀರಾ ಅಲ್ವಾ? ಸೊ ಇದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರಲ್ಲಿ. ಅದ್ರ ಜೊತೆಗೆ ಇಫ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವಶನ್ 2 to 3 ಮಾರ್ಕ್ಗೆ ಕೇಳ್ಬೋದು. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಸೆಕ್ಷನಲ್ ವೀವ್ ಆಫ್ ಅ ಟಿಪಿಕಲ್ ಫ್ಲವರ್. ಅದೇ ರೀತಿಯಲ್ಲಿ ಇದನ್ನ ಕಾಮನ್ ಆಗಿ ಕೇಳ್ತಾ ಇರ್ತಾರೆ 2 to 3 ಮಾರ್ಕ್ಗೆ. ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಜರ್ಮಿನೇಷನ್ ಆಫ್ ಪೋಲೆನ್ ಗ್ರೇನ್ ಆರ್ ಪೋಲೆನ್ ಆನ್ ಸ್ಟಿಗ್ಮಾ ಅಂತ ಹೇಳಿ ಈ ಡಯಾಗ್ರಾಮ್ನ ಹೆಸರು. ಬರೆದು ತೋರಿಸಿದ್ದೀವಿ ನಾವು ಮಾಡೆಲ್ ಕ್ವಶನ್ ಪೇಪರ್ ಮಾಡಬೇಕಾದ್ರೆ. ಸೊ ಇಲ್ಲಿ ಸ್ಟಿಗ್ಮಾ ಬರೀತೀರಾ, ಸ್ಟೈಲು ಮತ್ತು ಓವೇರಿ. ಅದರೊಳಭಾಗದಲ್ಲಿ ಮೇಲ್ಭಾಗದಲ್ಲಿ ಪೋಲೆನ್ ಗ್ರೇನ್ಸ್ ಬರೆದು ಒಂದು ಪಾಲಿನೇಟ್ ಆಗಿದೆ. ಪಾಲಿನೇಟ್ ಇನ್ ದ ಸೆನ್ಸ್ ಪೋಲನ್ ಜರ್ಮಿನೇಟ್ ಆಗಿದೆ. ಸೊ ಪೋಲನ್ ಜರ್ಮಿನೇಟ್ ಆಗಿದೆ, ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿ ದಟ್ ಇಸ್ ರೀಚಿಂಗ್ ಟುವರ್ಡ್ಸ್ ದ ಓವೇರಿ. ಒಳಭಾಗದಲ್ಲಿ ಒಂದು ಓವಿಲ್ ಬರೀತೀರಾ, ಅನಾಟ್ರೋಪಸ್ ಓವಿಲ್. ಮುಂದೆ ತಿಳ್ಕೊಳ್ತೀರಾ ಹಾಗಂದ್ರೆ ಏನು ಅಂತ ಹೇಳ್ಬಿಟ್ಟು ಡಯಾಗ್ರಾಮ್ ಬರೀಬೇಕು. ಸೊ ಮೋಸ್ಟ್ ಕಾಮನ್ಲಿ ಆಸ್ಟ್ ಕ್ವಶನ್. ಸೊ ಪ್ರಿಪೇರ್ ಆಗಿರಬೇಕು ಇಷ್ಟಕ್ಕೂ ಕೂಡ. ಕನ್ಫರ್ಮೇಷನ್ ಇದೆಲ್ಲವೂ ಕೂಡ ನಿಮಗೆ. ನೆಕ್ಸ್ಟ್ ಬಂದರೆ ಹೆರಿಡಿಟಿ, ಎವಲ್ಯೂಷನ್ ಇಲ್ಲ ಅಂತ ಗೊತ್ತಿದೆ, ಅದಕ್ಕೆ ನಾನು ಅದನ್ನು ಮಾರ್ಕ್ ಮಾಡಿದ್ದೀನಿ ಈ ಥರ. ಸೊ ಹೆರಿಡಿಟಿ ಅನ್ನೋ ಕಾನ್ಸೆಪ್ಟ್ ಬಂದಾಗ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವಶನ್, ಫಿಕ್ಸ್ಡ್ ಕ್ವಶನ್, ದಟ್ ಈಸ್ ಮಾನೋಹೈಬ್ರಿಡ್ ಆರ್ ಡೈಹೈಬ್ರಿಡ್ ಕ್ರಾಸ್. ಇದು ಕಂಪಲ್ಸರಿ ಕ್ವಶನ್, ಎರಡು ಮಾತೇ ಇಲ್ಲ. ಮಾನೋಹೈಬ್ರಿಡ್ ಕ್ರಾಸ್ ಮತ್ತು ಡೈಹೈಬ್ರಿಡ್ ಕ್ರಾಸ್. ಇಲ್ಲಿ ಕೊಟ್ಟಿರೋದು ಡೈಹೈಬ್ರಿಡ್ ಕ್ರಾಸ್. ವಿ ನೋ ದಟ್ ಫಸ್ಟು ಜಿನೋಟೈಪ್ಗಳು ಬರ್ದಿದ್ದೀವಿ. ಇಲ್ಲಿ ಬರ್ದಿರೋದು ಫಿನೋಟೈಪ್ ಮತ್ತು ಜಿನೋಟೈಪ್. ಅದಾದಮೇಲೆ ಇಲ್ಲಿ ಏನು ಫಾರ್ಮೇಷನ್ ಆಗ್ತಾ ಇದೆ, ಗ್ಯಾಮಿಟ್ಸ್ಗಳು ಫಾರ್ಮೇಷನ್ ಆಗಿದೆ. ಗ್ಯಾಮಿಟ್ಸ್ ಆರ್ ಬೀಯಿಂಗ್ ಫಾರ್ಮ್ಡ್. ನಂತರ ಇಲ್ಲಿ F1 ಜನರೇಷನ್ ಫಾರ್ಮ್ ಆಗಿದೆ. ಹಿಯರ್ ದ ಕ್ರಾಸಿಂಗ್ ಬಿಟ್ವೀನ್ F1 ಜನರೇಷನ್, ಸೆಲ್ಫ್ ಪಾಲಿನೇಟ್ ಮಾಡ್ತಾ ಇದ್ದೀವಿ, ಸೆಲ್ಫ್ ಕ್ರಾಸ್ ಮಾಡ್ತಾ ಇದ್ದೀವಿ. ಫೈನಲಿ ಯು ಆರ್ ಗೆಟಿಂಗ್ ದ ರಿಸಲ್ಟ್ ಬೈ ಮೇಕಿಂಗ್ 4x4. ಇಲ್ಲಿದೆ 4x4. ಅದಾದ್ಮೇಲೆ ನಾವು ಗ್ಯಾಮೆಟ್ಸ್ಗಳಿಗೆ ಸೆಪ್ರೇಟ್ ಹಾಕೊಬೇಕು. 9:3:3:1 ಅಂತ ಹೇಳಬೇಕು. ಸೊ ದಟ್ ಈಸ್ ದ ultimate one. They are going to ask, mention the varieties of plants obtained at the end of the F2 generation of dihybrid cross ಅಂತ ಕೇಳ್ತಾರೆ. 9:3:3:1. ಓಕೆ, ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್ DNA ಕಾಪಿಯಿಂಗ್ ಗೊತ್ತಿದೆ. ಅಂದರೆ ವೇರಿಯೇಷನ್ ಯಾಕೆ ಆಗುತ್ತೆ? ಇಟ್ ಈಸ್ ಬಿಕಾಸ್ ಆಫ್ ದ genetic recombination. It is because of the biparental reproduction that leads to the formation of, that brings the variation in offspring. So this variation may be advantageous or it may be the disadvantageous ಆಗ್ಬೋದು. ಆದರೆ ಅಡ್ವಾಂಟೇಜ್ ಯಾಕೆ ಅಂತ ಹೇಳಿದ್ರೆ that enables the offspring to survive in the harsh condition. ಸರ್ವೈವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಅರ್ಥ. ಸೊ ಮಾನೋ ಹೈಬ್ರಿಡ್ ಡೈಹೈಬ್ರಿಡ್ ಕ್ರಾಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಕ್ವೈರ್ಡ್ ಅಂಡ್ ಇನ್ಹೆರಿಟೆಡ್ ಟ್ರೈಟ್ಸ್. ಸೊ ಡಿಫರೆನ್ಸ್ಗಳನ್ನ ಕೇಳ್ತಾರೆ. ಇಲ್ಲೇ ಕೇಳ್ಬೋದು ಇವಾಗ, ಅಕ್ವೈರ್ಡ್ ಟ್ರೈಟ್ಸ್ ಡು ನಾಟ್ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ವೈ? ಯಾಕೆ? Because any changes in the chromosomes or it may be the DNA of the somatic cells never bring the changes in the chromosome or the DNA of the germ cell. Sex cells ಗಳಲ್ಲಿ ಗ್ಯಾಮಿಟ್ಸ್ ಗಳಲ್ಲಿ ಯಾವುದೇ ತರ ಚೇಂಜ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಅದನ್ನ acquired traits will never gonna inherit or transmit to the next generation ಅಂತ ಹೇಳ್ತೀವಿ. Sex determination in human beings ಉಲ್ಟಾ ಕೇಳ್ತಾರೆ. How father is responsible for the sex determination of baby? ಅಂದರೆ ಈಗ ಮಗು ಗಂಡು ಅಥವಾ ಹೆಣ್ಣು ಅಂತ ಅದಕ್ಕೆ ಕಾರಣ ಫಾದರ್. ಹೇಗೆ ಅಂತ ಹೇಳಿದ್ರೆ ಬಿಕಾಸ್
of heterogamety. Father is able to produce two different types of gametes with respect to the sex chromosomes X and Y. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರ್ದ್ಬಿಡಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ. ಸೊ ಅಲ್ಲಿಗೆ ಇಷ್ಟು ಕೂಡ ಹೆರಿಡಿಟಿ ಚಾಪ್ಟರ್ ಇಂದ ಕಾಮನ್ ಆಗಿ ಕೇಳ್ತಾರೆ. ಅದ್ರ ಜೊತೆಗೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಾನೋ ಹೈಬ್ರಿಡ್ ಅಂಡ್ ಡೈಹೈಬ್ರಿಡ್ ಕ್ರಾಸ್, ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವಶನ್ ಫಾರ್ ಆಲ್ಮೋಸ್ಟ್ ಅವಾಗಲೇ ಹೇಳಿದೆ 5 to 6 ಎಲ್ಲದಕ್ಕೂ ನಾನು ಹೀಗೆ ಹೇಳ್ತೀನಿ. 5 to 6 ಮಾರ್ಕ್ಸ್ಗೆ ಕ್ವಶನ್ನ ಕೇಳ್ತಾರೆ. ಅದರಲ್ಲಿ 4 ಮಾರ್ಕ್ಗೆ ಇದೇ ಇರುತ್ತೆ. 4 ಮಾರ್ಕ್ಗೆ ಇದನ್ನೇ ಕೇಳಿಬಿಡ್ತಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇದೇ ಕ್ವಶನನ್ನು 5 ಮಾರ್ಕ್ಗೂ ಕೂಡ ಕೇಳಬಹುದು. ಅಡಿಷನಲ್ ಕ್ವಶನ್ಸ್ ಸಬ್ ಕ್ವಶನ್ಸ್ ಜಾಸ್ತಿ ಮಾಡ್ತಾರೆ ಅಷ್ಟೇ. ಅಂದರೆ ರೈಟ್ ದ ವೆರೈಟೀಸ್, ರೈಟ್ ದ ಯಾವುದು ಸೆಪ್ರೇಟಾಗಿ ರೇಷಿಯೋನ ಕೇಳ್ತಾರೆ, ಈ ಥರ ಕೇಳಬಹುದು. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದ್ದೀರಲ್ಲ ಇದು. ಇದಾದ್ಮೇಲೆ ಇರೋದೇ ಚಾಪ್ಟರು ತುಂಬ ಈಸಿ ಆಗಿರೋದು ಎನ್ವೈರನ್ಮೆಂಟ್, ಅವರ್ ಎನ್ವೈರನ್ಮೆಂಟ್. ಆಲ್ಮೋಸ್ಟ್ 3 to 4 ಮಾರ್ಕ್ಗೆ ಈ ಚಾಪ್ಟರಿಂದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಒಂದು ಸಿಂಪಲ್ ಆಗಿರೋ ನಾರ್ಮಲ್ ಆಗಿರೋ ಒಂದು ಫುಡ್ ಚೈನ್ ತೆಗೆದುಕೊಂಡಿದ್ದೀನಿ ನಾನು. ಟೆಕ್ಸ್ಟ್ ಬುಕ್ನಲ್ಲಿ ಹೋದ್ರ ಪ್ರಕಾರ ಗ್ರಾಸ್ ಬಂದು ಗ್ರಾಸ್ ಆಪರು, ಫ್ರಾಗು, ಸ್ನೇಕು, ಈಗಲೂ ಈ ಥರ ಹೋಗುತ್ತೆ. ಯು ಕ್ಯಾನ್ ರೈಟ್ ಎನಿ ಆರ್ಗ್ಯಾನಿಸಮ್ ಮೇ ಆಕ್ಯುಪೈ ಎನಿ ಟ್ರಾಫಿಕ್ ಲೆವೆಲ್ ಅಲ್ವಾ. ಸೊ ಹಾಗಾಗಿ ಈ ಥರ ನೆನ್ಪಿಟ್ಕೊಳ್ಳಿ, ಇದನ್ನೇ ಬರೀಬೇಕು ಅಂತೇನಿಲ್ಲ. ಬಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಟು ಕನ್ಸ್ಟ್ರಕ್ಟ್ ಅ ಫುಡ್ ಚೈನ್. ಕನ್ಸ್ಟ್ರಕ್ಟ್ ಮಾಡಿ, ಹ್ಯಾವಿಂಗ್ ಅ 4 ಟ್ರಾಫಿಕ್ ಲೆವೆಲ್, 4 ಟ್ರಾಫಿಕ್ ಲೆವೆಲ್ ಇರಬೇಕು, ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ಅಂತ ಕೇಳ್ಬಿಡ್ಬೋದು. ಸೊ ಅದಕ್ಕೆ ಎಕೋಸಿಸ್ಟಮ್ ಅಂದರೆ ಏನು, ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಗೆ ಡಿಫ್ರೆನ್ಸ್ ಕೇಳಲ್ಲ, ಎಕ್ಸಾಂಪಲ್ ಕೇಳ್ತಾರೆ. ನ್ಯಾಚುರಲ್ ಎಕೋಸಿಸ್ಟಮ್ಗೆ ಇವಾಗ ನಾವು ಏನಂತ ಹೇಳ್ಬೋದು, ಇಟ್ ಮೇ ಬಿ ದ ಫಾರೆಸ್ಟ್ ಆಗ್ಬೋದು, ಪಾಂಡ್ ಆಗ್ಬೋದು, ಲೇಕ್ ಆಗ್ಬೋದು, ಇವೆಲ್ಲವೂ ಕೂಡ ನ್ಯಾಚುರಲ್ ಎಕೋಸಿಸ್ಟಮ್. ನೌ ಟ್ರೈ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಇದನ್ನು ಕಮೆಂಟ್ ಮಾಡಿ, ವಾಟ್ ಆರ್ ದ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಸ್, ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಯಾವುದಿದೆ ಅಂತ ಎಕ್ಸಾಂಪಲ್ಗಳನ್ನ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ನೆಕ್ಸ್ಟು ಫುಡ್ ಚೈನ್ ವಿತ್ ಎಕ್ಸಾಂಪಲ್, ಕನ್ಸ್ಟ್ರಕ್ಟ್ ಮಾಡಿ ಫುಡ್ ಚೈನ್ ಅನ್ನ ಅಂತ ಕೇಳ್ಬೋದು. ಎಕಲಾಜಿಕಲ್ ಪಿರಮಿಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಕೇಳ್ಬೋದು. ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡೋದು ತುಂಬ ಈಸಿ. ಫುಡ್ ಚೈನ್ ಅನ್ನ ಲೀನಿಯರ್ ಅಲ್ಲಿ ಬರೀತೀರಾ, ಅದೇ ಪಿರಮಿಡ್ ಅನ್ನ ಏನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದ ಫಾರ್ಮ್ ಆಫ್ ಟ್ರಯಾಂಗಲ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ಅದನ್ನು ಬರೆಯುವಾಗ ಈ ಥರ ಬರಿಬೇಕಾಗತ್ತೆ. ಸೊ ವಿ ಕ್ಯಾನ್ ಟೇಕ್ ಎ ಪ್ರಾಪರ್ ಟ್ರಯಾಂಗಲ್, ರೈಟ್. ಸೊ ಈ ಥರ ಒಂದು ಟ್ರಯಾಂಗಲ್ ತಗೊಂಡು, ಓಕೆ, ಸೊ ಸಿಂಪಲ್ ಆಗಿ ಬರಿಬೇಕಲ್ಲಿ. ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಈ ಥರ. ಸೊ ಯಾವಾಗಲೂ ಕೂಡ ಫಸ್ಟ್ ಟ್ರಾಫಿಕ್ ಲೆವೆಲಲ್ಲಿ ಯಾರು ಇರ್ತಾರೆ, ಪ್ರೊಡ್ಯೂಸರ್ ಇರ್ತಾರೆ. ಬಿಕಾಸ್ ದೇ ಆರ್ ದ ಓನ್ಲಿ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಏಬಲ್ ಟು ಟ್ರ್ಯಾಪ್ ದ ಎನರ್ಜಿ ಫ್ರಮ್ ದ ಸನ್ಲೈಟ್. ಸೊ ನಂತರ ಅದಾದಮೇಲೆ ಪ್ರೈಮರಿ ಕನ್ಸ್ಯೂಮರ್ ಇರ್ತಾರೆ, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ಸ್ ಇರ್ತಾರೆ. ಓಕೆ, ದಿಸ್ ಈಸ್ ಟ್ರಾಫಿಕ್ ಲೆವೆಲ್ 1, ಟ್ರಾಫಿಕ್ ಲೆವೆಲ್ 2, ಟ್ರಾಫಿಕ್ ಲೆವೆಲ್ 3, ಟ್ರಾಫಿಕ್ ಲೆವೆಲ್ 4. ಎನರ್ಜಿ ಗೋಸ್ ಆನ್ ಡಿಕ್ರೀಸಸ್. ಯಾಕೆ ಸರ್ ಪಿರಮಿಡ್ ಹೀಗೆ ಬರಬೇಕು? ಬಿಕಾಸ್ ಎನರ್ಜಿ ಗೋಸ್ ಆನ್ ಡಿಕ್ರೀಸಸ್. ಇದು ಪಿರಮಿಡ್ ಆಫ್ ಎನರ್ಜಿ, ಪಿರಮಿಡ್ ಆಫ್ ನಂಬರ್ ಇನ್ ಸಮ್ ಎಕೋಸಿಸ್ಟಮ್. ಓಕೆನಾ? ಸೊ ಪಿರಮಿಡ್ ಆಫ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಗೋಸ್ ಆನ್ ಡಿಕ್ರೀಸಸ್. ಸೊ ಪಿರಮಿಡ್ ಆಫ್ ಎನರ್ಜಿ ಅದು ಕೂಡ ಅಪ್ರೈಟೇ ಇರುತ್ತೆ, ಸ್ಟ್ರೈಟ್ ಆಗಿ. ಯಾಕೆ ಎನರ್ಜಿ ಗೋಸ್ ಆನ್ ಡಿಕ್ರೀಸಸ್, ಎಷ್ಟು ಪರ್ಸೆಂಟು ಅದು ಕೂಡ ಇಲ್ಲಿದೆ ನೋಡಿ ಇವಾಗ. ಸೊ ಎಕಲಾಜಿಕಲ್ ಪಿರಮಿಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಕೇಳ್ಬೋದು. ಪ್ರೈಮರಿ ಕನ್ಸ್ಯೂಮರ್ ಯಾವಾಗಲೂ ಕೂಡ ಹರ್ಬಿವರ್ಸ್ ಆಗಿರಬೇಕು ಅಂತ, ಆಮ್ನಿವರ್ಸ್ ಕೂಡ ಆಗಿರ್ಬೋದು. ಸೊ ಅಲ್ಲಿಗೆ ಅದು ಹರ್ಬಿವರ್ಸ್ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ ಯಾವಾಗಲೂ ಕೂಡ ಹರ್ಬಿವರ್ಸ್ ಫುಡ್ ಚೈನ್ಗಳಲ್ಲಿ. ಟ್ರಾಫಿಕ್ ಲೆವೆಲ್ ಅಂದ್ರೆ ಏನು? ಸೊ ದೀಸ್ ಆರ್ ದ ಪೊಸಿಷನ್ಸ್ ಇನ್ ಎ ಫುಡ್ ಚೈನ್ ಆಕ್ಯುಪೈಡ್ ಬೈ ಸಮ್ ಆರ್ಗ್ಯಾನಿಸಮ್ಸ್ which are responsible for transmitting the energy to the next level. So 10% energy transfer ಲೆವೆಲ್ನ ಕೇಳಬಹುದು. ಅಂದರೆ ಎವ್ರಿ ಟ್ರಾಫಿಕ್ ಲೆವೆಲ್ಗೆ ಏನಾಗುತ್ತೆ, ಸೊ ನಮಗೆ ಗೊತ್ತಿದೆ ಓನ್ಲಿ 10% ಆಫ್ ಎನರ್ಜಿ ವಿಲ್ ಬಿ ಟ್ರಾನ್ಸ್ಮಿಟೆಡ್. ರೆಸ್ಟ್ ಆಫ್ ದ 90% ಆಫ್ ದ ಎನರ್ಜಿ ವಿಲ್ ಬಿ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್ನ ಮುಖಾಂತರ ಲಾಸ್ಟ್ ಆಗುತ್ತೆ. ಇದು ಗೊತ್ತಿದೆ. ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಬಹುದು. ಇಲ್ಲಿ ಯಾವುದೋ ಒಂದು ಫುಡ್ ಚೈನನ್ನು ಕೊಟ್ಬಿಟ್ಟು 4 ಟ್ರಾಫಿಕ್ ಲೆವೆಲ್ ಇರೋದು, ಇಫ್ ಓನ್ಲಿ ಏನದು 10 ಕಿಲೋ ಜೌಲ್ಸ್ ಆಫ್ ಎನರ್ಜಿ ಇಸ್ ಪ್ರೆಸೆಂಟ್ ಇನ್ ದ 4th ಟ್ರಾಫಿಕ್ ಲೆವೆಲ್, ಸೊ ವಾಟ್ ವುಡ್ ಬಿ ದ ಎನರ್ಜಿ ವಾಸ್ ಪ್ರೆಸೆಂಟ್ ಇನ್ ದ 1st ಟ್ರಾಫಿಕ್ ಲೆವೆಲ್ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ಬೋದು. ಅವಾಗ ನಾವು 90% ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು, ಉಲ್ಟಾ. ಇಲ್ಲ ಕೊನೆಗೆ ಹೋಗ್ಬೇಕು ಅಂದರೆ 90%ನ ರಿಡ್ಯೂಸ್ ಮಾಡ್ಕೊಂಡು ಹೋಗ್ಬೇಕು ಪ್ರತಿ ಸಲ. 90% ಲಾಸ್ಟ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ 1000 ಇದೆ ಅಂದರೆ ನೆಕ್ಸ್ಟ್ಗೆ 100 ಹೋಗುತ್ತೆ, ನೆಕ್ಸ್ಟ್ಗೆ 10 ಹೋಗುತ್ತೆ, ನೆಕ್ಸ್ಟ್ಗೆ 1 ಹೋಗುತ್ತೆ, ನೆಕ್ಸ್ಟ್ಗೆ 0.1 ಹೋಗುತ್ತೆ. ಓಕೆ, ಸೊ ಈ ಥರ. ಸೊ ದಟ್ಸ್ ವೈ ಎವ್ರಿ ಫುಡ್ ಚೈನ್ ಈಸ್ ಹ್ಯಾವಿಂಗ್ ಓನ್ಲಿ 3 to 4, ಮ್ಯಾಕ್ಸಿಮಮ್ 5, 1-2ರಲ್ಲಿ ಟ್ರಾಫಿಕ್ ಲೆವೆಲ್ ಮಾತ್ರ ಇರುತ್ತೆ. ಬಿಕಾಸ್ ಎನರ್ಜಿ ಗೋಸ್ ಆನ್ ಡಿಕ್ರೀಸಸ್. ಅದರ ಜೊತೆಗೆ ಬಯೋಮ್ಯಾಗ್ನಿಫಿಕೇಶನ್ ಅನ್ನೋದು ಕೂಡ ಕೇಳಿರ್ತೀವಿ. ಇನ್ ದ ಕೇಸ್ ಆಫ್ ಬಯೋಮ್ಯಾಗ್ನಿಫಿಕೇಶನ್,
ಸೊ ಅಲ್ಲೇನಾಗುತ್ತೆ, ದ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಅಕ್ಯುಮುಲೇಟೆಡ್ ಇನ್ ಅ ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್, ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಜೈವಿಕ ಸಂವರ್ಧನೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಓಝೋನ್ ಬಗ್ಗೆ ಕ್ವಶನ್ ಅನ್ನ ಕೇಳ್ಬೋದು. ಓಝೋನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಒಂದು ಈಕ್ವೇಶನ್ ಕೂಡ ಕೊಟ್ಟಿದ್ದಾರೆ, ಬರೆಯೋದು ಕಲ್ತ್ಕೊಂಬಿಡಿಯೋದು. ಏನದು? ಸೊ O2 gives rise to O+O in the presence of UV. O2+O gives rise to O3, ozone in the stratosphere. ಸೊ ಹೇಗೆ ಫಾರ್ಮ್ ಆಯಿತು? ಸಿಗ್ನಿಫಿಕೆನ್ಸ್, ಸೊ ದಟ್ shields the earth from the ultraviolet radiation coming from the sun and protecting all the living organisms present on the earth ಅಂತ ಅರ್ಥ. ಸೊ causes of depletion ಯಾಕೆ? ಸೊ 1987 ಮತ್ತೆ 1986 ಲೆವೆಲಲ್ಲಿ ಸೊ UNEP, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್, ಸೊ ಅವ್ರೇನು ಮಾಡ್ತಾರೆ, CFCSಗಳನ್ನು ರೆಡ್ಯೂಸ್ ಮಾಡಬೇಕು ಯೂಸ್ ಮಾಡೋದನ್ನ ಅಂತ ಹೇಳಿ ಸೊ ಒಂದು ಪ್ರೋಗ್ರಾಮನ್ನು ಮಾಡ್ತಾರೆ. ಓಕೆ, ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ಗಳದು ಎಕ್ಸಾಂಪಲ್ ಕೇಳಬಹುದು. ಏಕೆಂದರೆ ಇದರಲ್ಲಿ ಹೋಲ್ಸಮ್ ಆಗಿ ಕ್ವಶನ್ ಕೇಳ್ತಾರೆ. ಓಝೋನ್ ಬಗ್ಗೆ ಕೇಳ್ಬಿಡ್ತಾರೆ 3 ಮಾರ್ಕ್ಗೆ, ಅಥವಾ ಟ್ರಾಫಿಕ್ ಲೆವೆಲ್ ಬಗ್ಗೆ 3 ಮಾರ್ಕ್ ಕೇಳ್ಬಿಡ್ತಾರೆ. ಇಲ್ಲ 2 ಮಾರ್ಕ್ ಕೇಳ್ಬಿಟ್ಟು 1 ಮಾರ್ಕ್ಗೆ ಎಲ್ಲಾದರೂ 1 ಮಾರ್ಕಲ್ಲಿ ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬಿಡ್ಬೋದು. ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ಎಲ್ಲ ಟಾಪಿಕ್ಗಳನ್ನು ನಾನು ಏನು ಹೇಳಿದೆ, ಕ್ವಶನ್ಸ್ ಕೊಡೋ ಟೈಮಲ್ಲ ಇದು, ನೆನಪಿರಲಿ. ಯಾಕೆಂದರೆ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಆಲ್ ದ ಕ್ವಶನ್ಸ್. ಸೊ ಹಾಗಾಗಿ ಇವಾಗ ಎಲ್ಲ ಟಾಪಿಕ್ಸ್ಗಳನ್ನ ಓದಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಂಬಿಡಿ. ಓದಿಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ 5 ಮಿನಿಟ್ಸಲ್ಲಿ ಆ ಒಂದು ಕಾನ್ಸೆಪ್ಟನ್ನು ಓದ್ಬಿಡ್ಬೋದು. ಗೊತ್ತಾಗಲಿಲ್ಲ ಯಾವುದೇ ಕ್ವಶನ್ಗೆ ಆನ್ಸರ್ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಯುವರ್ ಕ್ವಶನ್ ಆ್ಯಂಡ್ ವಿ ಆರ್ ಹಿಯರ್ ಟು ಆನ್ಸರ್. ಓಕೆ, ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಕ್ಲಾಸ್ 10 SSLC ಸೈನ್ಸಲ್ಲಿ ಬಯಾಲಜಿ ಪೋರ್ಷನ್. ಅರ್ಥ ಆಗಿದೆಯಾ? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಒಳ್ಳೆ ಮಾರ್ಕ್ಸ್ ಬರಬೇಕು. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್. ಅಗೈನ್ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಟೇಕ್ ಕೇರ್. Hey kids, welcome to yet another wonderful session by Physics Wala. ನನ್ನ ಹೆಸರು ಶ್ರೀರಾಜ್, ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ. ಗೈಸ್, SSLC ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಮತ್ತೆ ಇನ್ನು ಸೈನ್ಸ್ ಎಕ್ಸಾಮ್ಗೋಸ್ಕರ ತುಂಬ ಕಡಿಮೆ ಟೈಮ್ ಇದೆ. ಈ ಟೈಮ್ನಲ್ಲಿ ವಾಟ್ ಆರ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಹ್ಯಾಸ್ ಟು ಬಿ ಕವರ್ಡ್. ಇಷ್ಟನ್ನು ಓದ್ಕೊಂಡ್ರೆ ಸಾಕು, ನಮಗೆ 50+ ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಒಂದು ಸ್ಟ್ರಾಟಜಿ ಬೇಕು. ಅಂತ ಕಾನ್ಸೆಪ್ಟ್ಸ್ ಏನು, ಕ್ವಿಕ್ ರಿವಿಷನ್ ಬೇಕು, ಮತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಗ್ಗೆ ತುಂಬ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂತ ರಿಕ್ವೆಸ್ಟ್ ಬಂದಿತ್ತು. ವೆಲ್, ನಿಮಗೋಸ್ಕರ ತಂದಿದ್ದೀವಿ. ಫಿಸಿಕ್ಸ್ನಲ್ಲಿ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಯು ಹ್ಯಾವ್ ಟು ನೋ so that you can score more than 50 marks in your upcoming SSLC. So without any further ado, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಎವರ್ ಚಾಪ್ಟರ್, ಲೈಟ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್. ಇಲ್ಲಿ ನಿಮಗೆ ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲಾಸ್ ಆಫ್ ರಿಫ್ಲೆಕ್ಷನ್ ಕೇಳ್ತಾರೆ. 2 ಲಾಸ್ ಇದೆ, ನೆನ್ಪಿಟ್ಕೊಳ್ಳಿ. ದ ಫಸ್ಟ್ ಲಾಸ್ ಇಸ್ ದ ಇನ್ಸಿಡೆಂಟ್ ಲೈಟ್ ರೇ ಬಂದು ನಿಮಗೆ ಸರ್ಟನ್ ಆಂಗಲ್ ಮಾಡುತ್ತೆ, ವಿ ಕಾಲ್ ದಟ್ ಆಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಮತ್ತೆ ರಿಫ್ಲೆಕ್ಟೆಡ್ ಲೈಟ್ ರೇ ಕೂಡ ನಮಗೆ ಕೆಲವೊಂದು ಆಂಗಲ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್. ಈ ಇನ್ಸಿಡೆಂಟ್ ಲೈಟ್ ರೇ ಮಾಡಿರುವಂಥ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳೋದೇ ನಮ್ಮ ಫಸ್ಟ್ ಲಾ. ವಾಟ್ ಅಬೌಟ್ ಸೆಕೆಂಡ್ ಲಾ? ಇನ್ಸಿಡೆಂಟ್ ಲೈಟ್ ರೇ, ರಿಫ್ಲೆಕ್ಟೆಡ್ ಲೈಟ್ ರೇ ಮತ್ತೆ ನಾರ್ಮಲ್, ದೇ ಆಲ್ ಲೈ ಆನ್ ಅ ಸೇಮ್ ಪ್ಲೇನ್ ಅಂದ್ರೆ ಇಮ್ಯಾಜಿನ್ ಇಫ್ ಯು ಹ್ಯಾವ್ ಎ ಪೇಪರ್, ಎವ್ರಿಥಿಂಗ್ ಈಸ್ ಲೈಂಗ್ ಆನ್ ದಿಸ್ ಪೇಪರ್ ಇಂದ ಹೊರಗೆ ಬರೋದಾಗ್ಲಿ ಮಾಡೋದಿಲ್ಲ. ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಪ್ಲೇನ್. ದಟ್ ಇಸ್ ಸೆಕೆಂಡ್ ಲಾ. ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್, ತುಂಬಾ ಇಂಪಾರ್ಟೆಂಟ್. ಯಾಕೆ? ಒಂದು 4 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ 4 ಡೆಫಿನೇಷನ್ ಕೇಳ್ಬಿಟ್ರು ಅಂದ್ರೆ ಯು ವಿಲ್ ಬಿ ಸ್ಟಕ್. ಸೊ ಪೋಲ್ ಅಂದ್ರೆ ಏನು? ಇಟ್ಸ್ ದ ಸೆಂಟರ್ ಆಫ್ ಪಾರ್ಟ್ ಆಫ್ ಮಿರರ್. ವಾಟ್ ಇಸ್ ಸೆಂಟರ್ ಆಫ್ ಕರ್ವೇಚರ್? ಒಂದು ಸರ್ಟೇನ್ ಸ್ಪೆರಿಕಲ್ ಮಿರರ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಒಂದು ಸ್ಪಿಯರ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ನಿಮ್ಗೆ ಒಂದು ಸೆಂಟರ್ ಬೇಕಿರುತ್ತಲ್ವಾ? that's what is center of curvature. So remember, radius of curvature ಅಂದ್ರೆ ಏನು? that is the distance between center of curvature ಮತ್ತೆ pole. Radius of curvature ಬಂದ್ಬಿಟ್ಟು it's like just like a radius of a entire spherical mirror. So ಈ ತರ ನಮಗೆ ಎಲ್ಲ ಟರ್ಮ್ಸ್ ಗಳಿರುತ್ತೆ. ಫೋಕಸ್ ಅಂದ್ರೆ ಏನು, ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನು, ಅಪರ್ಚರ್ ಅಂದ್ರೆ ಏನು? ವೆಲ್, ಫೋಕಸ್ ಬಂದು ರೇಡಿಯಸ್ ಆಫ್ ಕರ್ವೇಚರ್ ನಲ್ಲಿ ಅರ್ಧ ಡಿಸ್ಟೆನ್ಸ್, ದಿ ಹಾಫ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ r/2 ಡಿಸ್ಟೆನ್ಸ್ ಗಿವ್ಸ್ ಯು ದ ಫೋಕಸ್. ಮತ್ತೆ ನಮ್ಮ ಹತ್ರ ಬಂದಿದೆ ಇಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್. ಯಾವುದೇ ಒಂದು ಲೈನ್ ಇಫ್ ದಟ್ ಗೋಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್, ಫೋಕಸ್ ಮತ್ತೆ ಪೋಲ್, that's what we call it as the principal axis. Aperture andre it's the part of mirror what you have taken. Okay, so that's aperture. Going to the next part, special rays. Sir, special rays yak ಬೇಕು ಸರ್? ನಮ್ಮ ಹತ್ರ ರೇ ಡಯಾಗ್ರಾಮ್ಸ್ ಇದೆಯಲ್ಲ ಅಂತ ಕ್ವಶನ್ಸ್ ಬರ್ಬೋದು. ವೆಲ್, ಈ ಸ್ಪೆಷಲ್ ರೇಸ್ ಯೂಸ್ ಮಾಡ್ಕೊಂಡಲ್ವಾ ನೀವು ರೇ ಡಯಾಗ್ರಾಮ್ಸ್ ಡ್ರಾ ಮಾಡೋದು. ಸೊ ಹಾಗಾಗಿ ಸ್ಪೆಷಲ್ ರೇಸ್ ನೆನ್ಪಿಟ್ಕೊಳ್ಳಿ. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಬರ್ತಿದ್ರೆ ಫೋಕಸ್ ಇಂದ ಹೋಗುತ್ತೆ,
ಫೋಕಸ್ ಇಂದನೇ ಇನ್ಸಿಡೆಂಟ್ ಆಗ್ತಿದ್ರೆ ರಿಫ್ಲೆಕ್ಟ್ ಆದ್ಮೇಲೆ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹೋಗುತ್ತೆ. ಅದೇ ಒಂದು ಪಕ್ಷ ಸೆಂಟರ್ ಆಫ್ ಕರ್ವೇಚರ್ ಇಂದ ಲೈಟ್ ರೇ ಹೋಗ್ತಿದ್ರೆ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ಟು ಸೆಂಟರ್ ಆಫ್ ಕರ್ವೇಚರ್. ಫೋರ್ತ್ ಸ್ಪೆಷಲ್ ರೇ ಏನಪ್ಪಾ ಅಂದ್ರೆ ಇಟ್ ಮೇಕ್ಸ್ ಸರ್ಟನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಅಂಡ್ ಇಟ್ ರಿಫ್ಲೆಕ್ಟ್ಸ್ ವಿತ್ ದ ಸೇಮ್ ಆಂಗಲ್ ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಆರ್. ಸೊ ಇದು ನಮಗೆ ಡಿಫ್ರೆಂಟ್ ಸ್ಪೆಷಲ್ ರೇಸ್ ಇರುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ಕಾನ್ಕೇವ್ ಮಿರರ್ ನ 6 ಕೇಸಸ್ ನೋಡ್ತೀವಿ. ಇಮ್ಯಾಜಿನ್ ವೆನೆವರ್ ಯು ಹ್ಯಾವ್ ಗಾಟ್ ಡೈವರ್ಜಿಂಗ್ ಯು ವಿಲ್ ಬಿ ಹ್ಯಾವಿಂಗ್ ಡೈವರ್ಜಿಂಗ್ ಅಲ್ಲ ಕನ್ವರ್ಜಿಂಗ್ ಕೇಸಸ್. ಕಾನ್ಕೇವ್ ಅಂದ್ರೆ ಕನ್ವರ್ಜಿಂಗ್ ಕೇಸ್ ಅಲ್ವಾ. ಕನ್ವರ್ಜಿಂಗ್ ಕೇಸಸ್ ನಲ್ಲಿ ನಮಗೆ 6 ಕೇಸಸ್ಗಳು ಇರ್ತವೆ. ಅಂದ್ರೆ ಏನು, ಆಬ್ಜೆಕ್ಟ್ ನ ಬಂದು ಇನ್ಫಿನಿಟಿಲಿ ಇಟ್ಟಾಗ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ, ಮತ್ತೆ ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಹತ್ರ ತರ್ತಿದ್ರೆ ಇಮೇಜ್ ಯಾವ ರೀತಿ ದೂರ ಹೋಗುತ್ತೆ. ಒಂದು ಕೇಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಂಥ ಕೇಸ್ ಅಂದ್ರೆ ಯು ಮೈಟ್ ಸ್ಟಕ್ ಇನ್ ದಿ ಎಕ್ಸಾಮ್. ಸರ್ ಏನಕ್ಕೆ ಸ್ಟಕ್ ಅಂತ ಹೇಳ್ತಿದ್ದೀರಾ ಅಂದ್ರೆ ವೆರಿ ಸಿಂಪಲ್. ಆಬ್ಜೆಕ್ಟ್ ನ ಬಂದು ನಾನು ಸೆಂಟರ್ ಆಫ್ ಕರ್ವೇಚರ್ ಹತ್ರ ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ ಆಬ್ಜೆಕ್ಟ್ ಪೊಸಿಷನ್ ಅಲ್ಲಿ ಇದೆ, ಸೆಂಟರ್ ಆಫ್ ಕರ್ವೇಚರ್ ಹತ್ರ ಇದೆ. ಹಾಗಿರಬೇಕಾದ್ರೆ ವಾಟ್ ಆರ್ ದ ಸ್ಪೆಷಲ್ ರೇಸ್ ಯು ಸಪೋಸ್ ಟು ಟೇಕ್? ಯಾವ್ದಾದ್ರು 2 ಸ್ಪೆಷಲ್ ರೇ ತಗೊಳ್ಳಿ. 4 ಸ್ಪೆಷಲ್ ರೇ ನೋಡಿದ್ವಲ್ಲ, ಸರ್ ಇದೇ ತಗೋಬೇಕಾ ಅದೇ ತಗೋಬೇಕಾ? ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ನಿಮಗೆ ಯಾವ್ದು ಯೂಸ್ ಆಗುತ್ತೋ ಈಸಿ ಅನ್ಸುತ್ತೋ ಅದನ್ನು ತಗೊಳ್ಳಿ. ಒಂದು ಲೈಟ್ ರೇ ಬಂದು ದ ಒನ್ ವಿಚ್ ಇಸ್ ಗೋಯಿಂಗ್ ಪ್ಯಾರಲಲ್ ತಗೊಂಡಿದ್ದಾರೆ. ಆಫ್ಟರ್ ರಿಫ್ಲೆಕ್ಷನ್ ಹೇಗೆ ಹೋಗುತ್ತೆ, ಗೋಸ್ ಥ್ರೂ ಫೋಕಸ್. ಇನ್ನೊಂದು ಸ್ಪೆಷಲ್ ಲೈಟ್ ರೇ ಹೇಗೆ ತಗೋತಾ ಇದ್ದಾರೆ, ದ ಒನ್ ವಿಚ್ ಇಸ್ ಗೋಯಿಂಗ್ ಥ್ರೂ ಫೋಕಸ್. ಫೋಕಸ್ ಇಂದ ಹೋಯ್ತಂದ್ರೆ ಇಟ್ ರಿಫ್ಲೆಕ್ಟ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸರ್ ಇದ್ರಲ್ಲಿ ಏನ್ ಕಷ್ಟ ಇದೆ, ಇದಕ್ಕೆ ಯಾಕೆ ಇದನ್ನೇ ಸ್ಪೆಸಿಫಿಕ್ ಆಗಿ ನೀವು ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂದ್ರೆ, ಈ ಕೇಸ್ ನಿಮ್ಗೆ ನೆನಪಿಲ್ಲ ಅಂದ್ರೆ ಆಬ್ಜೆಕ್ಟ್ ಸಿ ಹತ್ರ ಇದ್ರೆ ಇಮೇಜ್ ಸಿ ಹತ್ರನೇ ಇರುತ್ತೆ ಅನ್ನೋದೊಂದು ನೆನಪಿಲ್ಲ ಅಂದ್ರೆ, ದಿಸ್ ಇಸ್ ಸಚ್ ಎ ಕೇಸ್ ಇಫ್ ದ ಪ್ರಿಸಿಷನ್ ಇಸ್ ನಾಟ್ 99.999%. ಈ 2 ಲೈಟ್ ರೇ ಎಲ್ಲಿ ಮೀಟ್ ಆಗುತ್ತೆ ಗೊತ್ತಾ, ಸ್ವಲ್ಪ ಹಿಂದೆನೋ ಅಥವಾ ಸ್ವಲ್ಪ ಮುಂದೆನೋ ಮೀಟ್ ಆಗುತ್ತೆ. ನಿಮ್ಗೆ ಎಲ್ಲಾ 6 ಕೇಸಸ್ ನೆನಪಿರೋದಿಲ್ಲ. ಸೊ ಯು ವಿಲ್ ರೈಟ್ ಆಬ್ಜೆಕ್ಟ್ ಸಿ ಹತ್ರ ಇದ್ರೆ ಇಮೇಜ್ ಬಿಯಾಂಡ್ ಸಿ ಅಂತ ಬರೆದ್ಬಿಡ್ತೀರಾ, ಅಥವಾ ಆಬ್ಜೆಕ್ಟ್ ಸಿ ಹತ್ರ ಇದ್ರೆ ಇಮೇಜ್ ಬಿಟ್ವೀನ್ ಸಿ ಅಂಡ್ ಎಫ್ ಅಂತ ಬರೀತೀರಾ. ದಾಟ್ಸ್ ಎ ಬಿಗ್ ಮಿಸ್ಟೇಕ್. ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಆಬ್ಜೆಕ್ಟ್ ಸಿ ಹತ್ರ ಇದ್ರೆ ಇಮೇಜ್ ಸಿ ಹತ್ರನೇ ಇರುತ್ತೆ. ಓಕೆ, ಓದಬೇಕಾದ್ರೆ ಏನೋ ಗೊತ್ತು, ಫಸ್ಟ್ 2 ಕೇಸ್ ನೋಡಿರ್ತೀರಾ, 3ನೇದಲ್ವಾ ಮಾಡ್ಬೋದು ಅಂತ 3ನೇದೇ ಬಿಟ್ಟಿರ್ತೀರಾ. ಎಕ್ಸಾಮ್ ನಲ್ಲಿ 3ನೇದೇ ಕೇಳ್ತಾರೆ. ರಿಮೆಂಬರ್, ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಿದೆ, ವೇರ್ ಎವರ್ ದ 2 ಲೈಟ್ ರೇಸ್ ಮೀಟ್. ಆಬ್ಜೆಕ್ಟ್ ಸಿ ಹತ್ರ ಇದ್ದು ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಿದೆ, ಆಟ್ ಸಿ. ನೆಕ್ಸ್ಟ್ image size, only case where the image size is same as that of ಏನು object, same as object. ಮತ್ತೆ ಇನ್ನೇನು ಬರಿಬೇಕು, ದ ನೇಚರ್ ಆಫ್ ಇಮೇಜ್ ಕೇಳಿದ್ದಾರೆ. ನೋಡ್ತಿದ್ದೀರಲ್ಲ, ನೇಚರ್ ಆಫ್ ದಿ ಇಮೇಜ್ ರಿಯಲ್ ಆಗಿ ಮೀಟ್ ಆಗ್ತಿದೆ ಅಂದ್ರೆ, ಸೊ ದಿಸ್ ಇಸ್ ರಿಯಲ್ ಇಮೇಜ್. ಮತ್ತೆ ನಮಗೆ ಆಲ್ವೇಸ್ ರಿಯಲ್ ಇಮೇಜ್ ಹೇಗಿರುತ್ತೆ, ಇಟ್ ವಿಲ್ ಬಿ ಇನ್ವರ್ಟೆಡ್ ಇನ್ ನೇಚರ್. ಓಕೆ, ಈ ಸ್ಪೆಸಿಫಿಕ್ ಆಗಿ ಈ ಕೇಸ್ ಏನಕ್ಕೆ ತಗೊಂಡೆ ಅಂದ್ರೆ, ದಿಸ್ ಇಸ್ ವೇರ್ ಯು ಮೈಟ್ ಗೋ ರಾಂಗ್, ದಿಸ್ ಇಸ್ ವೇರ್ ಯು ಮೈಟ್ ಮೇಕ್ ಮಿಸ್ಟೇಕ್ಸ್. ಮತ್ತೇನು 6 ಕೇಸಸ್ ಇದೆ ನಿಮ್ಗೋಸ್ಕರ. ಕ್ವಶನ್ಸ್ ಅಷ್ಟೇ ಅಲ್ಲದೆ ಆನ್ಸರ್ ಕೂಡ ತಂದಿದ್ದೀನಿ, ಸೊ ದಟ್ ಅಟ್ ದ ಲಾಸ್ಟ್ ಮೂಮೆಂಟ್ ಯು ಕ್ಯಾನ್ ರಿವೈಸ್ ವೆರಿ ಕ್ವಿಕ್ಲಿ. ಇನ್ನೊಂದು ಕ್ವಶನ್ ಇದೆ ನಮ್ಮ ಕಡೆ. ಇದೊಂದು ಕ್ವಶನ್ ಬಂದು ತುಂಬಾ ಸರಿ ಕೇಳಿದ್ದಾರೆ. ಇನ್ಫ್ಯಾಕ್ಟ್ 2022 ಅಲ್ಲಿ ಒಂದು ಸರಿ ಕೇಳಿದ್ದಾರೆ ಅಂಡ್ ಇಟ್ ಹ್ಯಾಸ್ ಬಿನ್ ಆಸ್ಕ್ಡ್ ಮೆನಿ ಟೈಮ್ಸ್. ವಾಟ್ ಇಸ್ ದಟ್? ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ನ ಒಂದು ಯೂಸ್, ಫಾರ್ ಎಕ್ಸಾಂಪಲ್ ಸೋಲಾರ್ ಕುಕ್ಕರ್ ನಲ್ಲಿ ನೀವು ನೋಡಿರ್ತೀರಾ, ಎಲ್ಲ ಲೈಟ್ ರೈಸ್ ಕನ್ವರ್ಜ್ ಮಾಡ್ತಿದೆ ಕುಕ್ಕರ್ ಕೆಳಗಿನ ಭಾಗದಲ್ಲಿ. ವಾಟ್ ಹ್ಯಾಪನ್ಸ್, ಇವನ್ heat and light gets converged at this point, making the food boil inside the cooker. ಮತ್ತೆ ಶೇವಿಂಗ್ ಮತ್ತೆ ಡೆಂಟಲ್ ಮಿರರ್ ಯೂಸ್ ಮಾಡ್ತಾರೆ. ಇದೆಂತ ಅಪ್ಲಿಕೇಶನ್. ಲಾಸ್ಟ್ ಕೇಸ್ ನೋಡಿದಾದ್ರೆ ಆಬ್ಜೆಕ್ಟ್ ಇಲ್ಲಿದೆ, ಇಮೇಜ್ ಬಂದ್ಬಿಟ್ಟು ಎನ್ಲಾರ್ಜ್ಡ್ ವರ್ಚುವಲ್ ಆಗಿ ಕಾಣಿಸ್ತಾ ಇದೆ. ಅದೇ ಅಲ್ವಾ ಮಾಡೋದು. ಡೆಂಟಿಸ್ಟ್ ಹಲ್ಲು ಹುಳುಕಾಗಿದೆ ಅಂತ ನೀವು ಡೆಂಟಿಸ್ಟ್ ಹತ್ರ ಹೋದಾಗ ಅವ್ರಿಗೆ ಕಾಣಿಸೋದಿಲ್ಲ, ಚಿಕ್ಕದಾಗಿರುತ್ತೆ ಹುಳುಕು. ವಾಟ್ ಡು ದೇ ಡೂ? ದೇ ಕೀಪ್ ಎ ಮಿರರ್ ಅಂಡ್ ಡ್ರಿಲ್ಲಿಂಗ್ ಮಷೀನ್. ಸೊ ವಾಟ್ಸ್ ಗೋನಾ ಹ್ಯಾಪನ್, ಮಿರರ್ನೊಳಗೆ ನಿಮ್ಮ ಹಲ್ಲು ತುಂಬಾ ದೊಡ್ಡದಾಗಿ ಕಾಣಿಸ್ಬಿಟ್ಟು you can easily, they can easily operate on you. Shaving mirror nallo aste, it enlarges the stuff whichever is kept in front of it and you can easily observe that inside the mirror. Next part ಗೆ ಹೋಗೋಣಂತೆ. special rays for convex mirror. concave mirror ಇಲ್ಲಿವರೆಗೂ ನೋಡಿದ್ವಿ ಅಪ್ಲಿಕೇಶನ್ಸ್ ಹೇಗೆ ಮಾಡೋದು ಅಂತ. ಟಾಕಿಂಗ್ ಅಬೌಟ್ ಕಾನ್ವೆಕ್ಸ್. ಸರ್ ಇಲ್ಲೊಂದು ನ್ಯೂಮರಿಕಲ್ ಇತ್ತು, ಅದ್ರ ಬಗ್ಗೆ ಹೇಳಲೇ ಇಲ್ಲ. ವೆಲ್, ಮುಂದೆ ಬರುತ್ತೆ ಲೆನ್ಸ್, ಅದ್ರ ಬಗ್ಗೆ ಹೇಳ್ತೀನಿ ನಾನು. ನಾವು ಟಾಕಿಂಗ್ ಅಬೌಟ್ ಸ್ಪೆಷಲ್ ರೇಸ್, 4 ಸ್ಪೆಷಲ್ ರೇ ಇದೆ, ಸಿಮಿಲರ್ ಆಗೇ ಇರುತ್ತೆ. ಫೋಕಸ್, ಟೇಕ್ ಎ ಸ್ನ್ಯಾಪ್ಶಾಟ್ ಆಫ್ ಇಟ್. ಟಾಕಿಂಗ್ ಅಬೌಟ್ ಕೇಸಸ್, ಡೈವರ್ಜಿಂಗ್ ಲೆನ್ಸ್ ಆಗಲಿ ಡೈವರ್ಜಿಂಗ್ ಮಿರರ್ ಆಗಲಿ ನಮಗೆ ಎಷ್ಟು ಕೇಸಸ್ ಇರುತ್ತೆ, 2 ಕೇಸಸ್. ಕನ್ವರ್ಜಿಂಗ್ ಮಿರರ್ ಆಗಲಿ ಕನ್ವರ್ಜಿಂಗ್ ಲೆನ್ಸ್ ಆಗಲಿ ನಮ್ಮ ಹತ್ರ 6 ಕೇಸಸ್ ಇರುತ್ತೆ. ಸೊ ರಿಮೆಂಬರ್, ಕನ್ವರ್ಜಿಂಗ್ 6 ಕೇಸಸ್, ಡೈವರ್ಜಿಂಗ್ ಓನ್ಲಿ 2 ಕೇಸಸ್. ಕಾನ್ವೆಕ್ಸ್ ಮಿರರ್ ಬಂದು ನಮಗೆ ಡೈವರ್ಜಿಂಗ್ ಮಿರರ್ ಅಂತೀವಿ, ಓನ್ಲಿ 2 ಕೇಸಸ್ when the object is at infinity. ಇಲ್ಲಿ ನೋಡ್ತಿರ್ಬೋದು ಪಾಯಿಂಟ್ ಸೈಜ್ ವರ್ಚುವಲ್ ಇಮೇಜ್ ಇದೆ. ಹಾಗೆ ಎನಿವೇರ್ ಎಲ್ಸ್, ಅದು ಬಿಟ್ಟು ಬೇರೆ ಎಲ್ಲಾದ್ರೂ ಇಟ್ಟರೆ ನಾವು ಆಬ್ಜೆಕ್ಟ್ ನ ಹೇಗೆ ಫಾರ್ಮ್ ಆಗುತ್ತೆ, ದಟ್ ಈಸ್ ವೆರಿ ಸ್ಮಾಲ್.
ಇದರದೊಂದು ಅಪ್ಲಿಕೇಶನ್ ನಿಮಗೆ ಗೊತ್ತಾ? ದಿಸ್ ಇಸ್ ಯೂಸ್ಡ್ ಇನ್ ರೇರ್ ವ್ಯೂ ಮಿರರ್ಸ್. ನಮಗೆ ಕಾನ್ವೆಕ್ಸ್ ಮಿರರ್ ನ ರೇರ್ ವ್ಯೂ ಮಿರರ್ ಅಲ್ಲಿ ಯೂಸ್ ಮಾಡ್ತೀವಿ. ರೀಸನ್ ಯಾಕೆ? ಅ ಕ್ವಶನ್ ಮೈಟ್ ಅಪಿಯರ್ ಫ್ರಮ್ ಹಿಯರ್ ಆಸ್ ವೆಲ್. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ನಾಟ್ ಎ ರಿವಿಷನ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಾಟ್ ಯು ಹ್ಯಾವ್ ಟು ಲರ್ನ್ ಟು ಗೆಟ್ absolutely 50+ marks in your science paper. ಈಗ ದೊಡ್ಡ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಎಲ್ಲ ಸಣ್ಣದಾಗಿ ಮಿರರ್ ನಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನೀವು ಡ್ರೆಸ್ಸಿಂಗ್ ರೂಮ್ಗೆ ಹೋದಾಗ ಎಲ್ಲಾದ್ರೂ ಟ್ರಯಲ್ ಹೋಗಿರ್ತೀರಾ, ಒಂದು ಡ್ರೆಸ್ ಹಾಕೊಂಡಾಗ ಪ್ಯಾಂಟು ಶರ್ಟ್ ಎರಡೂ ಕಾಣ್ಬೇಕಂದ್ರೆ ನಿಮ್ಮಷ್ಟೇ ದೊಡ್ಡ ಮಿರರ್ ಇರಬೇಕು. ನಾವು ಗಾಡಿಯಲ್ಲಿ ಹೋಗಬೇಕಾದ್ರೆ ಹಿಂದೆ ಒಂದು ದೊಡ್ಡ ಟ್ರಕ್ ಬರ್ತಿದ್ರೆ ಇಡೀ ಟ್ರಕ್ ಕಾಣುವಷ್ಟು ದೊಡ್ಡ ಮಿರರ್ ಇಟ್ಕೊಳಕ್ ಆಗೋದಿಲ್ವಲ್ಲ. That's why we use such a mirror. ಆಬ್ಜೆಕ್ಟ್ ನ ಚಿಕ್ಕದಾಗಿ ಮಾಡಿ ಕಾಣಿಸುವಂತ ಮಿರರ್ ನ ನಾವೇನಂತ ಕರಿತೀವಿ? ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಕ್ವೆಶ್ಚನ್ ಬರ್ಬೋದು, ವಾಟ್ ಈಸ್ ರೇರ್ ವ್ಯೂ ಮಿರರ್ ಅಂಡ್ ವೈ ಡು ವಿ ಪ್ರಿಫರ್ ಕಾನ್ವೆಕ್ಸ್ ಮಿರರ್ ಫಾರ್ ದಿಸ್ ಅಂತ ಕ್ವೆಶ್ಚನ್ ಬರ್ಬೋದು. ಸೈನ್ ಕನ್ವೆನ್ಷನ್ಸ್ ಇದೆಯಲ್ಲ, ದಿಸ್ ಇಸ್ ಸಚ್ ಅ ಹೆಡೇಕ್ ಅಂತ ನೀವೆಲ್ಲರೂ ಹೇಳ್ತೀರಾ. ಸರ್ ತುಂಬಾ ಕಷ್ಟ ಇದೆ ಸರ್, ಸೈನ್ ಕನ್ವೆನ್ಷನ್ಸ್ ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು ಅಂತ. ತುಂಬಾ ಸಿಂಪಲ್ ಆಗಿ ಹೇಳ್ತಿದ್ದೀನಿ. ವೆಲ್, ಆಬ್ಜೆಕ್ಟ್ ನಿಮಗೆ ಕಾಣಿಸ್ತಿದ್ಯಾ? ಎಸ್ ಸರ್, ಆಬ್ಜೆಕ್ಟ್ ಇಲ್ಲಿದೆ. ಸೊ ದಿಸ್ ಇಸ್ ದಿ ಆಬ್ಜೆಕ್ಟ್. ಕ್ಯಾಂಡಲ್ ಇಲ್ಲಿದೆ, ಟಿ ಅಂತ ಬರ್ತಿದ್ದೀರಾ. ಟು ಮೇಕ್ ಯು ಸಿ ದಿಸ್ ಐ ಹ್ಯಾವ್ ರಿಟನ್ ದಿಸ್ ಅಂಡ್ ಹೈಲೈಟೆಡ್. ಹೌದಾ? ಈಗ ಆಬ್ಜೆಕ್ಟ್ ನಿಂದ ಲೈಟ್ ರೇ ಹೇಗೆ ಬರ್ತಿದೆ? ಆಬ್ಜೆಕ್ಟ್ ನಿಂದ ನಮಗೊಂದು ಲೈಟ್ ರೇ ಬರ್ತಿದೆ. ಲೈಟ್ ರೇ ಹೀಗಿದೆ. ಎಸ್ ಸರ್, ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ಲೈಟ್ ರೇ. ನೀವು ಒಂದು ವೇಳೆ ಇನ್ಸಿಡೆಂಟ್ ಲೈಟ್ ರೇ ಡೈರೆಕ್ಷನ್ ನಲ್ಲಿ ಮೆಜರ್ ಮಾಡಿದ ಹಾಗಾದ್ರೆ ಪಾಸಿಟಿವ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಮಗೆ ಇಮೇಜ್ ಫಾರ್ಮ್ ಆಗ್ತಿದ್ಯಾ? ಎಸ್, ವರ್ಚುವಲ್ ಇಮೇಜ್ ಫಾರ್ಮ್ ಆಗ್ತಿದೆ. ಈಗ ಇಮೇಜ್ ಡಿಸ್ಟೆನ್ಸ್ ನ ಯಾವಾಗ್ಲೂ ಪೋಲ್ ಇಂದ ಮಾಡ್ತೀವಿ. ಮೆಜರ್ ಏನೇ ಮಾಡೋದಿದ್ರು ವಿ ವಿಲ್ ಬಿ ಮೆಜರಿಂಗ್ ಫ್ರಮ್ ಪೋಲ್. ಸೊ ಪೋಲ್ ಇಂದ ಸೇಮ್ ಡೈರೆಕ್ಷನ್, ಇನ್ಸಿಡೆಂಟ್ ಡೈರೆಕ್ಷನ್ ಇಂದ ಮೆಜರ್ ಮಾಡಿದ್ರೆ ಪಾಸಿಟಿವ್, ಆಪೋಸಿಟ್ ಡೈರೆಕ್ಷನ್ ಮೆಜರ್ ಮಾಡಿದ್ರೆ ದಟ್ ಇಸ್ ನೆಗೆಟಿವ್. ಆಬ್ಜೆಕ್ಟ್ ಎಲ್ಲಿದೆ? ಆಬ್ಜೆಕ್ಟ್ ಇಲ್ಲಿದೆ. ವಿ ಆರ್ ಮೆಜರಿಂಗ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್, ದಟ್ ಇಸ್ ನೆಗೆಟಿವ್. ನೆನ್ಪಿಟ್ಕೋಬೇಕು. ದೆನ್ ಸರ್ ನ್ಯೂಮೆರಿಕಲ್ ಯಾವ ರೀತಿ ಕೇಳ್ತಾರೆ? ವೆಲ್, ಐ ಹ್ಯಾವ್ ಬಾಟ್ ಯು ಒನ್ ಗುಡ್ ಸಚ್ ಎ ನ್ಯೂಮೆರಿಕಲ್ ವೇರ್ ಯು ಮೈಟ್ ಎಕ್ಸ್ಪೆಕ್ಟ್ ಎ ಕ್ವೆಶ್ಚನ್ ಫ್ರಮ್. ಹೌದಾ? ಸೊ ಯಾವ್ದ್ರ ಮೇಲಿದೆ? ದಿಸ್ ಇಸ್ ರಿಗಾರ್ಡಿಂಗ್ ಎ ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಮಿರರ್ ಆಗಲಿ ಕಾನ್ವೆಕ್ಸ್ ಮಿರರ್ ಆಗಲಿ ಗಾಬರಿ ಆಗಬೇಡಿ, ಫಾರ್ಮುಲಾ ಸೇಮ್ ಇದೆ. ಬಟ್ ಸೈನ್ ಕನ್ವೆನ್ಷನ್ ಪ್ರಕಾರ ಪಾಸಿಟಿವಾ ನೆಗೆಟಿವಾ ಅನ್ನೋದನ್ನ ಹೇಗೆ ಮಾಡೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ವೆಲ್, ರೇಡಿಯಸ್ ಆಫ್ ಕರ್ವೇಚರ್ ಕೊಡ್ತಿದ್ದಾರೆ. ಸೊ ದಿಸ್ ಇಸ್ ಎ ಕಾನ್ಕೇವ್ ಮಿರರ್. ಫಸ್ಟ್ ಯಾವ ಮಿರರ್ ಕೊಡ್ತಾರೋ ಅದನ್ನ ಡ್ರಾ ಮಾಡ್ಕೊಳ್ಳಿ. ಏನಕ್ಕೆ ಡ್ರಾ ಮಾಡಬೇಕು? ರಫ್. ಇದಕ್ಕೋಸ್ಕರ ಒಂದು 5 ನಿಮಿಷ ಸ್ಪೆಂಡ್ ಮಾಡೋದಿಲ್ಲ, 2 ಸೆಕೆಂಡ್. ನಾ ಹೇಗೆ ಮಾಡೋದು ಹಾಗೆ ಮಾಡಬೇಕು. ಓಕೆ ಸರ್, ಆಯ್ತು. ವಾಟ್ಸ್ ದ ನೆಕ್ಸ್ಟ್ ಥಿಂಗ್? ನೆಕ್ಸ್ಟ್ ಥಿಂಗ್ ಬಂದು ಪ್ರಿನ್ಸಿಪಲ್ ಆಕ್ಸಿಸ್ ಚಿಕ್ಕದಾಗಿ ಮಾಡ್ತಿದ್ದೀನಿ. ದಿಸ್ ಇಸ್ ಫೋಕಸ್. ಸೊ ಲೈಟ್ ರೇ ಹೀಗೆ ಬಂದ್ರೆ ದೇ ವಿಲ್ ಬಿ ಮೀಟಿಂಗ್ ಲೈಕ್ ದಿಸ್. ಹೌದಾ? ಒಂದು ಚಿಕ್ಕ ರಫ್ ಎಕ್ಸಾಂಪಲ್. ಸೊ ದಿಸ್ ಇಸ್ ಪೋಲ್ ಅಲ್ಲ, ಇದು ಪೋಲ್, ಇದು ಫೋಕಸ್ ಅಲ್ಲ. ವಾಟ್ ಇಸ್ ದಿಸ್? ದಿಸ್ ಇಸ್ ಪೋಲ್, ಮತ್ತೆ ಇದು ನಮಗೆ ಫೋಕಸ್ ಅಂತ ಕರಿತೀವಿ. ಈಗ ನೋಡ್ಕೊಳ್ಳಿ, ಇನ್ಸಿಡೆಂಟ್ ಲೈಟ್ ರೇ ಹೀಗೆ ಬರ್ತಿದ್ರೆ ಸೈನ್ ಕನ್ವೆನ್ಷನ್ ಪ್ರಕಾರ ಫೋಕಸ್ ಪಾಸಿಟಿವ್ ಅಲ್ಲಿ ಇದೆಯಾ ನೆಗೆಟಿವ್ ಇದೆಯಾ? ಕಾನ್ವೆಕ್ಸ್ ಮಿರರ್ಗೆ ಫೋಕಸ್ ಬಂದು ಪಾಸಿಟಿವ್ ನಲ್ಲಿ ಇದೆ. ಇದು ನೆನ್ಪಿಟ್ಕೋಬೇಕು. ಅದೇ ಕಾನ್ಕೇವ್ ಮಿರರ್ ಗಾದ್ರೆ ಹೇಗೆ? ದಟ್ ಇಸ್ ನೆಗೆಟಿವ್. ಓಕೆ ಗೈಸ್, ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ 4 ಮೀಟರ್ಸ್ ಅಂತ. ಸೊ ಫೋಕಸ್ ಏನಾಗುತ್ತೆ? ಫೋಕಸ್ ಇಸ್ ಹಾಫ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್. 4/2 ಬಂದು ನಮಗೆ 2 ಮೀಟರ್ಸ್ ಅಂತ ಬರ್ಕೋಬಹುದು. ಡನ್ ಸರ್. ಬಸ್ ಎಲ್ಲಿ ಲೊಕೇಟ್ ಆಗಿದೆ? ಬಸ್ ಇದ್ರ ಮುಂದೆ 10 ಮೀಟರ್ ಮುಂದೆ ಇದೆ. ದಟ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ನೆಗೆಟಿವ್. ದಟ್ ಈಸ್ ವಾಟ್? 10 ಸೆಂಟಿಮೀಟರ್. ಹೌದಾ? ಎಸ್ ಸರ್. ಮೈನಸ್ ಏನ್ ತಗೋಬೇಕಾ? ಡೆಫಿನೆಟ್ಲಿ. ಫಾರ್ಮುಲಾ ಏನು ಸರ್? ವಾಟ್ ಫಾರ್ಮುಲಾ ಆರ್ ವಿ ಸಪೋಸ್ ಟು ಯೂಸ್? ವಿ ನೋ ದಟ್ 1/f is equal to 1/v plus 1/u. ಇದೇನ್ ಫಾರ್ಮುಲಾ ಅಂತ ಕರಿತೀವಿ? ದಿಸ್ ಇಸ್ ದ ಮಿರರ್ ಫಾರ್ಮುಲಾ. ಗೈಸ್, ಒಂದನ್ನ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ಅಲ್ಲಿ ಪ್ಲಸ್ ಮೈನಸ್ ಹೇಗಿರುತ್ತೋ ಹಾಗೆ ಇರಲಿ. ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಇನ್ನೊಂದು ಸರಿ, ಈಗ -10 ಇದ್ರೆ ಇಲ್ಲಿ ಯು ಕಡೆ -10 ಹಾಕಬೇಕು. ವಿ ಎಲ್ ಫಾರ್ಮ್ ಆಗುತ್ತೆ ಗೊತ್ತಿರುತ್ತೆ. ಎಫ್ ಬಂದ್ಬಿಟ್ಟು ಪಾಸಿಟಿವ್ ಇದೆ. ಸೊ ಯುಲ್ ಬಿ ಟೇಕಿಂಗ್ ಪಾಸಿಟಿವ್. ಕಾನ್ಕೇವ್ ಗಾದ್ರೆ ಫೋಕಸ್ ನೆಗೆಟಿವ್, ಕಾನ್ವೆಕ್ಸ್ ಗಾದ್ರೆ ಫೋಕಸ್ ಪಾಸಿಟಿವ್. ನೆನ್ಪಿರ್ಲಿ. ಗೋಯಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ದಿಸ್ ಇಸ್ ಅ ಕಾನ್ಕೇವ್ ಮಿರರ್. ಹೇಗೆ ಮಾಡಬೇಕು ಸರ್? ಎವ್ರಿಥಿಂಗ್ ಇಸ್ ಸೇಮ್, ಬಟ್ 1/f is equal to 1/v plus 1/u ಕಡೆ ಫೋಕಸ್ ಬಂದು ನಮಗೆ ನೆಗೆಟಿವ್. ಯಾಕೆ ಸರ್? ಕಾನ್ಕೇವ್ ಮಿರರ್ ಬಂದು ಹೀಗೆ ಕಾಣಿಸುತ್ತೆ. ಕಾನ್ಕೇವ್ ಮಿರರ್ ನಲ್ಲಿ ಆಬ್ಜೆಕ್ಟ್ ನ ಎಲ್ಲಿಡ್ತೀವಿ? ಸೊ ಲೈಟ್ ರೇಸ್ ಹೀಗೆ ಬಂದು ಫೋಕಸ್ ನಿಂದ ಹೋಗುತ್ತೆ. ಸೊ ಆಬ್ಜೆಕ್ಟ್ ಎಲ್ಲಿದೆ? ಆಬ್ಜೆಕ್ಟ್ ಇಲ್ಲಿದೆ. ಫೋಕಸ್ ಇಟ್ ಈಸ್ ಇನ್ ದ ಸೇಮ್ ಪೋಲ್ ನಿಂದ ಸೇಮ್ ಮೆಜರ್ ಮಾಡ್ತಾ ಇದೀವಿ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ. ಸೊ ಫೋಕಸ್ ನಮ್ಗೆ ಏನಿದೆ? ನೆಗೆಟಿವ್ ಇದೆ. ಸೊ ಫೋಕಸ್ ನ ನೀವು ಏನ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ, ನೆಗೆಟಿವ್ ಸಬ್ಸ್ಟಿಟ್ಯೂಟ್ ಮಾಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಸಬ್ಸ್ಟಿಟ್ಯೂಟ್ ಮಾಡಿ. ಏನಂತ ಕೇಳಿದ್ದಾರೆ? ವೇರ್ ವಿಲ್ ಬಿ ಗೆಟಿಂಗ್ ಶಾರ್ಪ್ ಇಮೇಜ್ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಬಗ್ಗೆ ನಿಮಗೆ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ನಾನು ಮತ್ತೆ ಹೇಳಿದ ಹಾಗೆ ಜಸ್ಟ್ ಕ್ವೆಶ್ಚನ್ಸ್ ರಿಪೀಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗೋದಿಲ್ಲ. ಇನ್ನೊಂದು ಕಡೆ ಹೋಗಬೇಕು,
ಆ ರಿಸೋರ್ಸ್ ತೆಗಿಬೇಕು, ಈ ರಿಸೋರ್ಸ್ ತೆಗಿಬೇಕು, ಇದೆಲ್ಲ ಟೆನ್ಷನ್ ಬೇಡ ಅಂತ ಒಂದು ಸ್ವಲ್ಪ ವಿಡಿಯೋ ಲೆಂದಿ ಆಗಿದ್ರು ಕ್ವಶನ್ಸ್ ಜೊತೆ ಆನ್ಸರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡು ನಾಟ್ ವರಿ ಅಬೌಟ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ರಿಫ್ರಾಕ್ಷನ್ ಅಲ್ಲಿ 2 ಲಾಸ್ ಬಗ್ಗೆ ಕೇಳ್ತಾರೆ. ವಾಟ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಅದು ನೋಡ್ಕೊಳ್ಳಿ, ತುಂಬಾ ಈಸಿ ಇದೆ. ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು, ತುಂಬಾ ಜನ ಫೇಲ್ ಆಗೋದು, ತುಂಬಾ ಜನ ಕಷ್ಟ ಪಡೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ನಲ್ಲಿ. ಗೈಸ್ ಚಿಕ್ಕದಾಗಿ ಹೇಳ್ಬೇಕಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದು ನಂಬರ್. ಅದು ಏನ್ ಸರ್ ನಂಬರ್? ಅದು ನಂಬರ್ ಅಂದ್ರೆ 1 2 3 4 ನಂಬರ ಅಲ್ಲ. ವಾಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಸ್? ಇಟ್ ಸೇಸ್ ಹೌ ಮಚ್ ಸ್ಪೀಡ್ ಆಫ್ ಲೈಟ್ ಇಸ್ ರೆಡ್ಯೂಸ್ ಇನ್ ಎ ಮೀಡಿಯಂ ವೆನ್ ಇಟ್ ಈಸ್ ಕಮಿಂಗ್ ಫ್ರಮ್ ಏರ್ ಆರ್ ವ್ಯಾಕ್ಯೂಮ್. ಸರ್ ಯಾಕೆ ಸ್ಪೆಸಿಫಿಕ್ ಆಗಿ ಏರ್ ಆರ್ ವ್ಯಾಕ್ಯೂಮ್ ಅಂತ ತಗೊಂಡ್ರಿ ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ನಮಗೆ ಬಂದು ಲೈಟ್ ಇಸ್ ಮ್ಯಾಕ್ಸಿಮಮ್ ಸ್ಪೀಡ್, ಇಟ್ ಇಸ್ ಗೋಯಿಂಗ್ ಮ್ಯಾಕ್ಸಿಮಮ್ ಸ್ಪೀಡ್ ಇನ್ ಏರ್ ಅಂಡ್ ವ್ಯಾಕ್ಯೂಮ್. ಅದು ಬಿಟ್ಟು ಯಾವುದೇ ಒಂದು ಮೀಡಿಯಂ ತಗೊಳ್ಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಕಡಿಮೆ ಆಗುತ್ತೆ, ಸಿಂಪಲ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಂದು ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏನು ದ ಸ್ಪೀಡ್ ಆಫ್ ಲೈಟ್. ಹೌದಾ? ಸೊ ದಟ್ಸ್ ಅ ಫ್ಯಾಕ್ಟರ್ ವಿಚ್ ಸೇಸ್ ಹೌ ಮಚ್ ದ ಸ್ಪೀಡ್ ಆಫ್ ಲೈಟ್ ಇಸ್ ರೆಡ್ಯೂಸ್ಡ್. ಸರ್ ಇನ್ನೊಂದ್ ತರ ಹೇಳ್ತೀರಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಅಂದ್ರೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಟಾಕ್ಸ್ ಅಬೌಟ್ ಆಪ್ಟಿಕಲ್ ಡೆನ್ಸಿಟಿ. ಹೌದಾ? ಆಪ್ಟಿಕಲ್ ಡೆನ್ಸಿಟಿ. ಸೊ ಡೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ ಸೊ ಇಟ್ಸ್ ಲೈಕ್ ಆಪ್ಟಿಕಲಿ ಡೆನ್ಸರ್. ಅದಕ್ಕೆ ಪಾರ್ಟಿಕಲ್ಸ್, ಲೈಟ್ ಪಾರ್ಟಿಕಲ್ಸ್ ಆ ಮೀಡಿಯಂ ಅಲ್ಲಿ ಹೋಗಕ್ಕೆ ಕಷ್ಟ ಪಡುತ್ತೆ. ಸೊ ಆಪ್ಟಿಕಲ್ ಡೆನ್ಸಿಟಿ ದಟ್ ಇಸ್ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಆಫ್ ಲೈಟ್. ಹೌದಾ? ಸ್ಪೀಡ್ ಆಫ್ ಲೈಟ್. ಓಕೆ, ತುಂಬಾ ಸಿಂಪಲ್, ತುಂಬಾ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಯು ಜಸ್ಟ್ ವಾಂಟ್ ಟು ನೋ ದ ಕಾನ್ಸೆಪ್ಟ್. ಅದರ ಡೆಪ್ತ್ ನಮಗೆ ಇನ್ನೊಂದು ಕಡೆ ಲೈವ್ ಮ್ಯಾರಥಾನ್ಸ್ ಅಲ್ಲಿ ಮಾಡಿರ್ತಾರೆ, ಅಶೋಕ್ ಸರ್ ನೋಡ್ಕೋಬಹುದು. ಹಾಗೆ ನಾವು 4-5 ಮಾರ್ಕರ್ಸ್ ಅಲ್ಲಿ ಮಾಡಿರ್ತೀವಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಾಟ್ ಯು ಹ್ಯಾವ್ ಟು ಸಿ. ನೆಕ್ಸ್ಟ್ ಈ ತರ ಅಂತ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 2 ರಿಫ್ರಾಕ್ಟಿವ್ ಇಂಡೆಕ್ಸ್, 2 ಮೀಡಿಯಂ ಇರುತ್ತೆ. ದೇ ವಿಲ್ ಬಿ ಆಸ್ಕಿಂಗ್ ಯು ಟು ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಫಾರ್ ಎಕ್ಸಾಂಪಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏನಂತ ಕೇಳಿದ್ದಾರೆ? ಡೈಮಂಡ್ ಕೊಟ್ಟಿದ್ದಾರೆ, ಗ್ಲಾಸ್ ಕೊಟ್ಟಿದ್ದಾರೆ. ದೆನ್ ದೇ ಆರ್ ಆಸ್ಕಿಂಗ್ ಯು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಅಲ್ಲ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಡೈಮಂಡ್ ಕೇಳಿದ್ದಾರೆ. ಸೊ NG ಡಿವೈಡೆಡ್ ಬೈ ND ಮಾಡ್ತೀರಾ. ಸೊ ವಾಟ್ ಎವರ್ ವ್ಯಾಲ್ಯೂ ಹಸ್ ಬಿನ್ ಗಿವನ್ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದಕ್ಕೆ ನಮಗೆ ಫಾರ್ಮುಲಾ ಅಲ್ಲಿ ವಿ ಡು ನಾಟ್ ಹ್ಯಾವ್ ಯೂನಿಟ್. ರೀಸನ್ ಏನಪ್ಪಾ ಅಂದ್ರೆ it is same ratio of same quantity, so unit gets cancelled. howda? Yes sir. Talking about next part, bending of light in different medium. hege bend different mediums alli light bend agutte. guys ಎಷ್ಟು ಕ್ವಿಕ್ ಆಗಿ ಹೇಳಬೇಕು ಅಂತ ಹೇಳಿ I'm going to tell you so quickly. so ಇದು ನಾರ್ಮಲ್. ಹೌದಾ? yes sir. so ಒಂದು ಸರ್ಫೇಸ್ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲೊಂದು ಸರ್ಫೇಸ್ ಇದೆ ಮತ್ತೆ ಇಲ್ಲೊಂದು ಸರ್ಫೇಸ್ ಇದೆ. well how does the normal look like? ಈ ತರ ಕ್ವೆಶ್ಚನ್ಸ್ ಕೇಳ್ತಾರೆ. whenever the light is going from air to glass, why does it bend towards the normal? ಇಂಥ ಕ್ವೆಶನ್ಸ್ ಬರುತ್ತೆ. ಈ ಕ್ವೆಶನ್ ಬರ್ಬೇಕಂದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ತಿಳಿದಿರಬೇಕು. ಇದನ್ನ ಹೇಗೆ ಸರ್ ಸಾಲ್ವ್ ಮಾಡೋದು ಅಂದ್ರೆ ಇಮ್ಯಾಜಿನ್ ಹೀಗೊಂದು ಲೈಟ್ ಇದೆ. ಹೌದಾ? ಇದು ನಾರ್ಮಲ್ ಇಂದ ಅವೇ ಬೆಂಡ್ ಆಗುತ್ತೆ. ಯಾವ ಟೈಮ್ ನಲ್ಲಿ ನಾರ್ಮಲ್ ನಿಂದ ಅವೇ ಬೆಂಡ್ ಆಗುತ್ತೆ ಅಂತ ಕ್ವೆಶನ್ಸ್ ಇದ್ರೆ ನಿಮ್ಗೆ ಇದು ನಮ್ಗೆ ಡೆನ್ಸರ್ ಮೀಡಿಯಂ ಅಂತ ತಗೊಳ್ಳಿ. ದಿಸ್ ಇಸ್ ಆಪ್ಟಿಕಲಿ ಡೆನ್ಸರ್. ಓಕೆ, ಇದು ನಮ್ಗೆ ಆಪ್ಟಿಕಲಿ ರೇರರ್ ಮೀಡಿಯಂ. ಸೊ ಡೆನ್ಸರ್ ಇಂದ ರೇರರ್ ಹೋಗುತ್ತೆ ಅಂದ್ರೆ ಇಟ್ ಬೆಂಡ್ಸ್ ಅವೇ. ಅದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? DAR. ಡಿ ಅಂದ್ರೆ ಡೆನ್ಸರ್, ಆರ್ ಅಂದ್ರೆ ರೇರರ್, ಎ ಅಂದ್ರೆ ಅವೇ ದಿ ನಾರ್ಮಲ್. ಇದು ನಾರ್ಮಲ್ ಅಂದ್ರೆ ನಾರ್ಮಲ್ ಇಂದ ದೂರಕ್ಕೆ ನಮ್ಗೆ ಬೆಂಡ್ ಆಗ್ತಾ ಇದೆ. ಸಿಮಿಲರ್ಲಿ ಹಾಗೆ ಇನ್ನೊಂದೇನು, ವಾಟ್ಸ್ ದ ನೆಕ್ಸ್ಟ್ ಥಿಂಗ್? ರೇರರ್ ಟು ಡೆನ್ಸರ್ ಹೇಗೆ ಬೆಂಡ್ ಆಗುತ್ತೆ? ಇಮ್ಯಾಜಿನ್ ದಿಸ್ ಇಸ್ ಎ ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ. ಸೊ ಇಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಇದು ನಮ್ಗೆ ರೇರರ್, ಇದು ನಮಗೆ ಡೆನ್ಸರ್. ಸೊ RTD ಇಟ್ ಬೆಂಡ್ಸ್ ಟುವರ್ಡ್ಸ್ ಹೇಗೆ ನಾರ್ಮಲ್ಗೆ ಹತ್ರ ಬೆಂಡ್ ಆಗುತ್ತೆ. ವಾಟ್ಸ್ ಎ ನಿಮೋನಿಕ್ ಟು ರಿಮೆಂಬರ್? ದಟ್ ಈಸ್ RTD. ಓಕೆ, ಸೊ ಇದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ. ಇದು RID ಎಲ್ಲ ಮಕ್ಕಳೇ, ಇದೇನಿದು RTD. ರಿಮೆಂಬರ್, ಇಂಥ ಕ್ವೆಶನ್ಸ್ ಬರುತ್ತೆ. ಇದರ ಅಪ್ಲಿಕೇಶನ್ಸ್ ಕ್ವೆಶನ್ಸ್ ಕೂಡ ಬರಬಹುದು. ಟಾಕಿಂಗ್ ಅಬೌಟ್ ದ ನೆಕ್ಸ್ಟ್ ಥಿಂಗ್, ಹೌ ರಿಫ್ರಾಕ್ಷನ್ ಹ್ಯಾಪನ್ಸ್ ಇನ್ ಎ ಗ್ಲಾಸ್ ಪ್ರಿಸಮ್. ಓಕೆ, ಇಲ್ಲಿ ಏರ್ ಇದೆ, ಗ್ಲಾಸ್ ಇದೆ. ಸೊ ರೇರರ್ ಟು ಡೆನ್ಸರ್ ಇಟ್ ಬೆಂಡ್ಸ್ RTD ನಾರ್ಮಲ್ಗೆ ಟುವರ್ಡ್ಸ್ ಬೆಂಡ್ ಆಗ್ತಿದೆ, ರೈಟ್? ಸೊ ನಾರ್ಮಲ್ ಅಂದ್ರೆ ಟುವರ್ಡ್ಸ್ ಬೆಂಡ್ ಆಗುತ್ತೆ. ಸಿಮಿಲರ್ಲಿ ಗ್ಲಾಸ್ ಟು ಏರ್ ಬಂದು ರೇರರ್ ಮೀಡಿಯಂ. ಸೊ ಡೆನ್ಸರ್ ಟು ರೇರರ್ DAR ಅವೇ ದ ಮೀಡಿಯಂ. ಇದು ನೋಡ್ದಂಗೆ ಆದ್ರೆ ದಿಸ್ ಇಸ್ ದ ಲ್ಯಾಟರಲ್ ಶಿಫ್ಟ್ ಅಂತ ಕರಿತೀವಿ. ವಾಟ್ಸ್ ದಟ್? ದಾಟ್ಸ್ ದಿ ಲ್ಯಾಟರಲ್ ಶಿಫ್ಟ್. ಡಯಾಗ್ರಾಮ್ ಡ್ರಾ ಮಾಡಬೇಕು. 3D ಮಾಡಬೇಕಾ? ನೋ ವರೀಸ್, 2D ಮಾಡಿದ್ರು ಸಾಕು, ವಿಲ್ ಬಿ ಗೆಟಿಂಗ್ ಮಾರ್ಕ್ಸ್. ಲೆನ್ಸಸ್ ಬಗ್ಗೆ ಬಂದಾಗ, ವೆಲ್ ವಿ ಹ್ಯಾವ್ 2 lenses, ಕಾನ್ಕೇವ್ ಅಂಡ್ ಕಾನ್ವೆಕ್ಸ್. ಕನ್ವರ್ಜಿಂಗ್ ಲೆನ್ಸ್ ನಾವೇನಂತ ಕರಿತೀವಿ? ವಿ ಡು ಕಾಲ್ ಕನ್ವರ್ಜಿಂಗ್ ಲೆನ್ಸಸ್ ಆಸ್ convex lens. ಎಷ್ಟು ಕೇಸಸ್ ಇರುತ್ತೆ ಕನ್ವರ್ಜಿಂಗ್ ಅಲ್ಲಿ? ಹೇಳಿದ ಹಾಗೆ ವಿ ಡು ಹ್ಯಾವ್ 6 cases. ಲೆಟ್ ಇಟ್ ಬಿ ಮಿರರ್ ಆರ್ ಲೆನ್ಸಸ್. ಕನ್ವರ್ಜಿಂಗ್ ನಲ್ಲಿ ಆಲ್ವೇಸ್ ಎಷ್ಟು ಕೇಸಸ್ ಇರುತ್ತೆ? 6 ಕೇಸಸ್ ಇರುತ್ತೆ. ಸ್ಪೆಷಲ್ ರೇಸ್ ಹೇಗೆ ಸರ್? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸ್ಪೆಷಲ್ ರೇ
ಪ್ಯಾರಲಲ್ ಆಗಿ ಬಂದ್ರೆ ಫೋಕಸ್ಗೆ ಹೋಗುತ್ತೆ, ಫೋಕಸ್ ಇಂದ ಬಂದ್ರೆ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹೋಗುತ್ತೆ. ಇಲ್ಲಿ ಪೋಲ್ ಬದಲು ನಮಗೆ ಆಪ್ಟಿಕಲ್ ಸೆಂಟರ್ ಇರುತ್ತೆ. ಸೊ ವಾಟ್ ವಿ ಹ್ಯಾವ್ ಇನ್ಸ್ಟೆಡ್ ಆಫ್ ಪೋಲ್, ದ ಸೆಂಟರ್ ಆಫ್ ದ ಪಾರ್ಟ್ ಆಫ್ ದ ಲೆನ್ಸ್ ಇಸ್ ಕಾಲ್ಡ್ ಆಸ್ ಆಪ್ಟಿಕಲ್ ಸೆಂಟರ್ ಮಾಡಿಯ ಸ್ಟೂಡೆಂಟ್ಸ್. ಸೊ ಆಪ್ಟಿಕಲ್ ಸೆಂಟರ್ ಇಂದ ಹೋದಂಗಾದ್ರೆ ಹಾಗೆ ಹೋಗುತ್ತೆ. ಸರ್ ಒಂದು ಎಕ್ಸಾಂಪಲ್ ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಒಂದು ಲಾಸ್ಟ್ ಕೇಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ಲಾಸ್ಟ್ ಕೇಸ್ ಅಂದ್ರೆ ವಿ ಹ್ಯಾವ್ ಅ ಸ್ಪೆಷಲ್ ಕೇಸ್, ವರ್ಚುವಲ್ ಇಮೇಜಸ್ ಫಾರ್ಮ್ ಆಗ್ತಿದೆ, ರಿಯಲ್ ಇಮೇಜಸ್ ಅಲ್ಲ. ಶೋರ್ ದೆನ್ ಆಬ್ಜೆಕ್ಟ್ ಪೊಸಿಷನ್ ಬಂದು ಇಟ್ ಇಸ್ ಕೆಪ್ಟ್ ಬಿಟ್ವೀನ್ F1 ಅಂಡ್ O. ಹೌದಾ? ಎಸ್ ಸರ್. F1 ಮತ್ತೆ ಆಪ್ಟಿಕಲ್ ಸೆಂಟರ್ ಮಧ್ಯದಲ್ಲಿ ನಮಗೆ ಆಬ್ಜೆಕ್ಟ್ ನ ಇಡ್ತಾ ಇದ್ದಾರೆ. ವೇರ್ ಡಸ್ ದ ಇಮೇಜ್ ಫಾರ್ಮ್? ಯೂಶುವಲ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ದ ಟೂ ಲೈಟ್ ರೇಸ್ ಶುಡ್ ಮೀಟ್ ಅಲ್ವಾ? ಎಸ್ ಸರ್. ಆದ್ರೆ ಇದು ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತೀರಾ. ಸರ್ ಇದೇನು ಸರ್ ಇದು ಡೈವರ್ಸ್ ಆಗ್ತಿದೆಯಲ್ಲ ಸರ್, ಎಲ್ಲಿ ಮೀಟ್ ಆಗುತ್ತೆ? ಭಯ ಆಗ್ಬಿಡುತ್ತೆ. ಮೀಟೇ ಆಗ್ತಿರ್ಲಿಲ್ಲ, ಮಾರ್ಕ್ಸ್ ಹೋಯ್ತು ಅಂದ್ಬಿಟ್ಟು ಗಾಬರಿ ಪಡ್ಬೇಡಿ. ದಿಸ್ ಇಸ್ ವೇರ್ ಇಟ್ ಇಸ್ ಮೀಟಿಂಗ್ ವರ್ಚುವಲಿ. ಹೌದಾ? ಸೊ ಇಮೇಜ್ ಅಲ್ಲಿ ಇದೆ ವೆರ್ ಎವರ್ ದೇ ವರ್ಚುವಲಿ ಮೀಟ್. ಬಿಯಾಂಡ್, ಹೌದಾ? ಬಿಯಾಂಡ್ ಅಂದ್ರೆ ಹಿಂದೆ 2F1 ಅಂತ ಬರಿಬೇಕು. F1 ನ F2 ನ ಇಂಪಾರ್ಟೆಂಟ್. ಇಮೇಜ್ ಸೈಜ್ ಆಬ್ಜೆಕ್ಟ್ ಚಿಕ್ಕದಾಗಿದ್ರೆ ಇಮೇಜ್ ದೊಡ್ಡದಾಗಿದೆ, ದಟ್ ಈಸ್ ಏನಂತ ಬರಿಬೋದು? ಲಾರ್ಜ್ ಅಂತ ಬರಿಬೋದು. ನೆಕ್ಸ್ಟ್ ನೇಚರ್ ಆಫ್ ಇಮೇಜ್, ರಿಯಲ್ ಆಗಿ ಮೀಟ್ ಆಗ್ತಿದ್ಯಾ? ಇಲ್ಲ, ವರ್ಚುವಲ್. ಸೊ ವರ್ಚುವಲ್ ಅಂತ ಬರೆದು ಕ್ಲೋಸ್ ಮಾಡ್ಬಿಡಿ. ದಿಸ್ ಇಸ್ ಅಬೌಟ್ ದ ಫಾರ್ಮೇಶನ್ ಆಫ್ ಇಮೇಜ್. ಹಾಗೆ ಸರ್ ನಮಗೆ ಡೈವರ್ಜಿಂಗ್ ಕೇಸಸ್ ಎಲ್ಲ ಎಷ್ಟಿರುತ್ತೆ? ಕಾನ್ಕೇವ್ ಲೆನ್ಸ್, ಅದನ್ನೇನಂತ ಕರಿತೀವಿ? ಬೈ ಕಾನ್ಕೇವ್ ಲೆನ್ಸ್. ದಟ್ಸ್ ವಾಟ್ ಇಸ್ ಡೈವರ್ಜಿಂಗ್. ಎಷ್ಟು ಕೇಸಸ್ ಇರುತ್ತೆ? ಡೈವರ್ಜಿಂಗ್ ನಲ್ಲಿ ನಾನು ಹೇಳಿದ ಹಾಗೆ ವಿ ವಿಲ್ ಬಿ ಹ್ಯಾವಿಂಗ್ 2 ಕೇಸಸ್ ಮಾಡಿ ಸ್ಟೂಡೆಂಟ್ಸ್. 2 + 2 4 ಅಲ್ಲ, ಜಸ್ಟ್ 2 ಕೇಸಸ್ ಇರುತ್ತೆ. ಸೊ 1 at infinity, 1 anywhere else apart from infinity. ನೀವು ನೋಡಿದ ಹಾಗೆ ವಿ ಗೆಟ್ ಓನ್ಲಿ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜಸ್ ಇನ್ ದ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್. ಹೌದಾ? ನೋಡ್ಕೊಳ್ಳಿ ಹೇಗೆ ಡ್ರಾ ಮಾಡೋದು ಅಂತ. ಸ್ಪೆಷಲ್ ರೇಸ್ ಇದೆ. ಮ್ಯಾಗ್ನಿಫಿಕೇಶನ್ ಬಂದಾಗ ತುಂಬಾನೇ ಕನ್ಫ್ಯೂಷನ್. ಹೌದಾ? ಸಿ ಗೈಸ್, ಮ್ಯಾಗ್ನಿಫಿಕೇಶನ್ ಹೇಗೆ ಡಿಸೈಡ್ ಮಾಡೋದು ಅಂದ್ರೆ -3 ಒಂದು ವ್ಯಾಲ್ಯೂ ಬಂತು ನಮಗೆ. ಹೇಗೆ? ಫಾರ್ಮುಲಾ ಏನು? HI/HO ಇದೆಯಾ? ಹೌದಾ? ಎಸ್, ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಮ್ಯಾಗ್ನಿಫಿಕೇಶನ್. ಆದ್ರೆ ಮ್ಯಾಗ್ನಿಫಿಕೇಶನ್ -3 ಬಂದಿದೆ ಅಂದ್ರೆ ಹೇಗೆ ಮಾಡೋದು? ಯು ಟೇಕ್ -3 ಮಾಡ್ಯುಲಸ್. ಎಷ್ಟು ಬಂತು? 3 ಬಂತಲ್ಲ. ಸೊ 3 ಬಂದ್ಬಿಟ್ಟು ದ ಮ್ಯಾಗ್ನಿಫಿಕೇಶನ್ ಇಸ್ ಗ್ರೇಟರ್ ದ್ಯಾನ್ 1 ಅಂದ್ರೆ ವಿ ಸೇ ಇಟ್ ಇಸ್ ಬಿಗ್. ಓಕೆ, ಇಮೇಜ್ ಇಸ್ ಬಿಗರ್ ದ್ಯಾನ್ ದಿ ಆಬ್ಜೆಕ್ಟ್ ಅಂತೀವಿ. ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು 1 ಅಂದ್ರೆ ಇಮೇಜ್ ಇಸ್ ಸೇಮ್ ಆಸ್ ಆಬ್ಜೆಕ್ಟ್ ಅಂತೀವಿ. ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ಲೆಸ್ ದ್ಯಾನ್ 1 ಅಂದ್ರೆ ಇಟ್ ಇಸ್ ಇಮೇಜ್ ಇಸ್ ಸ್ಮಾಲರ್ ದ್ಯಾನ್ ದಿ ಆಬ್ಜೆಕ್ಟ್ ಅಂತ ಕರಿತೀವಿ. ಹೌದಾ? ಆದ್ರೆ ಪ್ಲಸ್ ಮೈನಸ್ ಏನಂತ ಹೇಳುತ್ತೆ? ಪಾಸಿಟಿವ್ ಇತ್ತು ಅಂದ್ರೆ ಇಟ್ ಇಸ್ ಎರೆಕ್ಟ್. ಹೌದಾ? ಪಾಸಿಟಿವ್ ಇತ್ತು ಅಂದ್ರೆ ಇಟ್ ಇಸ್ ಎರೆಕ್ಟ್ ಅಂದ್ರೆ ವರ್ಚುವಲ್. ಆಲ್ವೇಸ್ ವರ್ಚುವಲ್ ಇಮೇಜಸ್ ಅಲ್ವಾ ನಮ್ಗೆ ಎರೆಕ್ಟ್ ಕಾಣಿಸೋದು. ಈಗ ನೋಡಿ, ಹಿಂದಿನ ಕೇಸ್ನಲ್ಲಿ ನೋಡಿದ ಹಾಗಾದ್ರೆ ಇಲ್ಲಿ ನೋಡಿ ಎಲ್ಲ ಕಡೆ ನಮ್ಗೆ ಇನ್ವರ್ಟೆಡ್ ಇಮೇಜ್ ಇದೆ, ಆದ್ರೆ ವರ್ಚುವಲ್ ಅಲ್ಲಿ ಮಾತ್ರ ನಮ್ಗೆ ಎರೆಕ್ಟ್ ಇದೆ. ಸೊ ಪಾಸಿಟಿವ್ ಬಂತಂದ್ರೆ ಮ್ಯಾಗ್ನಿಫಿಕೇಶನ್ ಅಲ್ಲಿ ಏನಂತ ಹೇಳ್ಬೋದು? ದಟ್ ಈಸ್ ಎರೆಕ್ಟ್. ನೆಗೆಟಿವ್ ಬಂತಂದ್ರೆ ದಟ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಹೌದಾ? ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ಬೋದು. ಮ್ಯಾಗ್ನಿಫಿಕೇಶನ್ಗೆ ಫಾರ್ಮುಲಾ ಏನು? ಮಿರರ್ಗೆ ಬೇರೆ ಇದೆ, ಲೆನ್ಸ್ಗೆ ಬೇರೆ ಇದೆ. ಮಿರರ್ಗೆ ಬಂದ ಹಾಗೆ ಏನು ಹೇಳಿ? ಮಿರರ್ಗೆ ಬಂದ್ರೆ ಇಟ್ ಈಸ್ -V/U. ಯಾವುದು? ದಿಸ್ ಇಸ್ ಫಾರ್ ಮಿರರ್. ಹೌದಾ? ಅದೇ ಒಂದ್ ವೇಳೆ ಲೆನ್ಸ್ಗೇನು? V/U ಮ್ಯಾಗ್ನಿಫಿಕೇಶನ್. ದಿಸ್ ಇಸ್ ವಾಟ್? M ಮ್ಯಾಗ್ನಿಫಿಕೇಶನ್. ದಿಸ್ ಇಸ್ ಫಾರ್ ವಾಟ್? ಲೆನ್ಸ್. ಗೈಸ್, ಈ ಮಿಸ್ಟೇಕ್ ಮಾಡಬೇಡಿ. ಮ್ಯಾಗ್ನಿಫಿಕೇಶನ್ಗೆ HI/HO ಓಕೆ, ಆದ್ರೆ V/U ನ -V/U ನ ಅಕಾರ್ಡಿಂಗ್ ಟು ಲೆನ್ಸ್ ಆರ್ ಮಿರರ್ ಫಾರ್ಮುಲಾ. ಸರ್ ಒಂದು ಚಿಕ್ಕದಾಗಿ ಮಿರರ್ ಫಾರ್ಮುಲಾ ಆಯ್ತು, ಲೆನ್ಸ್ ಫಾರ್ಮುಲಾ ಹೇಳಿ ಸರ್ ಅಂದ್ರೆ ಇಟ್ ಸೇಸ್ ದಟ್ 1/F is equal to 1/V minus 1/U. ಇದು ಯಾವ ಫಾರ್ಮುಲಾ? This is the formula what we use for lens, my dear students. ಗೊತ್ತಾಗ್ತಿದ್ಯಾ? Yes sir. 1/F is equal to 1/V minus ಬರುತ್ತೆ -1/U. ಸರ್ ಹೇಗಿದ್ರು ನಮ್ಗೆ ಫಾರ್ಮುಲಾ ಮೈನಸ್ ಇದೆಯಲ್ಲ, ಮತ್ತೊಂದ್ಸರಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಮೈನಸ್ ತಗೋಬೇಕಾ ಅಂತ ಕ್ವೆಶನ್ಸ್ ಬರುತ್ತೆ. ಅಫ್ಕೋರ್ಸ್ ಇದು ಫಾರ್ಮುಲಾ ಆಯ್ತು, ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಯಾವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಿರೋ ಅಲ್ಲಿ ಮತ್ತೊಂದ್ಸರಿ ಮೈನಸ್ ತಗೋಬೇಕು. ದಿಸ್ ಇಸ್ ಲೆನ್ಸ್ ಫಾರ್ಮುಲಾ. ಹೌದಾ? ಎಸ್ ಸರ್. ನಾವ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್, ಪವರ್ ಆಫ್ ಲೆನ್ಸ್. ಪವರ್ ಆಫ್ ಲೆನ್ಸ್ ಬಂದಾಗಲೂ ತುಂಬಾ ಸಿಂಪಲ್ ಮಾಡಿ ಸ್ಟೂಡೆಂಟ್ಸ್. ಫಾರ್ಮುಲಾ ಬಂದು ಪವರ್ ಆಫ್ ಲೆನ್ಸ್ ಇಸ್ ಈಕ್ವಲ್ ಟು 1/ಫೋಕಲ್ ಲೆಂತ್ ಇನ್ ಮೀಟರ್. ಸರ್ ಮೀಟರ್ ಅಲ್ಲೇ ತಗೋಬೇಕಾ? ಮೀಟರ್ ಅಲ್ಲಿ ಯಾಕೆ ತಗೋಬೇಕು? ನಾನು ಸೆಂಟಿಮೀಟರ್ ನಲ್ಲಿ ತಗೋತೀನಿ ಅಂದ್ರೆ ಫೈನ್, ಯು ಕ್ಯಾನ್ ಟೇಕ್ ಇಟ್ ಆಸ್ ಲಾಂಗ್ ಆಸ್ ಯು ವಾಂಟ್ ದ ಯೂನಿಟ್ ಇನ್ SI. ಪವರ್ದು SI ಯೂನಿಟ್ ಬಂದು ಡಯೋಪ್ಟರ್. ಓಕೆ, ನಿಮ್ಗೆ SI ಯೂನಿಟ್ ಅಲ್ಲೇ ಬೇಕು. ಪವರ್ದು ಯೂನಿಟ್ ಅಂದ್ರೆ ಮೀಟರ್ ಅಲ್ಲಿ ತಗೊಳ್ಳಿ. ಇಲ್ಲ ಸರ್ ನಾನು ಪವರ್ ಇಸ್ ಈಕ್ವಲ್ ಟು 1/F ಇನ್ ಸೆಂಟಿಮೀಟರ್ ತಗೋತೀನಿ, ಅದ್ರ ಬದಲಿಗೆ ಇಂಟು 100 ಮಾಡ್ತೀನಿ ಅಂದ್ರೆ ಇದೇನು ಇಲ್ಲ, ಜಸ್ಟ್ ಇಂಡೈರೆಕ್ಟ್ ಕನ್ವರ್ಷನ್ ಆಫ್
ಸೆಂಟಿಮೀಟರ್ ಟು ಮೀಟರ್ ಹೇಗೆ ಬಂತು ಅಂದ್ರೆ ಸೆಂಟಿಮೀಟರ್ನ 10⁻⁻2 ಮಾಡ್ತೀರಾ. 10⁻⁻2 ಮೇಲಕ್ಕೆ ಹೋಯ್ತು ಅಂದ್ರೆ ಅದೇ 10⁻+2 ನಿಮ್ಗೆ ಮೇಲ್ಗೆ ಕಾಣಿಸ್ತಾ ಇದೆ, ಮೇಲಕ್ಕೆ ಕಾಣಿಸ್ತಾ ಇದೆ. ಕ್ಲಿಯರ್ ಆಗಿದೆಯಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಪವರ್. ನ್ಯೂಮೆರಿಕಲ್ಸ್ ಬರುತ್ತೆ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಎಸ್ ಸರ್. ನೆಕ್ಸ್ಟ್ ಬಂದು ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಹ್ಯೂಮನ್ ಐ ಮತ್ತೆ ಕಲರ್ಫುಲ್ ವರ್ಲ್ಡ್ ಅಲ್ಲಿ ದ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಶುಡ್ ನೋ ರಿಗಾರ್ಡಿಂಗ್ ದ ಪಾರ್ಟ್ಸ್ ಆಫ್ ಹ್ಯೂಮನ್ ಐ. ಸರ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ ಅಂತಿದ್ದೀರಾ, ಒಂದು ಸರಿ ಕ್ವಿಕ್ ಆಗಿ ಹೇಳ್ಬಿಡ್ತೀರಾ? ಹೇಳ್ತೀನಿ ಅಂದ್ಬಿಟ್ಟು ಮುಂದೆ ಹೋಗ್ತಿದ್ದೀರಲ್ಲ ಸರ್, ಯಾಕೆ? ವೆಲ್ ಬಿಕಾಸ್ ಎವ್ರಿಥಿಂಗ್ ಐ ಬಾಟ್ ಇಟ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ಫಸ್ಟಿಗೆ ಬಂದು ಕಾರ್ನಿಯಾ. ಕಾರ್ನಿಯಾ ಇಸ್ ದ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದ ಲೆನ್ಸ್ ಆರ್ ದಿ ಹ್ಯೂಮನ್ ಐ ವೇರ್ ದ ರಿಫ್ರಾಕ್ಷನ್ ಹ್ಯಾಪನ್ಸ್. ಪ್ಯೂಪಿಲ್ ಅಂದ್ರೆ ಏನು? ನೀವು ನೋಡಿದ ಹಾಗೆ ಪ್ಯೂಪಿಲ್ ಇಸ್ ದ ಓಪನಿಂಗ್ ಆಫ್ ದಿ ಐ. ಅಂದ್ರೆ ಲೈಟ್, ಈಗ ನೀವು ನಿಮ್ ರಿಫ್ಲೆಕ್ಷನ್ ಮಿರರ್ ನಲ್ಲಿ ನೋಡಿದ ಹಾಗಾದ್ರೆ ಕಣ್ಣು ಒಳಗೆ ಇನ್ನೊಂದು ಬ್ಲಾಕ್ ಡಾಟ್ ಇರುತ್ತೆ, ಒಂದು ಬ್ಲಾಕ್ ಐರಿಸ್ ಇರುತ್ತೆ, ಬ್ಲಾಕ್, ಬ್ರೌನ್, ಬ್ಲೂ, ದಟ್ ಡಿಪೆಂಡ್ಸ್ ಅಪಾನ್ ದ ಪಿಗ್ಮೆಂಟ್. ಓಕೆ, ಅದ್ರೊಳಗೆ ಸೆಂಟರ್ ಅಲ್ಲಿ ಬ್ಲಾಕ್ ಹೋಲ್ ಇರುತ್ತಲ್ಲ, ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಪ್ಯೂಪಿಲ್. ಇದರಿಂದನೇ ಲೈಟ್ ಒಳಗೆ ಹೋಗಿ ನಿಮ್ ಕಣ್ಣಿಗೆ ಎಲ್ಲ ಸುತ್ತ ಇರೋದೆಲ್ಲ ಕಾಣಿಸೋದು. ವೆಲ್ ಇದೇನಿದು ಪ್ಯೂಪಿಲ್ ಗೊತ್ತಾಯ್ತು. ದೆನ್ ವಾಟ್ ಅಬೌಟ್ ಐರಿಸ್? ಐರಿಸ್ ಇದೆಯಾ? ಐರಿಸ್ ಗಿವ್ಸ್ ಯು ದ ಕಲರ್ ಫಾರ್ ದಿ ಐ. ಕಲರ್ ಫಾರ್ ದಿ ಐ, ಬ್ಲೂ ಐ, ಪಿಂಕ್ ಐ. ಪಿಂಕ್ ಐ ಇರುತ್ತಾ? ಪಿಂಕ್ ಐ ಇರೋದಿಲ್ಲ, ಪಿಂಕ್ ಐ ಇಸ್ ಅ ಡಿಸೀಸ್. ಬ್ಲೂ ಐ, ಬ್ರೌನ್ ಐ, ನನ್ನ ಐಸ್ ಬಂದು ಬ್ಲಾಕ್ ಬ್ರೌನ್ ಇದೆ, ಬ್ಲಾಕ್ ಐ, ಇವೆಲ್ಲ ಐಸ್ ಕಲರ್. ಆಲ್ರೈಟ್. So the iris also regulates the amount of light entering into the eye by reducing or increasing the size of pupil. ಇದು ಎಕ್ಸ್ಪ್ಯಾಂಡ್ ಆಯ್ತು ಅಂದ್ರೆ ಪ್ಯೂಪಿಲ್ ದೊಡ್ಡದಾಗುತ್ತೆ, ಇದು ಕಾಂಟ್ರಾಕ್ಟ್ ಆಯ್ತು ಅಂದ್ರೆ ಪ್ಯೂಪಿಲ್ ಸಣ್ಣದಾಗುತ್ತೆ. ಸೊ ದಿಸ್ ಐರಿಸ್ ಹೆಲ್ಪ್ಸ್ ಇನ್ ದಾಟ್. ಹೌದಾ? ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ಇನ್ನು ಮೋಸ್ಟ್ ಪಾರ್ಟ್ಸ್ ಇದೆ. ಐಲೆನ್ಸ್ ಏನ್ ಮಾಡುತ್ತೆ, ಸಿಲಿಯರಿ ಮಸಲ್ಸ್, ಇವೆಲ್ಲ ನೋಡ್ಕೊಳ್ಳಿ. ಓಕೆ, ಜಸ್ಟ್ ಫಾರ್ ಯು ಬೋಟ್ ದ ನೋಟ್ಸ್. ರೆಟಿನಾ ಅಂದ್ರೆ ಏನು, ಇವೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಸೊ ಆಪ್ಟಿಕಲ್ ನರ್ವ್ಸ್ ಇಂದ ಸಿಗ್ನಲ್ಸ್ ಹೋಗುತ್ತೆ. ಸೊ ಲುಕ್ ಅಬೌಟ್ ದೋಸ್ ಥಿಂಗ್ಸ್ ಆಸ್ ವೆಲ್. ಇನ್ನೊಂದು ಕ್ವಶನ್ ಬಂದು ಹೌ ಸಿಲಿಯರಿ ಮಸಲ್ ವರ್ಕ್. ಹೌದಾ? ಸಿಲಿಯರಿ ಮಸಲ್ ಹೇಗೆ ವರ್ಕ್ ಆಗತ್ತೆ? ವೆರಿ ಸಿಂಪಲ್. ದೂರದ್ ನೋಡ್ಬೇಕು ಅಂದ್ರೆ ವೆನೆವರ್ ಯು ಸೀಯಿಂಗ್ ಡಿಸ್ಟೆಂಟ್ ಆಬ್ಜೆಕ್ಟ್ ದ ಸಿಲಿಯರಿ ಮಸಲ್ ರಿಲ್ಯಾಕ್ಸಸ್ ಅಂಡ್ ಬಿಕಮ್ಸ್ ಥಿನ್. ಅದೇ ಉಲ್ಟಾ ಹತ್ರದ್ದು ನೋಡ್ತಿದ್ದೀರಾ ಅಂದ್ರೆ ದ ಸಿಲಿಯರಿ ಮಸಲ್ಸ್ ಬಿಕಮ್ಸ್ contracted and the lens become thick and you can see the things which are nearer. ಹೌದಾ? ಮತ್ತೆ ರಾಡ್ಸ್ ಬಗ್ಗೆ, ಕೋನ್ಸ್ ಬಗ್ಗೆನು ಬರಿಬೇಕಾಗತ್ತೆ. ಯಾವಾಗ? when they ask about retina part of the eye. so cones ಬಂದು that we'll be having RGB cones. RGB ಗೊತ್ತಾ? ಗೇಮಿಂಗ್, ರೆಡ್, ಗ್ರೀನ್, ಬ್ಲೂ. ಹೌದಾ? ಸೊ RGB ಲೈಟ್ಸ್ ಹೇಗಿರುತ್ತೋ ಹಾಗೆ RGB ಕೋನ್ಸ್ ಇರುತ್ತೆ. ಸಿ ಗೈಸ್, ಹೇಗೆ ಗೊತ್ತಾ ಕಲರ್ ಹೇಗೆ ಫಾರ್ಮ್ ಆಗುತ್ತಂದ್ರೆ, ರೆಡ್ ಕಲರ್ ಬಂದು ಇಲ್ಲಿಂದ ಇಲ್ಲಿವರೆಗೂ ರೆಡ್ ಕಾಣಿಸ್ತಿದೆಯಲ್ಲ, 256 ರೆಡ್ಸ್ ಇದೆ, ಡಿಫ್ರೆಂಟ್ ಶೇಡ್ಸ್. ಹಾಗೆ ಗ್ರೀನು ಅಷ್ಟೇ ಇದೆ, ಬ್ಲೂ ಅಷ್ಟೇ ಇದೆ. ಈ ಮೂರು ಮಿಕ್ಸ್ ಮಾಡಿ ಇವೆಲ್ಲ ಬಿಲಿಯನ್ಸ್ ಆಫ್ ಕಲರ್ಸ್ ಆಗಿರೋದು. ಅಷ್ಟು ಸಿಂಪಲ್ ಆಗಿದೆ. ಗಾಟ್ ಇಟ್? ಸೊ ಯಾವ್ದಾದ್ರೆ ಡಿಫ್ರೆಂಟ್ ಕಲರ್ಸ್ ನೋಡ್ತಿದ್ದೀರಲ್ಲ, ಹೌ ಇಸ್ ಇಟ್ ಪಾಸಿಬಲ್? ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಶೇಡ್ಸ್ ಆಫ್ RGB. ಅಷ್ಟೇನೆ, ಅಷ್ಟು ಸಿಂಪಲ್ ಆಗಿದೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಾವು ಇನ್ನೊಂದು ಪಾರ್ಟಿಗೆ ಹೋಗೋಣಂತೆ. ವಾಟ್ ಈಸ್ ಪವರ್ ಆಫ್ ಅಕಾಮಿಡೇಷನ್ ಅಂತ ಕೇಳ್ತಾರೆ. ಕ್ವಶನ್ ನೋಡ್ಬೇಕಾ? ಹೀಗಿದೆ ನೋಡಿ. ಹೌ ಹ್ಯೂಮನ್ ಐ ಕ್ಯಾನ್ ಸಿ ಸ್ಟಫ್ ವಿಚ್ ಆರ್ ನಿಯರ್ ಅಂಡ್ ಫಾರ್ ಅಂತ ಒಂದು ಕ್ವಶನ್ ಬಂದ್ರೆ ನೀವು ಹೇಗೆ ಬರಿಬೇಕು? ದಿ ಸಿಲಿಯರಿ ಮಸಲ್ಸ್ ವಿಲ್ ಬಿ ಕಂಟ್ರಾಕ್ಟಿಂಗ್ ಅಂಡ್ ರಿಲ್ಯಾಕ್ಸಿಂಗ್. ಹೌದಾ? ಅದ್ರ ಬಗ್ಗೆನೇ ಅಲ್ವಾ ನಾನು ಹೇಳಿದ್ದು. ಸಿ, ಹತ್ತಿರದ ದೂರದ ಹೇಗೆ ನೋಡೋಕ್ಕಾಗುತ್ತೆ? ಬೈ ಚೇಂಜಿಂಗ್ ದ ಶೇಪ್ ಆಫ್ ಲೆನ್ಸ್. ಯಾರು ಚೇಂಜ್ ಮಾಡ್ತಾರೆ? ದ ಸಿಲಿಯರಿ ಮಸಲ್ಸ್ ಚೇಂಜಸ್. ಹೌದಾ? ಐ ಹೋಪ್ ನೀವು ಇದನ್ನು ಬರೀತೀರಾ ಅನ್ಕೋತೀನಿ. ಕಮಿಂಗ್ ಅಬೌಟ್ ದ ಡಿಫ್ರೆಂಟ್ ಐ ಡಿಫೆಕ್ಟ್ಸ್. ತುಂಬಾ ಈಸಿಗೆ ಆದ್ರೆ ಕನ್ಫ್ಯೂಸ್ ಆಗ್ಬೋದು. ಕನ್ಫ್ಯೂಸ್ ಆಗಬೇಡಿ. ಮಯೋಪಿಯಾ ಬಂದು ವಿ ಕಾಲ್ ಮಯೋಪಿಯಾ ಆಸ್ ವಾಟ್ ಹೇಳ್ತೀರಾ ಯಾರಾದ್ರೂ? ದಿಸ್ ಇಸ್ ಕಾಲ್ಡ್ ಆಸ್ ನಿಯರ್ ಸೈಟೆಡ್ನೆಸ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ನಿಯರ್ ಸೈಟೆಡ್ನೆಸ್. ಈಗ ನಾರ್ಮಲ್ ಹ್ಯೂಮನ್ ಐಗೆ ಬಂದು ದೂರದ್ದು ಹತ್ತಿರದ್ದು ಎರಡು ಕ್ಲೀನ್ ಆಗಿ ಕಾಣಿಸುತ್ತೆ, ಬ್ಲರ್ ಏನೂ ಆಗೋದಿಲ್ಲ. ಆದ್ರೆ ಒಂದು ಮಯೋಪಿಕ್ ಐ, ನಿಯರ್ ಸೈಟೆಡ್ನೆಸ್. ನಿಯರ್ ಅಂದ್ರೆ ಏನು? ಹತ್ತಿರದ್ದು, ಹತ್ರ ಇರೋ ಬುಕ್ಕು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಸೈಟೆಡ್ನೆಸ್ ಕಾಣಿಸ್ತಾ ಇದೆ. ಆದ್ರೆ ದೂರದಿರೋ ಬುಕ್ ಏನು? ದೂರ ಬೋರ್ಡ್ ಇರೋದೇನು? ಬ್ಲರ್ ಇದೆ. ಹೌದಾ? ದಿಸ್ ಇಸ್ ಬ್ಲರ್. ಬ್ಲರ್ ಆಗಿ ಕಾಣಿಸ್ತಾ ಇದೆ, ಕಾಣಿಸೋದಿಲ್ಲ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಮಯೋಪಿಯಾ. ಇದು ಯಾವ ಕಾರಣದಿಂದ ಆಗುತ್ತಂದ್ರೆ, ಇಲ್ಲಿ ನೋಡಿ, ಯೂಶುವಲ್ ಆಗಿ ರೆಟಿನಾ ಮೇಲೆ ನಮಗೆ ಫೋಕಸ್ ಆದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದೇ ಒಂದು ಪಕ್ಷ ರೆಟಿನಾ ಮೇಲೆ ಫೋಕಸ್ ಆಗ್ತಿಲ್ಲ, ರೆಟಿನಾಗಿಂತ ಮುಂದೆ ಫೋಕಸ್ ಆಗ್ತಿದೆ. ರೀಸನ್ ಏನು? ಮೇ ಬಿ ಐ ಇಸ್ ಬಿಗರ್, ಐ ಇಟ್ ಸೆಲ್ಫ್ ಇಸ್ ಬಿಗರ್. ಕಣ್ಣು ತುಂಬಾ ದೊಡ್ಡದಾಗಿದೆ ಅಂತ ಕಾಣಿಸ್ಬೋದು. ಇಲ್ಲ ಅಂದ್ರೆ ನಮ್ದು ಲೆನ್ಸ್ ಇದೆಯಲ್ಲ, ಲೆನ್ಸ್ ಬಂದು ತುಂಬಾ ಕನ್ವರ್ಜಿಂಗ್ ಆಗಿದೆ, ಸೊ ಬೇಗ ಫೋಕಸ್ ಮಾಡ್ತಿದೆ. ಓಕೆ, ಏನಂತ ಹೇಳ್ಬೋದು? ಬಲ್ಜ್ಡ್ ಲೆನ್ಸ್ ಅಂತ ಹೇಳ್ಬೋದು. ಹೌದಾ? ಸೊ ದೀಸ್ ಆರ್ ದ ಕಾಸಸ್ ಫಾರ್ ಮಯೋಪಿಯಾ. ಅದ್ರದ್ದು ಕರೆಕ್ಟಿವ್ ಆಕ್ಷನ್ ಏನು? ಸೊ ಬರ್ತಾನೆ ಇರುತ್ತೆ ಕಷ್ಟಗಳು, ಹಂಗಂತ ಕೂತ್ಕೊಂಡು ಇರೋಕೆ ಆಗೋದಿಲ್ಲ. ವಿ ಆರ್ ಸಪೋಸ್ ಟು ಫೈಂಡ್ ದಿ ಸೊಲ್ಯೂಷನ್ ಫಾರ್ ದಾಟ್. ಸೊ ವಿ ಆರ್ ಗೋಯಿಂಗ್ ಟು ಯೂಸ್
a biconcave lens. ಕಾಣಿಸ್ತಿದ್ಯಾ? ಎರಡು ಕಡೆ biconcave ಇದೆ. This is what it is. Similarly guys, ಇನ್ನೊಂದು ಐ ಡಿಫೆಕ್ಟ್ ಬಂದ್ಬಿಟ್ಟು ಏನಂತ ಕರಿತೀವಿ? This is hypermetropia. ಬರ್ಕೊಳ್ಳಿ, hypermetropia. hypermetropia ನಾವು ಏನಂತ ಕರಿತೀವಿ? This is called as far sightedness. far ಅಂದ್ರೆ ಏನು? ದೂರದ್ದು, ಹೌದಾ? ಸೊ ಫಾರ್ ಸೈಟ್ ನಲ್ಲಿ ದೂರದ್ದು ಕಾಣಿಸುತ್ತೆ, ಹತ್ತಿರದ್ದು ಕಾಣಿಸೋದಿಲ್ಲ. ದೂರದ್ದು ಕ್ಲಿಯರ್ ಇದೆ, ಹತ್ರದಿರೋ ಬುಕ್ಕು ಬ್ಲರ್ ಇದೆ. ಇದೇನಕ್ಕಾಗುತ್ತೆ ಅಂದ್ರೆ ದ ರೀಸನ್ ಇಸ್ ಪ್ರಿಟಿ ಸಿಂಪಲ್. ನಮಗೆ ಫೋಕಸ್ ಇಟ್ ಈಸ್ ಹ್ಯಾಪನಿಂಗ್ ಬಿಯಾಂಡ್ ರೆಟಿನಾ. ದ ಲೆನ್ಸ್ ಇಸ್ ವೇ ಟು ಥಿನ್. ಓಕೆ, ನಮ್ಮ ಹತ್ರ ಇದರ್ ಥಿನ್ ಲೆನ್ಸ್ ಇತ್ತು, ಹೌದಾ? ಹೇಗಾಗುತ್ತೆ? ವೆಲ್, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಮೇ ಬಿ ಹಾಗೆ ಆಗಿರಬಹುದು. ಥಿನ್ ಲೆನ್ಸ್ ಆರ್ ಸ್ಮಾಲರ್ ಐಬಾಲ್, ಹೌದಾ? ಸ್ಮಾಲರ್ ಏನಂತ ಬರ್ಕೋಬಹುದು? ಐ ಬಾಲ್ ಮೇಕ್ಸ್ ದಿಸ್. ಕ್ಲಿಯರ್ ಆಗಿದೆಯಾ ಮೈ ಡಿಯರ್ ಸ್ಟೂಡೆಂಟ್ಸ್? ಸೊ ಇಷ್ಟೇ, ಚಿಕ್ಕದಾಗಿ ಕ್ವಶನ್ಸ್ ಬರ್ಬೋದು. ಜಸ್ಟ್ ಮಯೋಪಿಯಾ ಅಂದ್ರೆ ಏನು, ಹೈಪರ್ಮೆಟ್ರೋಪಿಯಾ ಅಂದ್ರೆ ಏನು ಅಂತ ಕೇಳೋದಷ್ಟೇ ಅಲ್ಲದೆ ವಾಟ್ ಆರ್ ದ ಡಿಫೆಕ್ಟ್ಸ್, ವಾಟ್ ಆರ್ ದ ಕರೆಕ್ಟಿವ್ ಆಕ್ಷನ್ಸ್ ಅಂತ ಕೇಳ್ತಾರೆ. ಸೊ ಇಲ್ಲಿ ವಾಟ್ ಆರ್ ವಿ ಗೋಯಿಂಗ್ ಟು ಯೂಸ್? ಬೈ ಕಾನ್ವೆಕ್ಸ್. ಮಯೋಪಿಯಾಗೆ ಬೈ ಕಾನ್ಕೇವ್, ಇಲ್ಲಿ ಬೈ ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡ್ತೀವಿ. ಬೈ ಅಂದ್ರೆ ಏನು? ಎರಡೂ ಕಡೆ ಕಾನ್ವೆಕ್ಸ್ ಇದೆ. ಬೈ ಕಾನ್ಕೇವ್ ಅಂದ್ರೆ ಏನು? ಎರಡೂ ಕಡೆ ಕಾನ್ಕೇವ್ ಇದೆ, ಎರಡೂ ಕಡೆ ನಮಗೆ ಕಾನ್ಕೇವ್ ಇದೆ, ಅಷ್ಟೇ. ತುಂಬಾ ಸಿಂಪಲ್. ಗಾಟ್ ಇಟ್? ನೆಕ್ಸ್ಟ್ ಬಂದು ಪ್ರೆಸ್ ಬಯೋಪಿಯಾ. ಪ್ರೆಸ್ ಬಯೋಪಿಯಾ ಅಂದ್ರೆ ಏನು? ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಮಯೋಪಿಯಾ ಅಂಡ್ ಹೈಪರ್ಮೆಟ್ರೋಪಿಯಾ. ವಯಸ್ಸಾಗ್ತಿದ್ದಂಗೆ ಡ್ಯೂ ಟು ಏಜಿಂಗ್ ಬೋತ್ ನಿಯರ್ ಬೈ ಅಂಡ್ ಫಾರ್ ಅವೇ ಥಿಂಗ್ಸ್ ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್. ನಾವು ಎಂತ ಒಂದು ಲೆನ್ಸ್ ನ ಯೂಸ್ ಮಾಡ್ತೀವಿ? ಬೈಫೋಕಲ್ ಲೆನ್ಸ್ ಯೂಸ್ ಮಾಡ್ತೀವಿ. ಬೈ ಅಂದ್ರೆ ಎರಡು, ಬೈಫೋಕಲ್ ಅಂದ್ರೆ ಎರಡು ಫೋಕಲ್ ಅಂತ ಇರ್ತದೆ. ದೂರದ್ ನೋಡೋದಕ್ಕೆ ವಿ ಯೂಸ್ ಬೈ ಕಾನ್ಕೇವ್, ಹತ್ರದ್ ನೋಡೋದಕ್ಕೆ ಬೈ ಕಾನ್ವೆಕ್ಸ್ ಯೂಸ್ ಮಾಡ್ತೀವಿ. ಇಲ್ದಿದ್ರೆ ಪ್ರೋಗ್ರೆಸಿವ್ ಲೆನ್ಸ್ ಅಂತ ಹೊಸದಾಗಿ ಬರುತ್ತೆ. ಪ್ರೋಗ್ರೆಸಿವ್, ಇಟ್ ಇಸ್ ಅ ನ್ಯೂ ಟೆಕ್ನಾಲಜಿ. ಇದನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಕಾಸಸ್ ಏನು? ವೀಕೆಂಡ್ ಸಿಲಿಯರಿ ಮಸಲ್ಸ್ ಆಗ್ಬೋದು, ದ ಕ್ರಿಸ್ಟಲೈಸೇಷನ್ ಆಫ್ ಲೆನ್ಸ್ ಆಗ್ಬೋದು, ಏನಾದರೂ ಇರುತ್ತೆ. ದಿಸ್ ಇಸ್ ಬೈ ವೀಕೆಂಡ್ ಸಿಲಿಯರಿ ಮಸಲ್ಸ್, ಹೌದಾ? ಎಸ್ ಸರ್. ಸೊ ಇದನ್ನ ನೋಡ್ಕೊಳ್ಳಿ ಮಕ್ಕಳೇ. ಹೌ ರಿಫ್ರಾಕ್ಷನ್ ಹ್ಯಾಪನ್ಸ್ ಇನ್ ಪ್ರಿಸಮ್, ತುಂಬಾ ಇಂಪಾರ್ಟೆಂಟ್. ಇನ್ಸಿಡೆಂಟ್ ಲೈಟ್ ರೇ ಹೇಗಿರುತ್ತೆ, ರಿಫ್ರಾಕ್ಷನ್ ಹೇಗಾಗುತ್ತೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟಾಕಿಂಗ್ ಅಬೌಟ್ ಡಿಸ್ಪರ್ಷನ್ ಆಫ್ ಲೈಟ್. ಏನಿದು? ಡಿಸ್ಪರ್ಷನ್ ಆಫ್ ವೈಟ್ ಲೈಟ್. ಸೂರ್ಯನಿಂದ ಬರ್ತಿರೋ ಅಂತ ಲೈಟ್ ವೈಟ್ ಕಲರ್ ಇರುತ್ತೆ. ಒಂದು ಪ್ರಿಸಮ್ ನಲ್ಲಿ ಅದನ್ನ ಪಾಸ್ ಮಾಡಿದ ಹಾಗಾದ್ರೆ ದಟ್ ಸ್ಪ್ಲಿಟ್ಸ್ ಇಂಟು 7 ಕಲರ್ಸ್. ದಟ್ಸ್ ಇಟ್, ವಾಟ್ ವಿ ಕಾಲ್ ಇಟ್ ಆಸ್ ಡಿಸ್ಪರ್ಷನ್ ಆಫ್ ಲೈಟ್. ಸರ್, ಡಿಸ್ಪರ್ಷನ್ ಆಯ್ತು, ಇದನ್ನೇನೋ ನಾವು ಸ್ಪ್ಲಿಟ್ ಮಾಡಿಬಿಟ್ವಿ, ಅದನ್ನ ರಿಪೇರ್ ಮಾಡ್ಬೋದಾ? ಡೆಫಿನೆಟ್ಲಿ. ಹೇಗೆ ರಿಪೇರ್ ಮಾಡ್ತೀರಾ? ಇನ್ನೊಂದು ಪ್ರಿಸಮ್ ತಗೊಳ್ಳಿ. ಓಕೆ, ಇಮ್ಯಾಜಿನ್ ಐಡೆಂಟಿಕಲ್ ಎರಡು ಟ್ವಿನ್ ಪ್ರಿಸಮ್ ಇದೆ. ಇದರಿಂದ ಲೈಟ್ ಹೊರಗೆ ಬರೋಬೇಕಾದ್ರೆ ಯು ವಿಲ್ ಬಿ ಸೀಯಿಂಗ್ ದ ವೈಟ್ ಲೈಟ್ ಬ್ಯಾಕ್. ಇದನ್ನೇನಂತ ಕರಿತೀವಿ? ರೀಕಾಂಬಿನೇಷನ್ ಬರುತ್ತೆ. ಡೆಫಿನೆಟ್ಲಿ ಕ್ವೆಶನ್ ಬರುತ್ತೆ ರೀಕಾಂಬಿನೇಷನ್ ಮೇಲೆ, ನೋಡ್ಕೊಳ್ಳಿ. ಸೊ ವಿ ಹ್ಯಾವ್ ಡಿಸ್ಪರ್ಷನ್ ಆಫ್ ಲೈಟ್, ರೀಕಾಂಬಿನೇಷನ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ದ ಮರ್ಜಿಂಗ್ ಆಫ್ ವೈಟ್ ಲೈಟ್ ಇಸ್ ಕಾಲ್ಡ್ ಆಸ್ ರೀಕಾಂಬಿನೇಷನ್. ಸರಿ ಸರ್, ಇದೇ ಡಿಸ್ಪರ್ಷನ್ ನೇಚರ್ ಅಲ್ಲ ಆದ್ರೆ ಏನಂತ ಕರಿತೀವಿ? ವಿಬ್ಗಯಾರ್, ರೈನ್ಬೋ. ಓಕೆ, ಬೈ ದ ವೇ ರೈನ್ಬೋ ಆರ್ಡರ್ ಏನು? ವಾಟ್ ಇಸ್ ದ ಆರ್ಡರ್ ಆಫ್ ಕಲರ್ಸ್ ಅಂದ್ರೆ VIBGYOR, ಉಲ್ಟಾ ಬರ್ದ್ಬಿಡಿ. ವಿಬ್ಗಯಾರ್, ದಟ್ ಈಸ್ ದಿ ಆರ್ಡರ್. ಸರ್, ಬಟ್ ನೀವು ಹೇಳಿದ ಹಾಗೆ ರೈನ್ಬೋಸ್ ನೋಡಿದ್ರೆ ಡಿಸ್ಪರ್ಷನ್ ಹಿಂಗಾಗ್ತಿದೆಯಲ್ಲ, ROYGB ತರ ಆಗ್ತಿಲ್ಲ, ವಿಬ್ಗಯಾರ್ ಆಗ್ಬೇಕಲ್ವಾ? ನೋ, ನೀವು ಗೂಗಲ್ ಮಾಡಿ ನೋಡ್ದ ಆದ್ರೆ ಇವಾಗೇನು ಮಳೆಗಾಲ ಇಲ್ಲ ಬಿಡ್ರಿ, ತುಂಬಾ ಶಕೆ, ಮಳೆಯಲ್ಲಿ ಬರುತ್ತೆ. ರೈನ್ಬೋ ನೋಡೋಣ ಅಂದ್ರು ಪ್ರೂಫ್ ಇರಲ್ಲ, ಯಾರೋ ಫೋಟೋ ತೆಗೆದು ಹಾಕಿರ್ತಾರೆ. ಇಲ್ಲ ನೋಡಿ, ಮೇಲೆ ಯಾವ್ದಿದೆ? ರೆಡ್ ಇದೆ, ಕೆಳಗಡೆ ಮಧ್ಯದಲ್ಲಿ ಎಲ್ಲೋ ಇದೆ, ಆಮೇಲೆ ಗ್ರೀನ್ ಶೇಡ್, ಆಮೇಲೆ ಬ್ಲೂ ಅಂಡ್ ವೈಲೆಟ್ ಇದೆಯಲ್ಲ. ಸೊ ಆರ್ಡರ್ ಆಫ್ ರೈನ್ಬೋ ಬಂದು ವಿಬ್ಗಯಾರ್ ಅಲ್ಲ, ROYGBIV. ನೆನ್ಪಿಟ್ಕೋಬೇಕು, ಕೇಳಿದ್ರು ಕೇಳ್ಬಿಡ್ತಾರೆ ಕ್ವಶನ್. ವಿಬ್ಗಯಾರ್ ಅಂತ ಬರ್ದ್ರಿ ಅಂದ್ರೆ ಮಾರ್ಕ್ಸ್ ಹೊಟ್ಟೋಯ್ತು, ಹೌದಾ? ಎಸ್ ಸರ್. ನೆಕ್ಸ್ಟ್ ಹೇಗಾಗತ್ತೆ? ನಮ್ಗೆ ರೈನ್ಬೋ ಫಾರ್ಮೇಶನ್ ಬಂದ್ಬಿಟ್ಟು ಇಟ್ ರೈನ್ ಡ್ರಾಪ್ಲೆಟ್ಸ್ ಆಕ್ಟ್ಸ್ ಲೈಕ್ ಅ ಗ್ಲಾಸ್ ಪ್ರಿಸಮ್. ವೈಟ್ ಲೈಟ್ ಬರ್ತಿದೆ, ರಿಫ್ರಾಕ್ಷನ್, ಎರಡು ಡಿಫ್ರೆಂಟ್ ಮೀಡಿಯಂ, ಡಿಸ್ಪರ್ಷನ್, ಸ್ಪ್ಲಿಟಿಂಗ್ ಆಫ್ ಲೈಟ್ ಆಗ್ತಿದೆ, ಇಂಟರ್ನಲ್ ರಿಫ್ಲೆಕ್ಷನ್, ಒಳಗಡೆನೆ ರಿಫ್ಲೆಕ್ಟ್ ಆಗ್ತಿದೆ. ವಾಟರ್ ಇಂದ ಏರ್ ಮತ್ತೊಂದ್ಸರಿ ಹೋಗ್ಬೇಕಂದ್ರೆ ಇನ್ನೊಂದ್ಸರಿ ರಿಫ್ರಾಕ್ಷನ್ ಆಗುತ್ತೆ. ದಿಸ್ ಇಸ್ ಅ ಫಿನಾಮಿನಾ. ಇದನ್ನ ದೊಡ್ಡದಾಗಿ ಸೆಂಟೆನ್ಸ್ ಬರೀರಿ. ಇದಕ್ಕೊಂದು 2 ಲೈನ್, ಇದಕ್ಕೆ 2 ಲೈನ್, ಇದಕ್ಕೆ 2 ಲೈನ್, ಇದಕ್ಕೆ 2 ಲೈನ್. ಡಿಸ್ಪರ್ಷನ್ ಅಂದ್ರೆ ಅದಕ್ಕೆ 2 ಲೈನ್. ಆಗೋಯ್ತಾ? 6ರಿಂದ 8 ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡ್ತಾ? ಎಸ್ ಸರ್, ಬಂತು. ನೆಕ್ಸ್ಟ್, ಈಗ ಸನ್ ಯಾಕಪ್ಪ ನಮ್ಗೆ ಬಿಳಿಯಾಗಿ ಕಾಣಲ್ಲ? ಸನ್ಲೈಟ್ ಏನೋ ವೈಟ್ ಅಂತೀರಾ, ಬಟ್ ಸನ್ನು ರೈಸ್ ಆಗೋಬೇಕಾರೆ, ಸೆಟ್ ಆಗೋಬೇಕಾರೆ ಹಳದಿ ಯಾಕೆ ಕಾಣ್ತಾನೆ, ಆರೆಂಜ್ ಯಾಕೆ ಕಾಣ್ತಾನೆ? ಯು ಮೈಟ್ ಬಿ ಹ್ಯಾವಿಂಗ್ ದಿಸ್ ಕ್ವಶನ್. ಫಾರ್ ದಟ್ ದಿ ಆನ್ಸರ್ ಇಸ್ ದಿಸ್ ಸ್ಕ್ಯಾಟರಿಂಗ್. ಏನಂತ ಹೇಳ್ತೀವಿ? ಸ್ಕ್ಯಾಟರಿಂಗ್, ಹೌದಾ? ಏನಕ್ಕೆ ಸರ್ ಸ್ಕ್ಯಾಟರಿಂಗ್? ಸ್ಕ್ಯಾಟರಿಂಗ್ ಅಂದ್ರೆ ಏನು ಸರ್? ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಇರುವಂತ ಲೇಯರ್ಸ್. ಅರ್ತ್ ಅಂದ್ರೆ ಅರ್ಥ ಸುತ್ತು ಅಟ್ಮಾಸ್ಫಿಯರ್ ಇರುತ್ತಲ್ಲ, ಎಷ್ಟು ಲೇಯರ್ ಇರುತ್ತೆ?
ಎಷ್ಟು ಲೇಯರ್ ಅಂದ್ರೆ ಅಷ್ಟು ಲೇಯರ್ಸ್ ಇರುತ್ತೆ, ಹೌದಾ? ರೈಟ್. ಸೊ ಎಷ್ಟೊಂದು ಲೇಯರ್ಸ್, ಡಿಫ್ರೆಂಟ್ ಕಾಂಪೋಸಿಷನ್ ಇರುತ್ತೆ. ಇಂಥ ಟೈಮ್ನಲ್ಲಿ ಸನ್ನಿಂದ ಬರ್ತಿರೋ ಅಂತ ಲೈಟ್ ರೇಸ್ ಇಲ್ಲಿ ಅಬ್ಸಾರ್ಬ್ ರಿಎಮಿಟ್ ಆಗುತ್ತೆ. ಪಾರ್ಟಿಕಲ್ಸ್ ಇದೆಯಲ್ಲ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ, ಅದೇನಾಗುತ್ತೆ ಅಂದ್ರೆ ದಟ್ ಅಬ್ಸಾರ್ಬ್ಸ್ ಎ ಲೋವರ್ ವೇವ್ ಲೆಂತ್ ಲೈಕ್ ಬ್ಲೂ ಕಲರ್. ಬ್ಲೂ ಎಲ್ಲ ಸ್ಕ್ಯಾಟರ್ ಆಗಿಬಿಡ್ತು ಅಂದ್ರೆ, ಸೊ ವಿಬ್ಗಯಾರ್ನಲ್ಲಿ ಬ್ಲೂ ಟಿಂಟ್, ಹೌದಾ? ಇಲ್ಲಿ ನೋಡಿ, ವಿಬ್ಗಯಾರ್ನಲ್ಲಿ ಬ್ಲೂ ಟಿಂಟ್ ಇಷ್ಟು ನಿಮಗೆ ಸ್ಕ್ಯಾಟರ್ ಆಯ್ತು ಅಂದ್ರೆ ಮಿಕ್ಕಿದ್ ಯಾವುದು? ರೆಡ್, ಆರೆಂಜು, ಯೆಲ್ಲೋ, ಗ್ರೀನ್, ಅದನ್ನ ಮಿಕ್ಸ್ ಮಾಡಿದ್ರೆ ನಿಮಗೆ ಬರೋದೇ ಆರೆಂಜ್ ಇಂದ ಯೆಲ್ಲೋ ಕಲರ್. ಅದಕ್ಕೆ ಸನ್ ರೈಸ್ ಅಥವಾ ಸನ್ಸೆಟ್ ಆಗೋಬೇಕಾದ್ರೆ ಸನ್ ಹೇಗೆ ಕಾಣಿಸ್ತಾನಪ್ಪ ಅಂದ್ರೆ, ದ ಸನ್ ವಿಲ್ ಬಿ ಅಪಿಯರಿಂಗ್. ಹೌ ವಿಲ್ ಬಿ ಅಪಿಯರಿಂಗ್? ಯೆಲ್ಲೋ ಕಲರ್. ನೂನ್ನಲ್ಲಿ ಬೆಳಗ್ಗೆ ಇಲ್ಲಿ ನೆತ್ತಿ ಮೇಲೆ ಇರೋಬೇಕಾದ್ರೆ ವೈಟೇ ಕಾಣಿಸ್ತಾನೆ, ಬಿಕಾಸ್ ಲೆಸ್ ರಿಫ್ರಾಕ್ಷನ್ ಹ್ಯಾಪನ್ಸ್. ಇನ್ನೊಂದು, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ನಲ್ಲಿ ಎರಡು ಕಾನ್ಸೆಪ್ಟ್ಸ್ ಕೇಳ್ತಾರೆ. ಒಂದು ಅರ್ಲಿ ಸನ್ರೈಸ್, ಒಂದು ಲೇಟ್ ಸನ್ಸೆಟ್. ಇಲ್ಲ ಅಂದ್ರೆ ಟ್ವಿಂಕಲ್ ಯಾಕಾಗತ್ತೆ? ಸ್ಟಾರ್ಸ್ ಬಂದು ಟ್ವಿಂಕಲಿಂಗ್ ಯಾಕಾಗುತ್ತೆ? ಸುಮ್ಮನೆ ಅದ್ರ ಪಾಡಿಗೆ ಅದಿದ್ರೆ ಆಗಲ್ವಾ? ಹಿಂಗ್ ಚಮಕ್ತಾ ಯಾಕಿರುತ್ತೆ? ನೋಡೋಣಂತೆ. ವೆಲ್, ಈಗ ನೋಡಿ, ಇಲ್ಲಿ ರಿಯಲ್ ಸನ್ ಪೊಸಿಷನ್ ಇಲ್ಲಿದೆ, ಇನ್ನು ಸನ್ ರೈಸ್ ಆಗಿಲ್ಲ, ಸನ್ ಕೆಳಗೆ ಇದ್ದಾನೆ, ನಾವು ಮಲ್ಕೊಂಡಿದೀವಿ. ಆದ್ರೆ ಸನ್ನಿಂದ ಬರ್ತಿರೋ ಲೈಟ್ ರೇಸ್ ಹೀಗೆ ಬೆಂಡ್ ಆಗ್ತಿದೆ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಯಾಕೆ ಬೆಂಡಿಂಗ್ ಆಗುತ್ತೆ? ರಿಫ್ರಾಕ್ಷನ್ ಅಂದ್ರೆ ಟೂ ಡಿಫ್ರೆಂಟ್ ಮೀಡಿಯಮ್ಸ್, ಬೆಂಡ್ ಆಗ್ಲೇಬೇಕು. ನಮ್ಮ ಬ್ರೈನ್ ಹೇಗೆ ನೋಡೋದು ಗೊತ್ತಾ? ಅವರ್ ಬ್ರೈನ್ ಕನ್ಸಿಡರ್ ಲೈಟ್ ರೇ ಟು ಬಿ ಸ್ಟ್ರೇಟ್ ಲೈನ್ ಆಗಿದೆ ಅಂತ ನೋಡ್ಕೊಂಡು ಲಾಸ್ಟ್ ರಿಫ್ರಾಕ್ಷನ್ ಎಲ್ಲಾಗಿರುತ್ತೋ ಅಲ್ಲಿ ಸ್ಟ್ರೇಟ್ ಆಗಿ ಎಕ್ಸ್ಟೆಂಡ್ ಮಾಡಿದ್ರೆ ಸನ್ ಅಲ್ಲಿದೆ ಅಂತ ಹೇಳ್ಬಿಡ್ತಾನೆ. ಸನ್ ಹುಟ್ಟೇ ಇಲ್ಲ, ಆಗ್ಲೇ ಸ್ಕ್ಯಾಮ್ ನೋಡಿದ್ರ ಸನ್ ಮೇಲೆ ಬಂದ್ಬಿಟ್ಟಿದೆ ಅಂತ ಅನಿಸೋದೆ ದಿ ಅಪ್ಲಿಕೇಶನ್ ಆಫ್ ದ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ಹೌದಾ? ಸಿಮಿಲರ್ಲಿ ಟ್ವಿಂಕಲ್ ಏನಕ್ಕಾಗತ್ತಪ್ಪ ಅಂದ್ರೆ ಸೇಮ್ ರೀಸನ್. ಇಮ್ಯಾಜಿನ್ ಅಟ್ಮಾಸ್ಫಿಯರ್ ಏನಾಗ್ತಿರುತ್ತೆ? ಅಟ್ಮಾಸ್ಫಿಯರ್ ಕೀಪ್ಸ್, ಹೌದಾ, ಮೂವಿಂಗ್. ಯಾಕೆ? ಬಿಕಾಸ್ ಏರ್ ಇದೆ, ಕಾಂಪೋಸಿಷನ್ ಇದೆ, ಡಸ್ಟ್ ಪಾರ್ಟಿಕಲ್ಸ್ ಇದೆ, ಅದಿದೆ, ಇದಿದೆ, ಎಲ್ಲ ಇದೆ. ಒಂದು ಪಾಯಿಂಟ್ ಸೋರ್ಸ್ ಆಬ್ಜೆಕ್ಟ್ ಇಂದ ಲೈಟ್ ಬರ್ತಿದ್ರೆ ಇದು ಮೂವ್ ಆಗ್ತಾನೆ ಇದ್ರೆ ರ್ಯಾಪಿಡ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಏನು? ರ್ಯಾಪಿಡ್ ರಿಫ್ರಾಕ್ಷನ್. ಒಂದೊಂದು ಸಮಯದಲ್ಲಿ ಒಂದೊಂದು ರಿಫ್ರಾಕ್ಷನ್ ಆಗ್ತಿದೆ. ಒಂದ್ಸರಿ ಸ್ಟಾರ್ ಇಲ್ಲಿ ಕಾಣಿಸುತ್ತೆ, ಇನ್ನೊಂದ್ಸರಿ ಇಲ್ಲಿ, ಒಂದ್ಸರಿ ಇಲ್ಲಿ. ಬಿಕಾಸ್ ಆಫ್ ರಿಫ್ರಾಕ್ಷನ್. ಲೇಟೆಸ್ಟ್ ರಿಫ್ರಾಕ್ಷನ್ ಹೇಗಾಗುತ್ತೋ ನಿಮ್ಗೆ ಹಾಗೆ ಕಾಣಿಸುತ್ತೆ. ರೈಟ್? ಕ್ಲಿಯರ್ ಆಗಿದ್ಯಾ? ಟ್ವಿಂಕಲಿಂಗ್ ಆಫ್ ಸ್ಟಾರ್ಸ್ ಏನಕ್ಕೆ? ಮೂನ್ ಮೇಲೂ ಇದೇ ತರ ಆಗುತ್ತಾ? ಸ್ಟಾರ್ ಟ್ವಿಂಕಲ್ ಆಗುತ್ತಾ? ರೈನ್ಬೋ ಫಾರ್ಮ್ ಆಗುತ್ತಾ? ಅಥವಾ ನಮ್ಗೆ ಸನ್ ವೈಟ್ ಕಾಣಿಸ್ತಾನ? ಯೆಲ್ಲೋ, ರೆಡ್, ಬ್ಲೂ ಎಲ್ಲ ಕಾಣಿಸ್ತಾನ? ನೆವರ್. ಬಿಕಾಸ್ ಮೂನ್ ಹ್ಯಾಸ್ ಗಾಟ್ ನೋ ಅಟ್ಮಾಸ್ಫಿಯರ್. ಕ್ಲಿಯರಾ? ಮೂನ್ ಹ್ಯಾಸ್ ಗಾಟ್ ನೋ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಇಲ್ಲ ಅಂದ್ರೆ ಕಲರೇ ಇಲ್ಲ, ವೈಟ್ ಬ್ಲ್ಯಾಕ್ ಅಷ್ಟೇ, ನಿಮ್ಗೆ ಕಲರೇ ಕಾಣಿಸೋದಿಲ್ಲ ಅಲ್ಲಿ. ಎಸ್, ಯಾಕೆ? ಕಲರ್ಫುಲ್ ಇಲ್ಲ ವರ್ಲ್ಡ್ ಅಲ್ಲಿ, ಹೌದಾ? ರೈಟ್. ಸೊ ನೀವೊಂದು ಕಲರ್ ತುಂಬಿದ್ರೆ ಕಲರ್ ಕಾಣಿಸುತ್ತೆ, ಬಟ್ ಇಟ್ ಸೆಲ್ಫ್ ಇಟ್ ಲುಕ್ಸ್ ಪಿಚ್ ಡಾರ್ಕ್ ಅಂಡ್ ವೈಟ್. ಓಕೆ, ಎಸ್ ಸರ್. ಸರ್ ಇದೆಲ್ಲ ಆಗೋಯ್ತು. ಲಾಸ್ಟ್ ಒಂದು ಹೇಳ್ಬಿಡಿ, ರೆಡ್ ಲೈಟ್ನೇ ಏನಕ್ಕೆ ಡೇಂಜರ್ನಲ್ಲಿ ಯೂಸ್ ಮಾಡ್ತೀವಿ? ಇಟ್ ಬೆಂಡ್ಸ್ ದ ಲೀಸ್ಟ್ ಮಕ್ಕಳೇ, ಬಿಕಾಸ್ ಇಟ್ ಹ್ಯಾಸ್ ಗಾಟ್ ವೇವ್ ಲೆಂತ್ ವಿಚ್ ಇಸ್ ಮೋರ್ ಕಂಪೇರ್ಡ್ ಟು ಅದರ್ ಕಲರ್ಸ್. ದೂರದವರೆಗೂ ಹೋಗುತ್ತೆ ವಿತೌಟ್ ಸ್ಕ್ಯಾಚರಿಂಗ್. ಸೊ ಸಿಗ್ನಲ್ಸ್ನಲ್ಲೂ ಅಷ್ಟೇ ಸ್ಪೀಡಾಗಿ ಬರ್ತಿದ್ರೆ ನೀವು ದೂರದಿಂದ ಅಲ್ಲೇ ಕಾಣಿಸ್ಬಿಟ್ಟು ಸಿಗ್ನಲ್ ಸ್ಟಾಪ್ ಅಂತ ಹೇಳೋಕ್ಕೆ. ಹಂಗೆ ನೀವು ಹೊಟ್ಟೋಗಿ ಇನ್ನೊಬ್ರು ಯಾರೋ ಗುದ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೊಟ್ಟೋದ್ರೆ ಬೇಡ ಅಲ್ವಾ? ಸೊ ದಾಟ್ಸ್ ವೈ ರೆಡ್ ಕಲರ್, ಡೇಂಜರ್ ಝೋನ್ಸ್, ಎವ್ರಿಥಿಂಗ್ ವುಡ್ ಬಿ ಇನ್ ರೆಡ್ ಕಲರ್, ಹೌದಾ? ಎಸ್ ಸರ್. ಸರ್ ಓಕೆ, ಇವಾಗ ಸಾಕಿದು. ಎಲೆಕ್ಟ್ರಿಸಿಟಿ ಮೇಲೆ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಪಟ 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 ಹೇಳ್ತಾ ಇರಿ, ಬರ್ಕೊಂಡು ಬಿಡ್ತೀವಿ. ಫೈನ್. ಫಸ್ಟ್ ಬಂದು ದೇರ್ ವಿಲ್ ಬಿ ಕ್ವಶನ್ ಬೇಸ್ಡ್ ಆನ್ ಚಾರ್ಜಸ್. ಯಾವ ಫಾರ್ಮುಲಾ ಮೇಲೆ ಕಾಣಿಸ್ತಿದ್ಯಾ? ವಿ ಹ್ಯಾವ್ Q is equal to NE ಅಂತ ಒಂದು ಫಾರ್ಮುಲಾ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಬೈ ದ ವೇ, Q is equal to NE ಅನ್ನೋದ್ರಲ್ಲಿ Q is total charges, N is number of electrons, E is charge on one electron. ಎಷ್ಟಿರುತ್ತೆ ಸರ್? -1.6 into 10 power -19 ಕೂಲಮ್. ಸರ್ ಈ ಕ್ವಶನ್ ಎಂಥದ್ದು ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ 1 2 3 4 ಹಾಗಿರುತ್ತೆ. ಅರ್ಧ ಎಲ್ಲ ಇರೋದಿಲ್ಲ, ಪೂರ್ತಿ ಇರುತ್ತೆ. ಬರೆದ್ರೆ ಪೂರ್ತಿ ಪೇಪರ್ ಬರೀತೀನಿ. 1 ಮಾರ್ಕ್ಸ್ 2 ಮಾರ್ಕ್ಸ್ ಬರೆಯೋದಿಲ್ಲ. ಮುಕ್ಕಾಲ್ ಪೇಪರ್ ಎಲ್ಲ ಬರೆಯೋದೇ ಇಲ್ಲ. 3/4 22/7 ಈ ತರ ಎಲೆಕ್ಟ್ರಾನ್ಸ್ ಇರೋದಿಲ್ಲ, ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಈ ಚಾರ್ಜ್ ನೀವು ಎಲ್ಲದನ್ನು 1.6 ಇಂದ ಡಿವೈಡ್ ಮಾಡಿದಾಗ ಆದ್ರೆ ಎಲ್ಲಾನು ನಿಮ್ಗೆ ಪಾಯಿಂಟ್ ಬರುತ್ತೆ. 1.1/2 ಅಂದ್ರೆ ಏನು? 0.5 ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಇಲ್ಲಿ ಮಾತ್ರ ಎಷ್ಟೋ ಒಂದು ಎಲೆಕ್ಟ್ರಾನ್ಸ್ ಬರುತ್ತೆ. ದಟ್ಸ್ ಅ ಹೋಲ್ ನಂಬರ್. ಇಂಥ ಕ್ವಶನ್ ಬರುತ್ತೆ. ಚೆಕ್ ದ ಚಾರ್ಜಸ್. ಮಾಡ್ತೀರಾ? ಎಸ್ ಸರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನು? ಸೇಮ್ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಇದೆ. ಟೋಟಲ್ ಕೊಡ್ತಾರೆ, 2 ಕೂಲಮ್ ಚಾರ್ಜ್ ಇದೆ, 1 ಎಲೆಕ್ಟ್ರಾನ್ ಮೇಲೆ ಇಷ್ಟು ಚಾರ್ಜ್ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? ಸಿ, ಈ ಫಾರ್ಮುಲಾದಲ್ಲಿ 2 ನೋನ್ ಇದೆ, 1 ಅನ್ನೋನ್ ಇದೆ. ಟ್ರಾನ್ಸ್ಪೋಸ್ ಮಾಡೋಕ್ಕಾಗಲ್ವಾ? ಡೆಫಿನೆಟ್ಲಿ ಮಾಡ್ತೀರಾ, ಮಾಡಬೇಕು, ಹೌದಾ? ಎಸ್. ಎಲೆಕ್ಟ್ರಿಕ್ ಕರೆಂಟ್. ಗೈಸ್, ಎಲೆಕ್ಟ್ರಿಕ್ ಕರೆಂಟ್ಗೆ ಬಂದಾಗ ಒನ್ ಮೇನ್ ಅಬ್ಸರ್ವೇಷನ್ ಏನು ಗೊತ್ತಾ? ಕನ್ವೆನ್ಷನಲ್ ಎಲೆಕ್ಟ್ರಿಕ್ ಕರೆಂಟ್ ಡೈರೆಕ್ಷನ್ ಏನು? ಇಫ್ ಎಲೆಕ್ಟ್ರಾನ್ ಫ್ಲೋಸ್ ಇನ್ ದಿಸ್ ಡೈರೆಕ್ಷನ್,
ಕನ್ವೆನ್ಷನಲ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಯಾವ ಕರೆಂಟು? ಕನ್ವೆನ್ಷನಲ್ ಕರೆಂಟು. ಎಷ್ಟು ಮಾರ್ಕ್ಸ್ ಕೇಳ್ತಾರೆ? 1 ಮಾರ್ಕ್ಸ್ ಈಸಿಯಾಗಿ ಕೇಳ್ಬಿಡ್ತಾರೆ. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಎಷ್ಟು ಚಾರ್ಜಸ್ ಇಷ್ಟು ಟೈಮ್ನಲ್ಲಿ ಹೋಗ್ತಿದೆ. ಸೊ I is Q by T. ಫಾರ್ಮುಲಾ ಎಷ್ಟು ಇಂಪಾರ್ಟೆಂಟ್ ಸರ್? ನ್ಯೂಮರಿಕಲ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟು, ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟು, ಫಾರ್ಮುಲಾ ಅಷ್ಟೇ ಇಂಪಾರ್ಟೆಂಟ್. SI ಯೂನಿಟ್ ಏನು? ಆಂಪಿಯರ್ಸ್. ಅದನ್ನು ಹೇಗಂತ ಬರ್ಕೋಬಹುದು? ಇಟ್ ಈಸ್ ಆಲ್ಸೋ ಗಿವನ್ ಬೈ ದ ಸಿಂಬಲ್ A. ನೆಕ್ಸ್ಟ್ ಬಂದು ಸೀರೀಸ್ ಅಂಡ್ ಪ್ಯಾರಲಲ್ ರೆಸಿಸ್ಟರ್. ಓಮ್ಸ್ ಲಾ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ನಾನು ಅದನ್ನು ಡಿಸ್ಕಸ್ ಮಾಡಬೇಕಾದ್ರೆ ಅದನ್ನು ಕೆಳಗೆ ಹಾಕೊಳ್ಳ ಈ ಸ್ಲೈಡ್ನ. ಎಸ್ ಸರ್, ಯಾಕೆ? ಓಮ್ಸ್ ಲಾ ಡಿಸ್ಕಸ್ ಮಾಡಬೇಕಾದ್ರೆ ಇದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಅದು ಗೊತ್ತಾದ್ಮೇಲೆ ನೀವು ಇದನ್ನ ಸಾಲ್ವ್ ಮಾಡೋಕ್ಕಾಗೋದು. ಹೌದಾ? ಸರಿ ಸರ್, ಲೆಟ್ಸ್ ಗೆಟ್ ಬ್ಯಾಕ್ ಟು ವೇರ್ ವಿ ವರ್ ಡೂಯಿಂಗ್. ಓಕೆ, ಹೇಳಿದ್ನಲ್ಲ I is equal to Q by T ಅಂತ ಫಾರ್ಮುಲಾ ಬರುತ್ತೆ ಅಂತ. ಇಲ್ಲಿ ನೋಡಿ, ಕರೆಂಟ್ ಕೊಟ್ಟಿದ್ದಾರೆ 2 ಮೈಕ್ರೋ ಆಂಪಿಯರ್, ಮತ್ತೆ ಕೂಲಂಬ್ ಆಫ್ ಚಾರ್ಜರ್ ಕೇಳ್ತಿದ್ದಾರೆ 60 ಸೆಕೆಂಡ್ಸ್ ಅಲ್ಲಿ. ಸೊ I is equal to Q by T ಫಾರ್ಮುಲಾ ಹೇಳಿದ್ದೆ, ನೋಡ್ಕೊಳ್ಳಿ. ಸಾಲ್ವ್ ನಿಮ್ಗೋಸ್ಕರ ಮಾಡಿದೀನಿ, ಫೈನಲ್ ಆನ್ಸರ್ ತರೋದು ಅಷ್ಟೇ ಬಾಕಿ. ನೆಕ್ಸ್ಟ್ ಗೈಸ್, ವಾಟ್ ಇಸ್ ಆಮೀಟರ್ ಅಂಡ್ ಹೌ ಇಸ್ ಇಟ್ ಕನೆಕ್ಟೆಡ್ ಇನ್ ಸರ್ಕ್ಯೂಟ್? ಆಮೀಟರ್ ಅಂದ್ರೆ ಏನು? ಆಂಪಿಯರ್ ನ ಮೆಜರ್ ಮಾಡೋದು ಆಮೀಟರ್, ಕರೆಂಟ್ ನ ಮೆಜರ್ ಮಾಡೋದೇ ನಮಗೆ ಆಮೀಟರ್ ಅಂತ ಕರಿತೀವಿ. ಸೊ ಆಮೀಟರ್ ಇಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೆಜರ್ ದಿ ಕರೆಂಟ್. ಹೇಗೆ ಕನೆಕ್ಟ್ ಮಾಡಿರ್ತೀವಿ? ಕರೆಂಟ್ ಫ್ಲೋಸ್ ಥ್ರೂ ಅಲ್ವಾ, ಇದ್ರಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ, ಇದ್ರಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ ನೋಡ್ಬೇಕಂದ್ರೆ ಅಷ್ಟೇ ಕರೆಂಟ್ ಆಮೀಟರ್ ನಲ್ಲೂ ಫ್ಲೋ ಆದ್ರೆ ಮಾತ್ರ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ದಾಟ್ಸ್ ವಾಟ್ ವಿ ಸೇ. ಸೊ ಇಟ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ಎ ಸರ್ಕ್ಯೂಟ್. ಹೌದಾ? ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮತ್ತೆ I is equal to Q by T ಮೇಲೆ ಪ್ರಾಬ್ಲಮ್ ಇದೆ, ನೋಡ್ಕೊಳ್ಳಿ. ತುಂಬಾ ಚಿಕ್ಕದಾಗಿದೆ, ಆದ್ರೆ ಡೈರೆಕ್ಟ್ Q ಕೇಳ್ತಿಲ್ಲ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳ್ತಾ ಇದ್ದಾರೆ. ಒಂದು ನೆನ್ಪಿಟ್ಕೋಬೇಕು, ಚಾರ್ಜ್ ಆನ್ 1 ಎಲೆಕ್ಟ್ರಾನ್ ಅವ್ರು ಕೊಟ್ಟಿರೋದಿಲ್ಲ. ಕೊಟ್ಟಿಲ್ಲ ಅಂದ್ರು ಯು ಶುಡ್ ನೋ ಚಾರ್ಜ್ ಆನ್ 1 ಎಲೆಕ್ಟ್ರಾನ್. ಎಷ್ಟು ಚಾರ್ಜ್ ಅಂತ ಇಲ್ಲಿ ಕಾಣಿಸ್ತಿದ್ಯಾ? 1.6 into 10 power minus 19 ಕೂಲಮ್, 10 power minus 19 ಕೂಲಮ್. ಅದು ನೆನ್ಪಿರ್ಬೇಕು. ರೈಟ್ ಸರ್, ನೆಕ್ಸ್ಟ್ ಹೊಡೋಗೋಣ. ಅದ್ರ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಹೌದಲ್ವಾ? ಸೊ ಎವ್ರಿಥಿಂಗ್ ಇಸ್ ಹಿಯರ್, ಕ್ವಶನ್ ಇಸ್ ಹಿಯರ್, ಆನ್ಸರ್ ಇಸ್ ಹಿಯರ್. ಪಾಸ್ ಮಾಡಿ ನೋಡ್ಕೋಬಹುದು. ಆಲ್ ಟೈಪ್ಸ್ ಆಫ್ ಕ್ವಶನ್ ತಂದಿದ್ದೀನಿ ಮಕ್ಕಳೇ, ಎಲ್ಲಾ ತರ ಕ್ವಶನ್ಸ್ ನಿಮ್ಗೆ ಕಾಣಿಸುತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು? ದಟ್ಸ್ ದ ಪುಷಿಂಗ್ ಫೋರ್ಸ್ ಫಾರ್ ಎಲೆಕ್ಟ್ರಾನ್. ಈಗ ಓದ್ಕೊಡ್ರು ಅಂದ್ರೆ ಸುಮ್ಮನೆ ನೀವು ಓದ್ಕೊಂಡ್ಬಿಡಲ್ಲ, ಹೇಳಿದ ತಕ್ಷಣ ಓದ್ಬಿಡ್ತೀರಾ? ಎದ್ದು ಬ್ಯಾಗ್ ನಿಮ್ ಕೈ ಕೊಟ್ಟು, ಇವಾಗಿನ ಮಕ್ಕಳೇ ಹಾಗಲ್ವಾ ಜನ್ಸಿ ನೀವು, ಹೌದಾ? ಪೆನ್ ಕೊಟ್ಟು, ಪೆನ್ ರೀಫಿಲ್ ಹಾಕೊಟ್ಟು, ಫ್ಯಾನ್ ಹಾಕಿ, ನೀರು ಜ್ಯೂಸ್ ಎಲ್ಲ ತಂದ್ಕೊಟ್ರೆ ಹಂಗೆ ತಳಬೇಕು, ಪುಷ್ ಪುಷ್ ಪುಷ್, ಹೌದಲ್ವಾ? ದಟ್ಸ್ ವೆನ್ ಯು ಸ್ಟಡಿ. ಸಿಮಿಲರ್ಲಿ ಎಲೆಕ್ಟ್ರಾನ್ಸ್ಗೂ ಹೋಗ್ರೋ ಇಲ್ಲಿಂದ ಅಲ್ಲಿ ಕರೆಂಟ್ ಬೇಕು ನಮಗೆ ಅಂದ್ರೆ ಬೇಡ ಬಿಡು ಆಮೇಲೆ ಹೋಗೋಣ ಅಂತ ಬೆಚ್ಚಗೆ ಹೊದ್ಕೊಂಡು ಮಲ್ಕೊಂಡಿರುತ್ತೆ. ಹಾಗಾಗಿ ಯಾರು ಪುಷ್ ಮಾಡಬೇಕು ಅಂದ್ರೆ ದಟ್ಸ್ ವಾಟ್ ಈಸ್ ವೋಲ್ಟೇಜ್. ಹೌದಾ? ಇದನ್ನ ಹೇಗೆ ಕಾಣಿಸುತ್ತೆ? ಹೀಗೆ ಇಲ್ಲಿ ನೋಡಿ, ವೋಲ್ಟೇಜ್ ತಳ್ಳಿದ್ರೆ ಎಲೆಕ್ಟ್ರಾನ್ಸ್ ಹೋಗುತ್ತೆ, ಆದ್ರೆ ತಡೆಯೋರು ಯಾರು? ರೆಸಿಸ್ಟೆನ್ಸ್. ನಿಮ್ ವೀಕ್ನೆಸ್ ತಡೆಯೋದು. ಓಕೆ, ಸೊ ದಿಸ್ ಇಸ್ ವಿಜುವಲೈಸಿಂಗ್ ರೆಸಿಸ್ಟೆನ್ಸ್. ಇದು ಏನಕ್ಕೆ ಬೇಕು? ಓಮ್ಸ್ ಲಾ ಬೇಕು, ಹೇಳ್ತೀನಿ. ಓಕೆ, ಕಮಿಂಗ್ ಬ್ಯಾಕ್ ಟು ವಾಟ್ ವಿ ವರ್ ಡಿಸ್ಕಸಿಂಗ್. ಸೊ ವೋಲ್ಟೇಜ್ ಇಸ್ ಡಿಫೈನ್ಡ್ ಆಸ್ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಚಾರ್ಜಸ್, ಮೂವಿಂಗ್ ಚಾರ್ಜಸ್. ವರ್ಕ್ ಬೈ ಚಾರ್ಜ್, ವರ್ಕ್ ಅಂದ್ರೆ ಜೂಲ್ಸ್, ಚಾರ್ಜ್ ಅಂದ್ರೆ ಕೂಲಮ್, ಜೂಲ್ ಪರ್ ಕೂಲಮ್ ಅಂತ ಬರ್ಕೋಬಹುದು, ಅಥವಾ SI ಯೂನಿಟ್ ನ ಚಿಕ್ಕದಾಗಿ ವೋಲ್ಟ್ಸ್ ಅಂತಾನು ನೀವು ಬರ್ಕೋಬಹುದು. ಓಕೆ ಸರ್, ನೆಕ್ಸ್ಟ್ ಹೋಗೋಣಂತೆ. ವೋಲ್ಟೇಜ್ ಅಂದ್ರೆ ಏನು? ವೋಲ್ಟ್ ಮೀಟರ್ ಹೇಗೆ ಕನೆಕ್ಟ್ ಮಾಡ್ತೀವಿ? ವೋಲ್ಟ್ ಮೀಟರ್ ಮೇನ್ ವೋಲ್ಟೇಜ್ ಇದ್ರೆ, 2 ಕಾಂಪೊನೆಂಟ್ಸ್ ಇದ್ರೆ, ಎರಡರ ಮಧ್ಯೆ ಸ್ವಲ್ಪ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಎಷ್ಟು ಡ್ರಾಪ್ ಆಗುತ್ತೆ? ಪ್ರಪೋರ್ಷನಲ್ ಆಗಿ ಆಗುತ್ತೆ. ಇದರ ಮಧ್ಯ ಎಷ್ಟು ಡ್ರಾಪ್ ಆಗ್ತಿದೆ ಅಂದ್ರೆ ಅಫ್ಕೋರ್ಸ್ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಯುಲ್ ಬಿ ಗೆಟಿಂಗ್ ಇಟ್. ಈಗ ಸಿಂಬಲ್ಸ್ ಡ್ರಾ ಮಾಡಕ್ ಕೇಳ್ತಾರೆ. ಎಷ್ಟು ಮಾರ್ಕ್ಸ್ಗೆ? ಜಸ್ಟ್ ಒಂದ್ ಮಾರ್ಕ್ ಕೇಳ್ತಾ ಹೋಗ್ತಾರೆ. ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಬ್ಯಾಟ್ರಿ ಅಂದ್ರೆ ಹೆಚ್ಚು ಸೆಲ್ಸ್ ಇದ್ರೆ ಬ್ಯಾಟ್ರಿ ಅಂತೀವಿ. ಸ್ವಿಚ್ ಓಪನ್ ಅಂದ್ರೆ ಆಫ್ ಆಗಿದೆ ಅಂತ, ಸೊ ಆಫ್ ಆಗಿದ್ರೆ ಮಧ್ಯೆ ಕೀ ಇರೋದಿಲ್ಲ. ಕೀ ಅಥವಾ ಕ್ಲೋಸ್ ಅಂದ್ರೆ ಮಧ್ಯೆ ಕೀ ಇರುತ್ತೆ. ಹಾಗೆ ನಮ್ಗೆ ರೆಸಿಸ್ಟರ್ ಬಂದು ಈ ತರ ಕಾಣಿಸುತ್ತೆ. ರಿಯೋಸ್ಟಾಟ್ ಅಂದ್ರೆ ರೆಸಿಸ್ಟರ್ ಒಂದು ವೇರಿಯೇಬಲ್ ರೆಸಿಸ್ಟರ್ ನಾವು ರಿಯೋಸ್ಟಾಟ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಬಲ್ಬ್ ಬಂದು ಇದು ಸಿಂಬಲ್. ಅದೇ ತರ ವೈರ್ ಜಾಯಿಂಟ್, ವೈರ್ ಕ್ರಾಸಿಂಗ್ ಹೇಗಿರುತ್ತೆ ಅಂದ್ರೆ, ವೈರ್ ಜಾಯಿಂಟ್, 2 ವೈರ್ ಇಲ್ಲಿ ಜಾಯಿಂಟ್ ಆಗಿದೆ ಅಂದ್ರೆ ಜಂಕ್ಷನ್ ಮೀಟ್ ಆಗಿದೆ. ಹೌದಾ? ಮೀಟಿಂಗ್ ಇಲ್ಲಿ ಪಾಯಿಂಟ್ ಹಾಕಿ ತೋರಿಸ್ತೀರಾ. ವೈರ್ ಕ್ರಾಸಿಂಗ್ ಅಂದ್ರೆ ವಿತೌಟ್ ಜಾಯಿಂಟ್. ಆಮ್ ಮೀಟರ್ ಬಂದು A, ವೋಲ್ಟ್ ಮೀಟರ್ ಬಂದು B ತರ ತೋರಿಸ್ತೀರಾ. ದಟ್ಸ್ ಆಲ್. ವೆರಿ ಸಿಂಪಲ್ ಅಂಡ್ ಕ್ವೈಟ್ ಈಸಿ ಥಿಂಗ್ಸ್. ಹೌದಾ? ಎಸ್ ಸರ್. ಸೊ ವಿಜುವಲೈಸಿಂಗ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ಬಿಟ್ಟೆ. ಇಟ್ ಇಸ್ ದಿ ಆಪೋಸಿಷನ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಮತ್ತೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನು ಸರ್? ಹೌ ಕೆನ್ ವಿ ಫೈಂಡ್ ಇಟ್ ಔಟ್? R is equal to rho L by A ಅಂತ ಕರಿತೀವಿ. ರೋ ಬಂದು ನೇಚರ್ ಆಫ್ ಮೆಟೀರಿಯಲ್. ಅಂದ್ರೆ 1 ಮೀಟರ್ ಕಾಪರ್ ತಗೊಂಡ್ರೆ ಇಂಡಿಯಾಲ್ ತಗೊಳ್ಳಿ 1 ಮೀಟರ್ಗೆ ಅಷ್ಟೇ ರೆಸಿಸ್ಟೆನ್ಸ್ ಇರುತ್ತೆ. ಅಮೇರಿಕಾಗ ಹೋಗಿ ತಗೊಳ್ಳಿ ಅಷ್ಟೇ ಇರುತ್ತೆ. ಭೂತಾನ್ಗೆ ಹೋಗಿ ಅಲ್ಲೇ ಇರುತ್ತೆ. ಆಸ್ಟ್ರೇಲಿಯಾಗ ಹೋಗಿ 1 ಮೀಟರ್ ಆಸ್ಟ್ರೇಲಿಯಾದಿಂದ ತಗೊಂಡಿರೋ ಕಾಪರ್ಗೆ ಅಷ್ಟೇ ರೆಸಿಸ್ಟೆನ್ಸ್ ಇರುತ್ತೆ. ದಟ್ ಇಸ್ ದ ನೇಚರ್ ಆಫ್ ಮೆಟೀರಿಯಲ್. ಓಮ್ ಮೀಟರ್ ಅಂತ ಕರಿತೀವಿ. ವೆಲ್, R ಡಿಪೆಂಡ್ಸ್ ಅಪಾನ್ ರೆಸಿಸ್ಟಿವಿಟಿ, ಲೆಂತ್ ಅಂಡ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಲೆಂತ್ ಅಂದ್ರೆ ಲೆಂತ್, A ಅಂದ್ರೆ ಥಿಕ್ನೆಸ್ ಮಕ್ಕಳ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಹೌದಾ?
ಎಸ್ ಸರ್. ಇದು ಹೇಗೆ ಫ್ಯಾಕ್ಟರ್ ಡಿಪೆಂಡ್ ಆಗುತ್ತೆ? ಲೆಂತ್ ಜಾಸ್ತಿ ಆದರೆ ರೆಸಿಸ್ಟರ್ ಜಾಸ್ತಿ, ಏರಿಯಾ ಜಾಸ್ತಿ ಆದರೆ ರೆಸಿಸ್ಟರ್ ಕಡಿಮೆ. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಏರಿಯಾ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಲೆಂತ್. ಹೌದಾ? ಎಸ್ ಸರ್. ನಾವು ಗೋಯಿಂಗ್ ಟು ಒನ್ ಮೋರ್. ನೋಡಿ, ಈ ತರ ಕ್ವೆಶನ್ಸ್ ಬರ್ಬೋದು ವಿತೌಟ್ ಲಾಟ್ಸ್ ಆಫ್ ವ್ಯಾಲ್ಯೂ. ಕ್ವೆಶನ್ಸ್ ಬರ್ಬೋದು. ಒಂದು ರೆಸಿಸ್ಟರ್ ಇದೆ, ಅದರ ವ್ಯಾಲ್ಯೂ 4 ಓಮ್, ಅದರ ಲೆಂತ್ ಎಲ್ಲೂ, ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ವ್ಯಾಲ್ಯೂ ಕೊಡ್ರೋ? ಕೊಡಲ್ಲ, ನಾವು ಹೀಗೆ ಮಾಡು ಅಂತ ಹೇಳ್ತಾರೆ. ಅದೇ ಒಂದು ವೈರ್ನ ಲೆಂತ್ ಅರ್ಧ ಮಾಡಿಬಿಟ್ಟು ದಪ್ಪ ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಲೆಂತ್ ಕಡಿಮೆ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗಬೇಕು. ಏರಿಯಾ, ವೈರ್ನ ದಪ್ಪ ಮಾಡಿದ್ರೆ ಏರಿಯಾ ಅಫ್ಕೋರ್ಸ್ ರೆಸಿಸ್ಟೆನ್ಸ್ ಕಡಿಮೆ ಆಗಬೇಕು. ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್, ಡೂ ಇಟ್ ಔಟ್. ತುಂಬಾ ಸಿಂಪಲ್. ರಿಪೀಟ್ ಮಾಡಿರುವಂಥ ಕ್ವೆಶನ್ ಸರ್ ಹೇಳ್ಕೊಟ್ಟಿರ್ತಾರೆ, ನಾನು ಹೇಳ್ಕೊಟ್ಟಿದ್ದೀನಿ 4 and 5 ಮಾರ್ಕರ್ಸ್ ಅಲ್ಲಿ. ನೋಡ್ಕೊಳ್ಳಿ. ಮತ್ತೆ ಬರ್ತಿದೀವಿ ಓಮ್ಸ್ ಲಾ ಬಗ್ಗೆ. ವಾಟ್ ಇಸ್ ಓಮ್ಸ್ ಲಾ ಸೇಸ್? ಓಮ್ಸ್ ಲಾ ಇಸ್ ಪ್ರಿಟಿ ಸಿಂಪಲ್. ದಟ್ ಸೇಸ್ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಅಂತ ಹೇಳುತ್ತೆ. ಎಷ್ಟು ವೋಲ್ಟೇಜ್ ಕೊಟ್ರೆ ಅಷ್ಟು ಕರೆಂಟ್ ಇರುತ್ತೆ ಸರ್ಕ್ಯೂಟ್ ನಲ್ಲಿ. ದಿಸ್ ಗಿವ್ಸ್ ಅ ಲೀನಿಯರ್ ಗ್ರಾಫ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್. ಯಾಕೆ ಇಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದೀರಾ ಅಂದ್ರೆ, ಐ ನೋ ಯು ಕ್ಯಾನ್ ಪಾಸ್ ಅಂಡ್ ಸ್ಟಡಿ, ಯು ಜಸ್ಟ್ ವಾಂಟ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹಾಗೆ ಗಂಟೆ ಗಟ್ಲೆ ನಿಮ್ ಪೇಸಲ್ಲಿ ಓದ್ಕೋಬಹುದು. ಇಂಪಾರ್ಟೆಂಟ್ ಏನು ಅಂತ ಗೊತ್ತಾಯ್ತು ಅಂದ್ರೆ ನಿಮ್ ಪೇಸಲ್ಲಿ ಓದ್ಕೊಂಡು ಹೋಗ್ತೀರಾ. ನಾನೇ ಇಲ್ಲಿ 3-4 ಅವರ್ಸ್ ಮಾಡಿದೆ ಅಂದ್ರೆ ನೀವು ಯಾವಾಗ ರಿವೈಸ್ ಮಾಡ್ತೀರಾ? ಸೊ ನೀವು ಓದ್ಕೊಂಡಲ್ಲೇ ರಿವಿಷನ್ ಮಾಡೋಕ್ಕೂ ಟೈಮ್ ಇರಲಿ ಅಂದ್ಬಿಟ್ಟು ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಡು ನಾಟ್ ವರಿ, ಎವ್ರಿಥಿಂಗ್ ಇಸ್ ಹಿಯರ್ ಅಂಡ್ ಯು ಕ್ಯಾನ್ ಡೂ ಇಟ್. ಹೌದಾ? ಎಸ್ ಸರ್. ನ್ಯೂಮರಿಕಲ್ಸ್ ಬರುತ್ತಾ? ಡೆಫಿನೆಟ್ ಆಗಿ ಬರುತ್ತೆ. ನೋಡ್ಕೊಳ್ಳಿ. ರೆಸಿಸ್ಟರ್ ಇನ್ ಸೀರೀಸ್ ನಲ್ಲಿ ಫಾರ್ಮುಲಾ ಏನು? ಸೀರೀಸ್ ಅಂದ್ರೆ ಎಂಡ್ ಟು ಎಂಡ್ ಕನೆಕ್ಷನ್ ಇರುತ್ತೆ ಮಕ್ಕಳೇ. ಎಂಡ್ ಟು ಎಂಡ್ ಕನೆಕ್ಷನ್ ಅಲ್ಲಿ R equivalent is equal to R1 plus R2. ಇದು ಬಂದು ನಮ್ಗೊಂದು 4 ಓಮ್ಸ್ ಇತ್ತು ಅನ್ಕೊಳ್ಳಿ. ಇದೆಷ್ಟು? R1 4 ಓಮ್ಸ್ ಇದೆ, R2 4 ಓಮ್ಸ್ ಇದೆ. ಟೋಟಲ್ ಬಂದು ನಮಗೆ 4 + 4 8 ಓಮ್ಸ್ ಆಗುತ್ತೆ. ಪ್ಯಾರಲಲ್ ಅಂದ್ರೆ ಏನು? ಎರಡು ಸ್ಟಾರ್ಟಿಂಗ್ ಎಂಡ್. ಇದು ನೋಡಿ, 2 ರೆಸಿಸ್ಟರ್ ಇದೆ, ಅದ್ರ ಸ್ಟಾರ್ಟಿಂಗ್ ಎಂಡ್ ಒಂದೇ ಕಡೆ, 2 ರೆಸಿಸ್ಟರ್ ಎಂಡಿಂಗ್ ಎಂಡ್ ಒಂದೇ ಕಡೆ ಕನೆಕ್ಟ್ ಆಗಿದೆ ಅಂದ್ರೆ ದಟ್ಸ್ ವಾಟ್ ಇಸ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಅಂತ ಕರೀತೀವಿ. ಸೊ ವಾಟ್ಸ್ ದ ಫಾರ್ಮುಲಾ? ಫಾರ್ಮುಲಾ ಕಾಣಿಸ್ತಾ ಇದೆಯಾ? This is the formula what we use for resistors in parallel. 1/R equivalent is equal to 1/R1 plus 1/R2. ಈಗ ಫೈನಲ್ ಆಗಿ ನೀವು R equivalent ಇಲ್ಲಿಗೆ ಬಿಟ್ಬಿಡ್ತೀರಾ. 1/R equivalent ಕಡೆ ಬಿಟ್ಬಿಡ್ತೀರಾ. ಬಿಕಾಸ್ ತುಂಬಾ ಡಿಫಿಕಲ್ಟ್ ಇದೆ. 1/3 ಬರೆದು ಬಿಟ್ಬಿಡ್ತೀರಾ. ಆದ್ರೆ ದಟ್ ಈಸ್ ನಾಟ್ ದಿ R equivalent. ಫೈನಲ್ ಆಗಿ ರೆಸಿಪ್ರೋಕಲ್ ತಗೊಂಡ್ರೆ ಅಷ್ಟೇ ನಿಮ್ಗೆ R equivalent ಬರುತ್ತೆ. ಶಾರ್ಟ್ ಕಟ್ ಏನಂದ್ರೆ, 2 ರೆಸಿಸ್ಟರ್, ಎರಡೇ 2 ರೆಸಿಸ್ಟರ್ ಇದೆ, 2 ವ್ಯಾಲ್ಯೂ ಸೇಮ್ ಇದೆ, 2 ಪ್ಯಾರಲಲ್ ಇದೆ ಅಂದ್ರೆ ಕಣ್ಣು ಮುಚ್ಕೊಂಡು 6 3 ಅಂತ ಬರೆದು ಬಿಡಿ. ಇಲ್ಲೇ ಬಂದಿದೆ. ಟ್ರಿಕ್ಸ್ ಚೆನ್ನಾಗಿದ್ಯಾ? ಈಸಿ ಆಗಿದ್ಯಾ? ಎಸ್ ಸರ್. ನೆಕ್ಸ್ಟ್ ಗೈಸ್, ಇದು ನೋಡಿ, 3 ರೆಸಿಸ್ಟರ್ ಪ್ಯಾರಲಲ್ ಇದೆ, ಇದೆರಡು 3 ಸೀರೀಸ್ ಅಲ್ಲಿ ಇದೆ, ಇದೆರಡು ಪ್ಯಾರಲಲ್ ಅಲ್ಲಿ ಇದೆ, ಇವಿಷ್ಟು ಸೀರೀಸ್ ಅಲ್ಲಿ ಇದೆ. V is equal to IR ಅಂತ ಒಂದು ಫಾರ್ಮುಲಾ ಯೂಸ್ ಮಾಡಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ವೋಲ್ಟೇಜ್ ಬಂದು 6 ವೋಲ್ಟ್ ಸಪ್ಲೈ ಕೊಟ್ಟಿದ್ದಾರೆ. ಇಂಥ ಒಂದು ಕ್ವೆಶನ್ಸ್ ಇರುತ್ತೆ, ನೋಡ್ಕೊಳ್ಳಿ. ರೆಸಿಸ್ಟರ್ಸ್ ಇನ್ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ಸ್ ಇರುತ್ತೆ ಮಕ್ಕಳೇ. ಇದು ನೋಡಿದ ಹಾಗೆ 3 and 3 ಆರ್ ಪ್ಯಾರಲಲ್, ಇದು 3 ಪ್ಯಾರಲಲ್, ಇದು 4 ಪ್ಯಾರಲಲ್. ಇದಿಷ್ಟು ಹೆಂಗಿದೆ? ಇದೆರಡು ಪ್ಯಾರಲಲ್ ಇದೆಯಲ್ಲ, ಇದೆರಡು ಪ್ಯಾರಲಲ್ ಇಸ್ ಇನ್ ಸೀರೀಸ್. ಇದು 3 ಪ್ಯಾರಲಲ್ ಇಸ್ ದೀಸ್ ಬೋತ್ ಆರ್ ಇನ್ ಸೀರೀಸ್, ದೀಸ್ ಬೋತ್ ಆರ್ ಇನ್ ಸೀರೀಸ್. ಹೀಗೆ ಮಾಡಿ ಫೈನಲ್ ರೆಸಿಸ್ಟರ್ ನೀವು ಕಂಡುಹಿಡ್ಕೋಬೇಕು. ಫೈನ್ ದ ಟೋಟಲ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಇಂಥ ಡಿಫಿಕಲ್ಟ್ ಕ್ವಶನ್ಸ್ ಬರ್ಬೋದು. ಡಿಫಿಕಲ್ಟ್ ಯಾಕೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ನ್ಯೂಮೆರಿಕಲ್ ಪಾಯಿಂಟ್ ಬೇಸ್ ನಲ್ಲಿ ಆನ್ಸರ್ ಬರುತ್ತೆ. ಸೊ ಬಿ ಕೇರ್ಫುಲ್ ಟು ಗೆಟ್ ದಿ ಆನ್ಸರ್ ರೈಟ್. ಹೌದಾ? ಎಸ್ ಸರ್. ಫ್ಯೂಸ್ ಅಂದ್ರೆ ಏನು? ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕಾಗಿರೋ ಒಂದು ವಿಷಯ, ಜೂಲ್ಸ್ ಲಾ ಆಫ್ ಹೀಟಿಂಗ್. ಜೂಲ್ಸ್ ಲಾ ಆಫ್ ಹೀಟಿಂಗ್ ಏನು ಹೇಳುತ್ತೆ ಅಂದ್ರೆ, ದಿ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಇನ್ ಎ ವೈರ್ ವೈಲ್ current is going is equal to square of current, the resistance of it and the time for which it flows ಅಂತ ಹೇಳ್ತಾರೆ. H is equal to I square RT, ಇಲ್ಲ H is equal to V square by R into T ಅಂತೀವಿ, or else H is equal to V into Q ಅನ್ನೋದು ಕೂಡ ನಾವು ಕರಿತೀವಿ. ಕ್ಲಿಯರ್ ಆಗಿದೆಯಾ? ಎಸ್ ಸರ್. ನೆಕ್ಸ್ಟ್, ಫ್ಯೂಸ್ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಈಸ್ ಅನ್ ಎಲಿಮೆಂಟ್. ಹೌದಾ? ಇದ್ರ ಬಗ್ಗೆ ನೋಡ್ಕೊಳ್ಳಿ. ಫ್ಯೂಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಹೆಚ್ಚು ಕರೆಂಟ್ ಹೋದ್ರೆ ಇದು ಮೆಲ್ಟ್ ಆಗ್ಬಿಟ್ಟು ಇದನ್ನ ಬರ್ನ್ ಆಗೋದ್ರಿಂದ ತಡೆಯುತ್ತೆ. ಇದಕ್ಕೆ 3 ಆಂಪ್ಸ್ ಹೋಗ್ಬೇಕಂದ್ರೆ 3 ಆಂಪ್ ಫ್ಯೂಸ್ ಹಾಕಿರ್ತೀವಿ ಇಲ್ಲಿ. ಒಂದ್ ವೇಳೆ 4 ಆಂಪ್ಸ್ ಇಲ್ಲಿ ಹೋಗ್ತಿದೆ ಅಂದ್ರೆ ಇದು ಮೆಲ್ಟ್ ಆಗ್ಬಿಟ್ಟು ಇಟ್ ವಿಲ್ ಬಿ ಸೇವಿಂಗ್ ಅವರ್ ಡಿವೈಸ್. ಹೌದಾ? ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಪವರ್ P is equal to VI, ಇದ್ರ ಮೇಲೆ ನ್ಯೂಮೆರಿಕಲ್ಸ್ ಬರುತ್ತೆ. ಓಮ್ಸ್ ಲಾ ಮುಖಾಂತರ ನಾವು ಇದನ್ನ ರಿಅರೇಂಜ್ ಮಾಡ್ತೀವಿ. ಹೌದಾ? ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ನೋಡ್ಕೊಳ್ಳಿ. 1 kWh is a commercial unit of electricity and 1 kWh is given by 3.6 into 10 power 6 joules. ಇದನ್ನೇ ನಾವು 1 ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಅಂತಾನು ಕರಿತೀವಿ. ಎಸ್ ಸರ್. ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು? ಓವರ್ಲೋಡಿಂಗ್ ಅಂದ್ರೆ ಏನು? ವೆಲ್, ಇಫ್ ಮೋರ್ ಕರೆಂಟ್ ಗೋಸ್ ದ್ಯಾನ್ ಇಂಟೆಂಡೆಡ್ ಕರೆಂಟ್, ಎರಡು ವೈರ್ ಇದು ಹಿಂಗಿದೆ ಅನ್ಕೊಳ್ಳಿ. ಹೌದಾ? ಜಾಸ್ತಿ ಕರೆಂಟ್ ಈ ವೈರಲ್ಲಿ ಹೋಯ್ತಂದ್ರೆ ಇದು ಏನಾಗುತ್ತೆ?
ದಿಸ್ ವಿಲ್ ಗೆಟ್ ಮೆಲ್ಟ್ ಆಗಿದ ತಕ್ಷಣ ಪಕ್ಕದಲ್ಲಿ ಇರೋದಕ್ಕೂ ಜಾಯಿನ್ ಆಗಿಬಿಟ್ಟು ಇಟ್ ಈಸ್ ಗೋಯಿಂಗ್ ಟು ಕಾಸ್ ಲಾಟ್ಸ್ ಆಫ್ ಹಾರ್ಮ್. ಅದನ್ನೇ ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ನೋಡಿ, 2 ವೈರ್ ಇದೆ, ಒಂದು ಸುಟ್ಟೋದ್ರೆ ಇನ್ನೊಂದು ಸುಟ್ಟೋಗಿದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಬರೋದಾದ್ರೆ ಗೈಸ್, ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್? ಮ್ಯಾಗ್ನೆಟ್ ಅಂದ್ರೆ ಏನು ಅಂತ ಕೇಳೋದಿಲ್ಲ, ಅದು ಅವ್ರಿಗೂ ಗೊತ್ತು, ನಿಮ್ಗೆ ಗೊತ್ತಿದೆ ಅಂತ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಆನ್ಸರ್ ಇಲ್ಲೇ ಇದೆ, ನೋಡ್ಕೊಳ್ಳಿ. ದಿಸ್ ಇಸ್ ಇಂಪಾರ್ಟೆಂಟ್. ಸೊ ತುಂಬಾ ಇಂಪಾರ್ಟೆಂಟ್, ಇದನ್ನ ನೋಡ್ಕೊಳ್ತೀರಾ ಅನ್ಕೋತೀನಿ. ಅಸ್ಟರ್ಡ್ ಎಕ್ಸ್ಪೆರಿಮೆಂಟ್, ಹನ್ಸ್ ಅಸ್ಟರ್ಡ್ ಎಕ್ಸ್ಪೆರಿಮೆಂಟ್ ಏನ್ ಹೇಳುತ್ತಪ್ಪ ಅಂದ್ರೆ, he said that in a straight wire of current carrying conductor there would be magnetic field around it. ಯಾವ ರೀತಿ ಇರುತ್ತೆ? that is given by Fleming, another scientist. Fleming right hand rule ಕೊಟ್ಟಿದ್ದಾರೆ, ಅದನ್ನ ನೆನೆಸ್ಕೊಳ್ಳಿ. then so magnetic field lines in a current carrying conductor will be a concentric circles. very important. right hand thumb rule ನೆನಪಿರಬೇಕು. ಹೋಲ್ಸ್ ಸರ್ಕ್ಯುಲರ್ ಒಂದು ಲೂಪ್ ಇತ್ತಂದ್ರೆ ಕರೆಂಟ್ ಹೇಗಿರುತ್ತೆ? ಕರೆಂಟ್ ಕ್ಲಾಕ್ ವೈಸಾ ಆಂಟಿ ಕ್ಲಾಕ್ ವೈಸಾ? ಕ್ಲಾಕ್ ವೈಸ್ ಇದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಕಾಣಿಸುತ್ತೆ, ಆಂಟಿ ಕ್ಲಾಕ್ ವೈಸ್ ಇದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಕಾಣಿಸುತ್ತೆ ಅಂತ ಕ್ವೆಶನ್ಸ್ ಕೇಳ್ತಾರೆ. ಬಿ ರೆಡಿ ಫಾರ್ ದಿಸ್. ಕ್ಲಾಕ್ ವೈಸ್ ರೂಲ್ಸ್ ನೆನ್ಪಿಟ್ಕೊಳ್ಳಿ. ಸೊ ಕ್ಲಾಕ್ ವೈಸ್ ಇತ್ತಂದ್ರೆ ಮಧ್ಯ ಸೌತ್ ಇರುತ್ತೆ, ಆಂಟಿ ಕ್ಲಾಕ್ ವೈಸ್ ಇದ್ರೆ ಮಧ್ಯ ನಮಗೆ ನಾರ್ತ್ ಇರುತ್ತೆ. ಇದ್ಯಾಕೆ ಬೇಕು ಸರ್ ಅಂದ್ರೆ, ಸಾಲಿನಾಯ್ಡ್ ನ್ಯೂಮೆರಿಕಲ್, ಸಾಲಿನಾಯ್ಡ್ ಮೇಲೆ ಕ್ವೆಶನ್ಸ್ ಬಂದಾಗ, ನ್ಯೂಮೆರಿಕಲ್ ಎಲ್ಲ ಕ್ವೆಶನ್ಸ್ ಬಂದಾಗ ಬೇಕು. ವಾಟ್ ಈಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕೇಳ್ತಾರೆ. ಸಾಲಿನಾಯ್ಡ್ ಅಂದ್ರೆ ಏನು? ಟ್ವಿಸ್ಟರ್, ಪೊಟ್ಯಾಟೊ ಟ್ವಿಸ್ಟರ್ ನೆನೆಸ್ಕೊಳ್ಳಿ. ವೈರ್ನ ಹಾಕಿ ಟ್ವಿಸ್ಟ್ 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 ಮಾಡಿದ್ರೆ ಟ್ವಿಸ್ಟಿಂಗ್ ಹೆಲಿಕಲ್ ಸ್ಟ್ರಕ್ಚರ್ ಇರುತ್ತಲ್ಲ, ದಟ್ಸ್ ವಾಟ್ ಇಸ್ ಸಾಲಿನಾಯ್ಡ್. ದಟ್ ಇಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟ್ ವೆನ್ ದ ಕರೆಂಟ್ ಗೋಸ್ ಥ್ರೂ ಇಟ್. ಇಲ್ಲಿ ನೋಡಿ, ಒಂದು ನೇಲಿಗೆ ವೈರ್ ರ್ಯಾಪ್ ಮಾಡಿದ್ದಾರೆ, ಬ್ಯಾಟ್ರಿ ಕೊಟ್ಟಿದ್ದಾರೆ. ವೆಲ್ ದಿಸ್ ಆಕ್ಟ್ಸ್ ಲೈಕ್ ಎ ಮ್ಯಾಗ್ನೆಟ್. ಸ್ವಿಚ್ ಆನ್ ಮಾಡಿದಾಗ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಪೇಪರ್ ಕ್ಲಿಪ್ಸ್ನ ಇದು ಅಟ್ರಾಕ್ಟ್ ಮಾಡುತ್ತೆ. ರೈಟ್ ಸರ್. ಸರ್ ನಾರ್ತ್ ಯಾವುದು ಸೌತ್ ಯಾವುದು ಸಾಲಿನಾಯ್ಡ್ ನಲ್ಲಿ ಹೇಗೆ ನೋಡ್ಕೊಳ್ಳೋದು ಅಂದ್ರೆ, ವೈರ್ ಇದೆ, ಇಲ್ಲಿ ನೋಡಿ ಕರೆಂಟ್ ಮೇಲ್ ಹೋಗ್ತಿದೆ, ಹಿಂದ್ಗಡೆ ಕೆಳಗೆ ಇಳಿತಿದೆ. ನಾನು ನೋಡಿದ ಹಾಗಾದ್ರೆ ಇದು ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಇದೆ ಅಂದ್ರೆ ಸರ್ ಏನಂತ ಹೇಳಿದ್ರು, ನಾರ್ತ್ ಪೋಲ್ ಇರುತ್ತೆ ಅಂತ ಹೇಳಿದ್ರು. ಸೊ ಸಾಲಿನಾಯ್ಡ್ ನಲ್ಲಿ ಇದು ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾರ್ತ್ ಆಯ್ತು. ಇಲ್ಲಿಂದ ನೋಡೋದಾದ್ರೆ ಕರೆಂಟ್ ಲೆಫ್ಟ್ ಇಂದ ಮೇಲೆ ಹೋಗ್ತಿದೆ, ಹಿಂದ್ಗಡೆ ಕೆಳಗೆ ಇಳಿತಿದೆ. ಹೌ ಇಸ್ ಇಟ್? ಕ್ಲಾಕ್ ಹಿಂಗೆ ಟಿಕ್ ಆಗುತ್ತಲ್ವಾ, ಸೌತ್. ಸೊ ನಾರ್ತ್ ಇಂದ ಸೌತ್ಗೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಸರ್ ಇದು ಕ್ಲಾಕ್ ವೈಸ್ ರೂಲ್ ಮಾಡಿ ಹೇಳಿದ್ರೆ ಇನ್ನೊಂದು ರೂಲ್ ಹೇಳ್ತೀರಾ? ವೆಲ್, ಕರ್ಲ್ ರೂಲ್. ರೈಟ್ ಹ್ಯಾಂಡ್ ತಗೊಂಡು ಕರೆಂಟ್ ಹೇಗಿದೆ, ಸಿ ಕರೆಂಟ್ ಕೆಳಗೆ ಇಳಿತಾ ಇದೆಯಲ್ಲ, ಕರೆಂಟ್ ಕೆಳಗೆ ಇಳಿತಿದೆ. ದ ಫಿಂಗರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ದ ಥಂಬ್ ವಿಲ್ ಬಿ ಗಿವಿಂಗ್ ಯು ನಾರ್ತ್ ಅಂಡ್ ದಿ ಅದರ್ ಪಾರ್ಟ್ ಇಸ್ ಸೌತ್. ಇಲ್ಲಿ ಅಪ್ಲೈ ಮಾಡಿ ನೋಡೋಣ, ವರ್ಕ್ ಆಗುತ್ತಾ? ಕರೆಂಟ್ ಮೇಲ್ ಹೋಗ್ತಾ ಇದೆ, ದ ಫಿಂಗರ್ಸ್ ಆಫ್ ಯುವರ್ ರೈಟ್ ಹ್ಯಾಂಡ್ ಇಸ್ ಇನ್ ದ ಸೇಮ್ ಡೈರೆಕ್ಷನ್. ಥಂಬ್ ವಿಲ್ ಬಿ ಗಿವಿಂಗ್ ಯು ದ ನಾರ್ತ್. ಸಿಮಿಲರ್ಲಿ ಬಂದೇ ಬಿಡ್ತು, ಇಲ್ಲಿ ಸೌತ್ ಇದೆ. ರೈಟ್? ಎಸ್ ಸರ್, ಆಯ್ತು. ನೆಕ್ಸ್ಟ್, ಹೌ ದ ಸಾಲಿನಾಯ್ಡ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸಾಲಿನಾಯ್ಡ್ ವಿಲ್ ಬಿ ಸಿಮಿಲರ್ ಟು ಬಾರ್ ಮ್ಯಾಗ್ನೆಟ್ ಅಂತಾರೆ. ಕಂಪೇರ್ ಮಾಡಿ ಹೇಳಬೇಕು. both the magnetic field lines of solenoid and bar magnet are one and the same. Properties ನೋಡ್ಕೊಳ್ಳಿ, this is also important. Next, solenoid ಅಲ್ಲಿ ಹೇಗೆ ಸ್ಟ್ರಾಂಗ್ ಮಾಡಬಹುದು ಮ್ಯಾಗ್ನೆಟಿಕ್ ಫೀಲ್ಡ್ ನ, ಹೇಗೆ ವೀಕ್ ಮಾಡಬಹುದು ಅಂತ ಕ್ವೆಶ್ಚನ್ ಇದೆ. ಆನ್ಸರ್ ಇಲ್ಲೇ ಇದೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮೇಲೂ ಇರುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ಸ್. ಓಕೆ, ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಇಲ್ಲ. ಏನಪ್ಪಾ ಅಂದ್ರೆ 3 ಫಿಂಗರ್ನ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಸ್ಟ್ರೆಚ್ ಮಾಡ್ತೀರಾ. ಆಲ್ರೆಡಿ ಗೊತ್ತಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಅಲ್ಲಿ 4 ಫಿಂಗರ್, ಮಿಡಲ್ ಫಿಂಗರ್ ಇನ್ ದ ಡೈರೆಕ್ಷನ್ ಫ್ಲೋ ಆಫ್ ಕರೆಂಟ್ ಕೊಡ್ತೀರಾ. ಇದೆರಡು ಅಲೈನ್ ಮಾಡಿದ ತಕ್ಷಣ the thumb will be automatically giving you the force experienced by a current carrying conductor kept in a uniform magnetic field. ಹೌದಾ? Yes sir. Well guys, this is all what I wanted to tell, the main concepts of physics. ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅನ್ಕೊಂತೀನಿ. ಆನ್ಸರ್ಸ್ ಎಲ್ಲ ನಿಮ್ಗೋಸ್ಕರ ಸ್ಕ್ರೀನ್ ಮೇಲೆ ತಂದ್ಬಿಟ್ಟಿದ್ದೀನಿ. ಮತ್ತೆಲ್ಲೋ ಹೋಗಿ ಮಗದೆಲ್ಲೋ ಕಡೆ ನೋಡೋ ಅವಶ್ಯಕತೆ ಇಲ್ಲ. ಆನ್ಸರ್ಸ್ ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಲ್ಲೇ ಇದೆ. ಕೊಟ್ಟಿರೋ ಫಾರ್ಮುಲಾ ಮೇಲೆ ನ್ಯೂಮರಿಕಲ್ಸ್ ನೋಡ್ಕೊಳ್ಳಿ, ಥಿಯರಿ ಒಂದ್ಸರಿ ಪಕ್ಕಾ ಆಗ್ಬಿಡಿ. 100% you can do out in physics. Okay, all right, all the very best for your exams ಮಕ್ಕಳೇ. ಮತ್ತೆ ಸಿಗೋಣಂತೆ. ಟಾಟಾ, ಟೇಕ್ ಕೇರ್, ಬೈ ಬೈ, see you. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ಪಾಠನ ಈಸಿಯಾಗಿ ಹೇಗೆ ಸ್ಕೋರ್ ಮಾಡಬಹುದು ಸೈನ್ಸ್ನಲ್ಲಿ ಅಂತ ಹೇಳಿದ್ರ ಬಗ್ಗೆ. ಯಾವುದೇ ಒಂದು ಕ್ವೆಶ್ಚನಲ್ಲಿ ಇಕ್ವೇಷನ್ಸ್ ಕೇಳಿದರೆ ಯು ಶುಡ್ ನಾಟ್ ಫರ್ಗೆಟ್ ಟು ಬ್ಯಾಲೆನ್ಸ್ ದ ಇಕ್ವೇಷನ್. ತುಂಬ ಜನ ಮಕ್ಕಳಿಗೆ ಮೇಡಮ್ ವೆದರ್ ಇಟ್ ಇಸ್ ಕಂಪಲ್ಸರಿ ಟು ಮೆನ್ಷನ್ ದ ಸ್ಟೇಟ್ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಅಂತ ಹೇಳೋ ಕಡೆ ಡೌಟ್ ಇರುತ್ತೆ. ಅನ್ಲೆಸ್ ಇಟ್ ಇಸ್ ಆಸ್ಟ್, ಕೇಳಿದರೆ ಮಾತ್ರ ಬರೀರಿ, ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಬಟ್ ಇಕ್ವೇಷನ್ಸ್ ಕೇಳಿದಾಗ ಇಕ್ವೇಷನ್ಸ್ನೇ ಬರಿಬೇಕು. ಇಕ್ವೇಷನ್ ಕೇಳಿದಾಗ ಅದ್ರ ಬದಲು ನೀವು ಥಿಯರಿ ಬರೆದ್ರೆ ನಿಮಗೆ ಅದರಲ್ಲಿ ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗಲ್ಲ. ಸೆಕೆಂಡ್ ಪಾಯಿಂಟು, ನೀವು ಆ ಇಕ್ವೇಷನ್ ಬರೆದ ನಂತರ ನೇಮ್ ಆಫ್ ದ ಕಂಪೌಂಡ್ಸ್ ಆಗಿರ್ಬೋದು, ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟನ್ನು ಆ ಇಕ್ವೇಷನ್ ಕೆಳಗೆ ಮೆನ್ಷನ್ ಮಾಡಬೇಕು. ಆ ಇಕ್ವೇಷನ್ ಯಾವುದ್ರ ಬಗ್ಗೆ ಮಾತಾಡ್ತಿದೆ ಅಂತ ಹೇಳಿದ್ನ ಸೆಂಟೆನ್ಸ್ನಲ್ಲಿ ಬರೀಬೇಕು. ಅದಾಗಿದ್ದ ನಂತರ ಕಂಪೌಂಡ್ಗಳ ಯೂಸಸ್ ಏನಿದೆ ಅದನ್ನ ಇಂಟರ್ಚೇಂಜ್ ಮಾಡೋಕ್ಕೆ ಹೋಗಬೇಡಿ.
ಈಗ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಬ್ಲೀಚಿಂಗ್ ಪೌಡ್ರದ್ದು ಯೂಸಸ್ ಕೇಳಿದರೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಬರ್ದಿಟ್ಟು ಬರ್ತೀರ ತುಂಬ ಜನ, ಆಚೆ ಈಚೆ ಮಾಡಿ ಬರೀತೀರ, ಅದನ್ನು ಮಾಡಬಾರ್ದು. ಕಾಮನ್ ಆಗಿರುವಂಥದ್ದನ್ನ ಬೇಕಾದ್ರೆ ನೀವು ಮೆನ್ಷನ್ ಮಾಡ್ಬೋದು, ಬಟ್ ಅಪಾರ್ಟ್ ಫ್ರಮ್ ಇಟ್ ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್. ಸೊ ಫ್ಲೋ ಚಾರ್ಟ್ ಮಾಡ್ಕೊಳ್ಳಿ ಯೂಸಸ್ ಆಫ್ ಕಂಪೌಂಡ್ಸಿಗೆ, ಮರ್ತು ಹೋಗದ ಹಾಗೆ. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಚಾಪ್ಟರ್ 1ನಲ್ಲಿ ಹೈಡ್ರೋಜನ್ ಡಿಕಂಪೋಸಿಷನ್, ವಾಟರ್ ಡಿಕಂಪೋಸಿಂಗ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಅದರ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಆಸಿಡ್ಸ್ ಬೇಸಿಸ್ ಸಾಲ್ಟ್ಸ್ನಲ್ಲಿ ಜಿಂಕ್ ಸಲ್ಫೇಟು ಜಿಂಕ್ ರಿಯಾಕ್ಟಿಂಗ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಲಿಬರೇಟಿಂಗ್ ಹೈಡ್ರೋಜನ್ ಗ್ಯಾಸ್ ವಿಚ್ ಯು ಕಲೆಕ್ಟ್ ಇನ್ ದ ಸೋಪ್ ಬಬಲ್, ಅದನ್ನು ಬರ್ನ್ ಮಾಡಿದಾಗ ಪಾಪ್ ಸೌಂಡ್ ಬರುತ್ತೆ, ಆ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಜೊತೆಗೆ ಆಸಿಡ್ ಬೇಸಿಸ್ ವಾಟ್ ಡು ದೇ ಹ್ಯಾವ್ ಇನ್ ಕಾಮನ್? ಸೊ ವಿ ಪುಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ಅ ಬೀಕರ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ, ಆ ಎರಡು ಡಯಾಗ್ರಾಮ್ ಆಸಿಡ್ ಬೇಸಿಸ್ನಿಂದ ತುಂಬ ಇಂಪಾರ್ಟೆಂಟು. ಥರ್ಡ್ ಚಾಪ್ಟರ್ನಲ್ಲಿರುವ ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂತ ಹೇಳಿದ್ರೆ ಮೆಟಲ್ ಆ್ಯಕ್ಷನ್ ಆನ್ ದ ಸ್ಟೀಮ್ ಮೇಲೆ ಮೆಟಲ್ ಆ್ಯಕ್ಷನ್ ಹೇಗೆ, ಮೆಟಲ್ ರಿಯಾಕ್ಟಿಂಗ್ ವಿತ್ ದ ಸ್ಟೀಮ್, ದ ಡಯಾಗ್ರಾಮ್ ಇಸ್ ಬಿನ್ ವೆರಿ ವೆರಿ ಇಂಪಾರ್ಟೆಂಟ್. ರೀಸೆಂಟ್ ಎಕ್ಸಾಮ್ಸ್ನಲ್ಲೆಲ್ಲ ಅದನ್ನೇ ಕೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಕಾಪರ್ ರಿಫೈನಿಂಗ್ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಸೊ ಈ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಸೋಪ್ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಅಥವಾ ಸಪೋನಿಫಿಕೇಶನ್ ರಿಯಾಕ್ಷನ್, ಎಸ್ಟರಿಫಿಕೇಶನ್ ರಿಯಾಕ್ಷನ್ಸ್ ಆರ್ ಇಂಪಾರ್ಟೆಂಟ್. ಜೊತೆಗೆ ಸಪೋನಿಫಿಕೇಶನ್ನಲ್ಲಿ ಮಿಸಲ್ ಸ್ಟ್ರಕ್ಚರ್ ಇಸ್ ಇಂಪಾರ್ಟೆಂಟ್. ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಡಯಾಗ್ರಾಮ್ ಆಯಿತಾ. ಸೊ ದೆನ್ ಕಮ್ಸ್ ಕೀವರ್ಡ್ಸ್. ನೀವು ಲಾಂಗ್ ಆನ್ಸರ್ಸ್ ಬರೀತಾ ಇದ್ದಾರೆ, ಇಟ್ ಕುಡ್ ಬಿ ಎನಿ ಎಕ್ಸಾಮ್, ನಾಟ್ ಓನ್ಲಿ ಕೆಮಿಸ್ಟ್ರಿ, ಎನಿ ಎಕ್ಸಾಮ್ನಲ್ಲಾದರೂ ಕೀವರ್ಡ್ಸ್ ಇದ್ದರೆ ಅದನ್ನ ಅಂಡರ್ಲೈನ್ ಮಾಡಿ, ಬಾಕ್ಸ್ ಮಾಡಿ, ಸೊ ದ್ಯಾಟ್ ನೀವು ಎಂಟೈರ್ ಸೆಂಟೆನ್ಸ್ಗೆ ಓದಿ ಮಾರ್ಕ್ಸ್ ತಗೊಳ್ಳೋದಕ್ಕಿಂತ ಜಸ್ಟ್ ಇಫ್ ದೋಸ್ ಕೀವರ್ಡ್ಸ್ ಆರ್ ಪ್ರೆಸೆಂಟ್ then you will get the marks. Keywords anta helidre actual answer which is present in that question from NCERT. Name of the compound. Name of the compounds as I've already mentioned, equations baribekadre reactant product name na ನೀವು ಮೆನ್ಷನ್ ಮಾಡಬೇಕು. ಮತ್ತೆ ಫಾರ್ಮುಲೆ ಆ್ಯಂಡ್ ದ ಚಾರ್ಜ್ ಪ್ರಾಪರ್ ಆಗಿರಬೇಕು. ಒಂದು ಕಂಪೌಂಡಿನ ಫಾರ್ಮುಲೆಯನ್ನು ಇಕ್ವೇಷನ್ಸ್ನಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಅಂದರೆ ಪ್ರಾಪರ್ ಚಾರ್ಜ್, ಪ್ರಾಪರ್ ಫಾರ್ಮುಲೆ ಬರೆದು ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ನ ಮಾಡಿದರೆ it will be easy to score good marks in class 10th chemistry ಅಂತ ಹೇಳುವಂಥದ್ದು is a point. Thank you so much.